ಈಗ ಅಪ್ಪಯ್ಯನ ಅಪ್ಪಯ್ಯ ನಿಮ್ಮ ಅಪ್ಪಯ್ಯ ಅಪ್ಪಯ್ಯ ಅವ್ರ ವಿಷಯ ಏನೋ ಗೊತ್ತುಂಟಾ? ಇಲ್ಲ. ಯಾರು ನರಸಿಂಹ ಹೆಬ್ಬಾರ್ ವಿಷಯ ಕೇಳಿದ್ಯಾ? ನರಸಿಂಹ ಹೆಬ್ಬಾರ? ಹೌದು. ಅಪ್ಪಯ್ಯನ ಹೆಸರು? ಹೌದು. ನಮ್ಮ ನಮ್ಮ ಅಜ್ಜಯ್ಯ ನಮ್ಮ ಅಜ್ಜಯ್ಯನ ಅಪ್ಪಯ್ಯ. ಅಜ್ಜಯ್ಯನ ಅಪ್ಪಯ್ಯ ಅಂದ್ರೆ ಕಾಳಿಂಗಪ್ಪರ ಅಪ್ಪಯ್ಯ, ನಿಮ್ಮ ಅಪ್ಪಯ್ಯನ ಅಪ್ಪಯ್ಯ ಅಜ್ಜಯ್ಯ. ಅವ್ರ ವಿಷಯ ಗೊತ್ತಿಲ್ಲ ಅಲ್ಲ? ನರಸಿಂಹ ಹೆಬ್ಬಾರ್ ಅಂತ ಹೇಳಿ ಅವರು ಐರೋಡಿಯವರೇ. ಹೌದು. ಅಲ್ಲ ಗಂಗಮ್ಮ ರಾಮಬ್ಬರ್ ಅದ ರಾಮಬ್ಬರ್ ಅಪ್ಪನ ಬಗ್ಗೆ ನಾ ಹೇಳುದು ನರಸಿಂಹ ಹೆಬ್ಬಾರ್. ಅದ ಎ.ಸಿ.ಕೆ. ಹೆಬ್ಬಾರ್ ಡಾಕ್ಟರ್ ಎ.ಸಿ.ಕೆ. ಹೆಬ್ಬಾರ್ ಅಪ್ಪಯ್ಯ. ಅವ್ರ ವಿಷಯ ಏನಾದ್ರು ಗೊತ್ತಿತ್ತಾ ಕೇಳೋದು? ಇಲ್ಲ ಇಲ್ಲ ನಮ್ಮ ಅಜ್ಜನ್ ಕಂಡೇ ನೆನಪಿಲ್ಲ. ಇಲ್ಲ ಇಲ್ಲ. ಐರೋಡಿ ಮನೆಗೆ ಹೋಗಿದ್ಯಾ? ಹೋಗಿದ್ದೆ. ಹಾ ಅಲ್ಲಿ ಅಲ್ಲ ಅದೇ ನಿಮ್ಮ ಅಜ್ಜನ ಮನೆ ಅಲ್ಲ? ಐರೋಡಿ ಮನೆ ನಮ್ಮ ಅಪ್ಪನ ಮನೆ ಅದು. ಅದೇ ಅಪ್ಪನ ಮನೆ ಅಜ್ಜನ ಮನೆ ಯಾರು ಒಂದೇ ಅಂತ? ಅಪ್ಪನ ಮನೆ ನಮ್ಮ ಸ್ವತಃ ಅಪ್ಪನ ಮನೆ. ಐರೋಡಿ ನಮ್ಮ ಅಪ್ಪನ ಮನೆ. ಅಪ್ಪಯ್ಯ ಅಜ್ಜನ ಮನೆ ಅಲ್ಲ? ಐರೋಡಿ ಮನೆ ಅಂದ್ರೆ ಗಂಗಮ್ಮನ ಮನೆ ಅಲ್ಲ. ಅಲ್ಲ, ಗಂಗಮ್ಮನ ಮನೆ ರಾಮ ಹೆಬ್ಬಾರ್ ಮನೆ. ಅಪ್ಪನ ಮನೆಗೆ ಇಪ್ಪದಲ್ಲೇ ಅಲ್ಲ? ಯಾರು? ಅವಳ ಅಪ್ಪನ ಮನೆಗೆ ಇಪ್ಪದು. ಅದು ನಿಮ್ಮ ಅಪ್ಪನ ಮನೆ ಈಚೆಗೆ, ಅವ್ರ ಆಚೆ ಜಲ್ಜಕ್ಕನ ಮನೆ ಮಧ್ಯ. ಹೌದು. ಅದ್ರ ಆಚೆಗೆ ಕಾಳಿಂಗಬ್ಬರ ಮನೆ, ಈಚೆಗೆ ರಾಮಬ್ಬರ ಮನೆ, ಮಧ್ಯ ಜಲಜತ್ತೆ ಮನೆ. ಗೊತ್ತಾಯ್ತಾ ಈಗ? ನೆನಪಾಯ್ತಾ? ಈ ಕಾಳಿಂಗಬ್ಬರ ಮನೆ ಅನ್ನೋದು ಅನಾದಿ ಮನೆ. ಹೌದು, ಅದು ನರಸಿಂಹ ಹೆಬ್ಬಾರ್. ನಿಮ್ಮ ಅಪ್ಪನ ಮನೆ ಅಂದ್ರೆ ಕಾಳಿಂಗಬ್ಬರ ಮನೆ ಅಂದ್ರೆ ಒಂದೇ. ಹೌದು. ಗೊತ್ತಿಲ್ಲ. ನೀವು ಆಗ ಆ ಮನೆ ಬಂದದಿಲ್ಲ? ಅದು ನೆನಪಿಲ್ಲ? ಆಯ್ತು. ಈಗ ನಿಮ್ಮ ಅಜ್ಜನಿಗೆ ಮಕ್ಕಳು ಇದ್ರಲ್ಲ, ಇವರು ಶೇಷಗಿರಿ ಹೆಬ್ಬಾರ್ ಅಂದ್ರೆ ಫಸ್ಟ್ ಮಗ. ಅಂದ್ರೆ ನಿಮ್ಮ ಅಪ್ಪನ ಅಣ್ಣ, ಹಿರಿಯ ಅಣ್ಣ. ಅವ್ರ ವಿಷಯ ಗೊತ್ತಿತ್ತಾ? ರಾಮ ಹೆಬ್ಬಾರ್ರು ಅಣ್ಣನೇ ಕಣೆ. ಶೇಷಗಿರಿ ಹೆಬ್ಬಾರ್ರು ಕಡೆಗೆ ಬಾಳ್ಕುದ್ರ ಅಜ್ಜಿ, ಕಡೆ ಕಾಳಿಂಗ ಹೆಬ್ಬಾರ್ರು, ಕಡೆ ನಾರಾಯಣ ಹೆಬ್ಬಾರ್ರು, ಪುಣಿಯಪ್ಪ ಹೆಬ್ಬಾರ್ರು, ಪುಟ್ಟಣ ಹೆಬ್ಬಾರ್ರು, ರಾಮ ಹೆಬ್ಬಾರ್ರು, ಕಡೆ ಚೆನ್ನಕೇಶ ಹೆಬ್ಬಾರ್ರು. ಅದೇ 7 ಜನರಲ್ಲಿ ಕಡೆಯವರು ಚೆನ್ನಕೇಶ ಹೆಬ್ಬಾರ್ರು. ಚೆನ್ನಕೇಶ ಹೆಬ್ಬಾರ್ ಹೊತ್ತಿಗೆ ಅಣ್ಣ ರಾಮ ಹೆಬ್ಬಾರ್ರು. ಹೌದೇ? ಗಂಗಾ ಮತ್ತೆ ಅಪ್ಪಯ್ಯ. ಗೊತ್ತಾಯ್ತಾ? ಅವ್ರ ಅಣ್ಣ ಪುಟ್ಟಣ ಹೆಬ್ಬಾರ್ರು, ಮಾವಲ್ಲ ಅಪ್ಪಯ್ಯ. ಪುಟ್ಟಣ ಹೆಬ್ಬಾರ ಮಾವ. ಹೌದೇ? ಅದೇ ಪುಟ್ಟಣ ಹೆಬ್ಬಾರ್ ಮಾವಲ್ಲ ಅಪ್ಪಯ್ಯ. ಹೌದು. ಅವ್ರ ಅಪ್ಪಯ್ಯ ಅವ್ರ ಅಣ್ಣ ಪಣಿ ಹೆಬ್ಬಾರ್ ಅಂತೇಳಿ, ತುಳಸಜ್ಜಿ ಗಂಡ. ತುಳಸಜ್ಜಿ ಅದೇ ನಂಗೆ ನೀವು ತುಳಸಜ್ಜಿ ಅಂತ ಹೇಳಿ ಕೂಡ ಗೊತ್ತಾತ್ ನಿಮ್ಗೆ. ಇಲ್ಲಿ ಪಣಿ ಹೆಬ್ಬಾರ್ ಗೊತ್ತಿಲ್ಲ ಯಾರಿಗೆ. ತುಳಸಜ್ಜಿ ಅಂದ್ರೆ ಇವತ್ತು ತುಳಸಜ್ಜಿ ಗಂಡ. ಅವರ ಅಣ್ಣ ನಾರಾಯಣ ಹೆಬ್ಬಾರ್. ನಾರಾಯಣ ಹೆಬ್ಬಾರ್ ಅಂತ ಹೇಳಿದ್ರೆ ಅಲ್ಲಿ ಶೃಂಗೇರಿ ಹೋಗಿ. ನಾರಾಯಣ ಹೆಬ್ಬಾರ್ ಅಂತ ಹೇಳಿದ್ರೆ ನಿಮ್ಮ ಅಪ್ಪಯ್ಯನ ಅಣ್ಣ. ಅವರು ಕಾಳಿಂಗ ಹೆಬ್ಬಾರ್ ಅವರಿಗೆ ಜೋರ್ ಮಾಡಿ ಮದುವೆ ಮಾಡಿಸಿ, ಕಡೆಗೆ ಅವ್ರ ಮದುವೆ ಕೆಲವೇ ದಿವಸಕ್ಕೆ ಹೋಗಿ ಶೃಂಗೇರಿ ಹೋಗಿ ಪ್ರಾಣ ತಕೊಂಡ್ರು. ಗೊತ್ತಿತ್ತಾ? ಗೊತ್ತಿತ್ತಾ? ಯಾವಾಗ ಬಂದದ? 48ಕ್ಕೆ ಅಜ್ಜ ತೀರಿ ಹೋಗಿದ್ದು. ಚೆನ್ನಕೇಶ ಅವರು ಕರ್ಕೊಂಡು ಹೋಗ್ತಾರೆ. ಇರ್ಲಿ. ನಾರಾಯಣ ಹೆಬ್ಬಾರ್ ಅಣ್ಣಯ್ಯ ಕಾಳಿಂಗ ಹೆಬ್ಬಾರ್. ಕಾಳಿಂಗ ಹೆಬ್ಬಾರ್ ನನ್ನ ಅಜ್ಜಯ್ಯ, ನಮ್ಮ ಅಪ್ಪಯ್ಯನ ಅಪ್ಪಯ್ಯ ಕಾಳಿಂಗ ಹೆಬ್ಬಾರ್. ಕಾಳಿಂಗ ಹೆಬ್ಬಾರ್ಗೆ ಒಬ್ಳ ಅಕ್ಕ ಬಾಳ್ಕೋದ್ರ ಅಜ್ಜಿ ಅಂತೇಳಿ ಭಾರಿ ಫೇಮಸ್. ಪಣಿಯಮ್ಮ ಭಯಂಕರ. ಅವ್ರು ದೊಡ್ಡ ಕಮಾಂಡರ್ ಇಡೀ ಕುಟುಂಬಕ್ಕೆ. ಗೊತ್ತುಂಟ? ಅವರ ಅಣ್ಣ ಶೇಷಗಿರಿ, ಫಸ್ಟ್ ಇದ್ದ ಶೇಷಗಿರಿ. ಗೊತ್ತಾಯ್ತಾ? ಅದು ನಿಮ್ಗೆ ಗೊತ್ತಿಲ್ಲ. ಹೋಗ್ಲಿ, ಕಾಳಿಂಗ ಹೆಬ್ಬಾರ್ ಬಗ್ಗೆ ಗೊತ್ತಿತ್ತಾ? ಇಲ್ಲ, ಅವ್ರ ವಿಷಯ ಹೇಳೋದಿಲ್ಲ. ನಿಮ್ಮ ಅಪ್ಪನ ಅಣ್ಣಯ್ಯ ನಾರಾಯಣ ಹೆಬ್ಬಾರ್ ಶೃಂಗೇರಿ ಹೋಗಿ ಅವರು ಪ್ರಾಣ ತಕೊಂಡ್ರಲ್ಲ, ಅದು ಗೊತ್ತಿತ್ತಾ? ಅದು ಅವನಿಗೆ ಗೊತ್ತಿತ್ತು.
ಹಂಗ ದುಡ್ಡಾಕತ್ತೆ. ಅವರು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಶೃಂಗೇರಿ ಜಗದ್ಗುರು ಹತ್ರ ಹೋಗಿ ಕೇಳಿದ್ರು. ಅವ್ರಿಗೆ ಅಂದ್ರೆ ಆಯ್ತು. ಅವರು ಹೇಳಿದ್ರು ನೀನು ಇವತ್ತು ಬೇಡ ನಾಳೆ ಬಾ ಅಂತ ಹೇಳಿದ್ರು. ಶೃಂಗೇರಿಲಿ ರೂಮಿಗೆ ಹೋಗಿ ಇರು ಅಂತ. ಅವ್ನ ರೂಮಿಗೆ ಹೋಗಿದ್ದ. ಮರುದಿವಸ ಬೆಳಿಗ್ಗೆ ನೋಡುವಾಗ ಅವ್ನ ತಲೆ ಹೊಡೆದು ಪ್ರಾಣ ಹೋಗಿದೆ. ಪ್ರಾಣ ತಗೊಂಡಿದಲ್ಲ, ಪ್ರಾಣ ತನ್ನಷ್ಟಕ್ಕೆ ಹೋಗಿದೆ. ಮದುವೆ ಆಗಿದ್ದಷ್ಟೇ. ಅಲ್ಲ, ಶಿವರಾಮಣ್ಣ ಬಂದು ವಿಷ ತಕೊಂಡು ತೀರಿ ಹೋದ್ರು. ಆಗ ನಾರಾಯಣ ಹೆಬ್ಬಾರ್ ಅವರು ಬಂದು ಮದುವೆ ಬೇಡ ಅಂತ ಫೋರ್ಸ್ ಮಾಡಿ ಮದುವೆ ಮಾಡಿಸಿದ್ರು. ಮದುವೆ ಮಾಡಿ ಅವರು ಬಿಟ್ಟು ನಡ್ಕೊಂಡು ಹೋದ್ರು ಶೃಂಗೇರಿ. ಸ್ವಾಮೀಜಿ ಮದುವೆ ಆಯ್ತು ಸಾಯಂಕಾಲ ಆಯ್ತು. ಈಗ ನಾಳೆ ಬೆಳಿಗ್ಗೆ ಮಾತಾಡುವ ಅಂತ ಭೂಮಿ ಕಳ್ಸಿದ್ರು. ಶೃಂಗೇರಿ ಭೂಮಿಗೆ ಹೋಗುವಾಗ ಅವ್ರ ಕೈಯಲ್ಲಿ ಭಗವದ್ಗೀತೆ ಉಸಿರು ಕೂತಿದ್ದಾರೆ. ಅದು ಓದ್ತಾ ಓದ್ತಾ ಮಂಡೆ ಹೊಡ್ಕೊಂಡು ಹೋಗಿದ್ದಾರೆ. ಅದರ ನಂತರ ಅವರಿಗೆ ರೈಟ್ಸ್ ಮಾಡ್ಬೇಕು. ಕಡೆ ಇದು ಉಂಟಲ್ವ, ಸ್ವಾಮೀಜಿಗೆ ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಸ್ಯಾಂಡಲ್ವುಡ್ ಎಲ್ಲ ಹಾಕಿ ಹೇಗೆ ಮಾಡ್ತಾರೆ. ಬಹಳ ಒಂದು ರೋಚಕವಾದ ಕಥೆ ನಮ್ಮ ಕುಟುಂಬದೊಳಗೆ. ನಾನು ಕೇಳಿದ್ದೆ ಇವನ ಬೈದ ಮತ್ತೆ ವಿವರವಾಗಿ ಪುನಃ ಕೇಳಿದ್ದು. ಅದ್ಭುತ ಕಥೆ ಅದು. ಬೇರೆ ಯಾವ ಕುಟುಂಬ ನಾನು ಕೇಳಲಿಲ್ಲ. ಮದುವೆ ಆಗಿ ಅದು ಬಲಾತ್ಕಾರದ ಮದುವೆ ಮಾಡಿದಂತೆ ಆ ಕಾಳಿಗಜ್ಜೆಯ. ನೀನು ಮದುವೆ ಆಗಲೇಬೇಕಂತ ಹೇಳಿ ಮದುವೆ ಮಾಡಿದ್ದು. ಅವರಿಗೆ ಮನಸ್ಸಿಲ್ಲ ಮದುವೆ ಆಗಿತ್ತು. ಅವರಿಗೆ ಸನ್ಯಾಸದ ಬಗ್ಗೆ ಮತ್ತೆ ವೈರಾಗ್ಯ. ಅಲ್ಲಿ ಹೋಗಿ ತೀರೋದು. ಕಡೆ ಕಾಳಿಗಜ್ಜೆ ಹೋಗಿ ಎಲ್ಲ ಮಾಡ್ಕೊಂಡು in our family there are two. One is this. There's another one in your family also. Like he's become a Swamiji. ಗಿರಿಜಾಕರ ಮಗ ತಾರಾನಾಥ್ ಅಂತ ಹೇಳಿದ್ದ. ನಮ್ಮಲ್ಲಿ ಒಂದು ವೈರಾಗ್ಯದ ಒಂದು ಲೈನ್ ಉಂಟು ನಮ್ಮ ಕುಟುಂಬದೊಳಗೆ. ಅವ ಗಿರಿಜಾಕರ ಮಗ ತಾರಾನಾಥ M.Tech ಗೋಲ್ಡ್ ಮೆಡಲಿಸ್ಟ್, ಒಳ್ಳೆ ಜಾಬ್ ಇದ್ದ. ಎಲ್ಲ ಬಿಟ್ಟು ಸನ್ಯಾಸ ಆದ. ಈಗ ಸ್ವಾಮಿ ಚಿದಾನಂದ ಅಂತ ಹೇಳಿ ಈಗ ಅಲ್ಲಿದ್ದ, ಹಿಮಾಲಯ ಚಿನ್ಮಯ ಮಿಷನ್ ಅಲ್ಲಿ ಇದ್ದ. ಅದೆಲ್ಲ ಬಿಟ್ಟು ಈಗ ಸ್ವಂತಾಗಿ ಸ್ವಾಮಿ ಚಿದಾನಂದ ಆಗಿ ಹಿಮಾಲಯ ಸೋಲನ್ ಅಂತ ಸೋಲನ್ ಹಿಮಾಚಲ್ ಪ್ರದೇಶ ಅಲ್ಲಿದ್ದಾನೆ. ಮತ್ತೆ ನನ್ನ ತಂಗಿ ಲಲಿತಾ ಅಂತಿದ್ದಾಳೆ. ಅವಳ ಮಗ ಹರ್ಷ ಅಂತ, ಅವನಿಗೆ ಮದುವೆ ಆಗಿತ್ತು. ಮದುವೆ ಆದ ನಂತರ ಕಡೆಗೆ ಅವನಿಗೆ ವೈರಾಗ್ಯ ಬಂದು ಡೈವರ್ಸ್ ಮಾಡಿ ಕಡೆಗೆ ಈಗ ಯೋಗಿ ಆಗಿದ್ದಾನೆ. ಕಲ್ಕತ್ತಲ್ಲಿದ್ದಾನೆ. 2 ಜನ ಸನ್ಯಾಸಿಗಳಿದ್ದಾರೆ ನಮ್ಮೊಳಗೆ ಈಗ. ಆ ಸನ್ಯಾಸತ್ವ ಅನ್ನೋದು ನಮ್ಮ ವಂಶವಾಹಿನಿಯೊಳಗೆ ಉಂಟು. ಅಲ್ಲೇ ಒಂದು ಕಂಟಿನ್ಯೂಸ್ ಆಯ್ತು. ಹೇಗೆ ಬಂತು ಗೊತ್ತಿಲ್ಲ. ಅಧ್ಯಾತ್ಮ ಎನ್ನುವಂತದ್ದು ಮುಂಚೆಯಿಂದ ಒಂದು ಪೂರ್ವಾಜಿತ ಕರ್ಮ ಅವರನ್ನು ಮಾಡುತ್ತೆ ಅನ್ಸುತ್ತೆ. ಪೂರ್ವಾಜಿತ ಕರ್ಮ ಅವ್ರನ್ನ ಆತರ ಅಲ್ವಾ? ಪೂರ್ವಾಜಿತ. ನಮ್ಮ ಅಪ್ಪಯ್ಯ ನಿಮ್ಮಲ್ಲಿ ಬರ್ತಾ ಇದ್ದೀರಾ? ವೆಂಕಟದರ್ಶಿ ಹಬ್ಬ, AVN ಹಬ್ಬ. ಅವರು ಹೌದು. ಅದಕ್ಕಿಂತ ಮುಂಚೆ ಕಾನೂನು ಕಲೀಲಿಕ್ಕೆ ಬರ್ತಿದ್ರಲ್ಲ. ಮದುವೆ ಆಯ್ತಲ್ಲ, ಮದುವೆ ಆದ ನಂತರ ಕಾನೂನು ಕಲ್ತದ ಅಪ್ಪಯ್ಯ. ಹೆಂಡತಿನ ಮತ್ತೆ ಅತ್ತೆನ ಕರ್ಕೊಂಡು ಹೋಗಿದ್ರು ಅವರು ನಿಮ್ಮಲ್ಲಿಗೆ. AC ಹೆಬ್ಬಾರ ಮನೇಲಿ ಇದ್ದು ಹೆಂಡತಿ ಮತ್ತೆ ಅತ್ತೆ ಸಮೇತ ಇದ್ದು ಅವರು ಕಾನೂನು ಕಲ್ತದ್ದು. ಆಗ್ಲೇ ಅವ್ರಿಗೆ ತಮಿಳು ಸಂಗೀತ ಎಲ್ಲ ಬರ್ತಿತ್ತು. 22ನೇ ಇಸ್ವಿಗಿಂತ ಮುಂಚೆ. ಇವರು 34ರಲ್ಲಿ ಹುಟ್ಟಿದ್ದಾರೆ. ಇಲ್ಲ, ಅಲ್ಲ 34ರಲ್ಲಿ ಹುಟ್ಟಿದ್ದಾರೆ. ನಂತರ 46-47 ಹಾಗೆ ಅಪ್ಪನಿಗೆ TB ಆಯ್ತು. ಹೌದು. ನಿಮ್ಮಲ್ಲಿ ತಾಂಬರಮದಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದು. ತಾಂಬರಂ ಹಾಸ್ಪಿಟಲ್ ಸೆನೆಟೋರಿಯಂ. ಹೌದು. ಅದ್ರ ವಿಷಯ ಹೇಳಲಿಕ್ಕೆ ಗೊತ್ತುಂಟಾ? ಅದ್ರ ವಿಷಯ ನೆನಪಿತ್ತಾ? ಅಪ್ಪಯ್ಯ ಬಂದದ್ದು ಎಂತ ಆಯ್ತು? ಕಡೆಗೆ ಕಡೆಗೆ ಹುಷಾರಾಗಿ ಬಂದ್ರೆ ಹೌದಾ? ಆಸ್ಪತ್ರೆಯಲ್ಲಿ ಅವರಿಗೆ TB ಆದ್ದು.
ಹಾಗಾಗಿ ಆಗ ಟಿಬಿ ಕಾಯಿಲೆಗೆ ಔಷಧ ಇಲ್ಲ, ಹಾಗೆ ಇಲ್ಲ, ಹಾಗೆ ಇಲ್ವೇ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಆಗ ಟಿಬಿ ಆದಂತ ಎಲುಬುಗಳನ್ನ ಕಟ್ಟು ಮಾಡಿ ತೆಗೆದು ಬಿಸಾಡ್ಬೇಕು, ಅಷ್ಟೇ ಇದ್ದದ್ದು. ಹಾಗಾಗಿ ಆ ಡಾಕ್ಟರ್ ಒಂದು 6-7 ಎಲುಬುಗಳನ್ನ, ಶ್ವಾಸಕೋಶದ ಎಲುಬುಗಳನ್ನ ಕಟ್ ಮಾಡಿ ಬಿಸಾಡಿಬಿಟ್ಟ. ಅವ ಹೇಳಿದ ಇನ್ನು 20 ವರ್ಷ ನಿಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದ. 20 ವರ್ಷ ಅವ ವಾಯ್ದೆ ಕೊಟ್ಟಿದ್ದ. ಸರಿ, ಆ 20 ವರ್ಷಕ್ಕೆ ಸರಿಯಾಗಿ ಅಪ್ಪ ತೀರೋದು ಕಡೆಗೆ. ಆಗಿನ ಕಾಲ ಡಾಕ್ಟರ್ ಎಂತ ಒಂದು ಡಾಕ್ಟರ್ ನೋಡಿ 65 ತೀರೋದು. ಈಗ 20 ವರ್ಷ ವಯಸ್ಸು ಕೊಟ್ಟು 20 ದಿವಸ ಬರ್ತಿಲ್ಲ. ಹೌದು, ಅಲ್ಲ ಎಷ್ಟು ಅವಾಗ ಕರ್ತವ್ಯದ ಮೇಲೆ ಒಂದಷ್ಟು ಇದಿತ್ತು. ಕರಾರುವಾಕ್ಕಾಗಿ ಹೇಳಿದರು 20 ವರ್ಷ ನೀವು ತೊಂದರೆ ಇಲ್ಲ ಅಂತ ಹೇಳಿದರು. ಹಾಗೆ ಅದೇ ಒಂದು 20 ವರ್ಷಕ್ಕೆ ಅವರಿಗೆ ಕಾರ್ಡಿಯಕ್ ಆಸ್ಮಾ ಆಗಿ ಹೃದಯ ಆ ಕಾಯಿಲೆ ಇದಾಗಿಲ್ಲ, ಈ ಕಾಯಿಲೆ ಇದೆ ಹಾಗೆ. ಬಟ್ 20 ವರ್ಷ ಬದುಕಲಿಕ್ಕೆ ಆ ಟಿಬಿ ಡಿಸೀಸ್ ನಂತರ ವೀಕ್ ಆಗ್ತಾರೆ. ಅದು ಹೇಳಿದ್ದು ಅಂದ್ರೆ ನಿಮ್ಮ ಸ್ಟ್ರೆಂತ್ ಉಂಟಲ್ಲ, ಶ್ವಾಸಕೋಶದ ಸ್ಟ್ರೆಂತ್ ಇನ್ನು 20 ವರ್ಷ ಕಡ್ಡಿಲ್ಲ, 20 ವರ್ಷ ನಂತರ ಅದಕ್ಕೆ ವೀಕ್ ಆಗ್ತದೆ, ಅದಕ್ಕೆ ಶಕ್ತಿ ಬರುವುದಿಲ್ಲ ಅಂತ ಹೇಳಿದ್ರು. ಆ ಶ್ವಾಸಕೋಶದ ಸ್ಟ್ರೆಂತ್ ಕಡಿಮೆ ಆಗಿ ಆ ಎಲುಬು ಇಲ್ದಿದ್ದ ಕಾರಣ ಬೆನ್ನಲ್ಲಿ ಇಷ್ಟು ದೊಡ್ಡ ಹೊಂಡ. ಅವರು ಸ್ನಾನ ಮಾಡುವಾಗ ನಾವು ನೋಡ್ತಿತ್ತಲ್ಲ, ಬೆನ್ನು ನಮಗೆಲ್ಲ ಸೊಡೆದಿರುವಾಗ ಆಶ್ಚರ್ಯ, ಎಂತ ಮೂಳೆ ಇಲ್ಲ ಹಂಗ ಆ ರೀತಿ ಹೊಂಡ ಬೆನ್ನಲ್ಲಿ. ಯಾಕಂದ್ರೆ ಬೆನ್ನ ಮೇಲೆ ಬೆನ್ನು ಬದಿ ಮೂಳೆಗಳೇ ಇಲ್ಲ ಶ್ವಾಸಕೋಶದ. ಆ ಅರ್ಧ ಶ್ವಾಸಕೋಶದಲ್ಲಿ ಬದುಕಿದ್ದವರು 65ನೇ ಇಸ್ವಿಯಲ್ಲಿ ತೀರಿಯೋದು. ಬಿಕಾಸ್ ಆಫ್ ದಟ್ ಅವರು ಬಂದು ನಮ್ಮ ಅಪ್ಪ ಹೇಳ್ತಿದ್ರು ಛಲ, ರೈಟ್, ನಾನು ಎಕ್ಸಸೈಸ್ ಮಾಡದೇ ಇದ್ರೆ ಆ 20 ವರ್ಷ ತೆಗಿಲಿಕ್ಕೆ ಆಗುದಿಲ್ಲ ನನಗೆ ಅಂತ ಎಕ್ಸಸೈಸ್ ಮಾಡ್ತಾ ಇದ್ರು ಡೈಲಿ. ಆ ಎಕ್ಸಸೈಸ್ ಅಂತೂ ಬಿಡ್ಲಿಲ್ಲ ಅವರು. ನೀರು ಒಂದು ಮೂಗಿನ ನೀರು ತಗೊಂಡೋಗಿ ಇನ್ನೊಂದು ಮೂಗಿನ ಬಿಡುದು, ಎಂತದೆಲ್ಲ ಮಾಡ್ತಿದ್ರು ಮುಂಚೆ. ಮತ್ತೆ ಈಗ ಪ್ಯಾರಾಲಿಟಿಕ್ ಅಟ್ಯಾಕ್ ಲಾಸ್ಟಿಗೆ ಅಲ್ಲ, ಟು ಕಮ್ ಔಟ್ ಆಫ್ ದಟ್ ಅದಕ್ಕೆ ಸ್ಟ್ರೆಂತ್ ಆಫ್ ಮೈಂಡ್ ಬೇಕಲ್ವಾ, ಕಮ್ ಔಟ್ ಆಫ್ ಇಟ್. ಅಂದ್ರೆ ಸಡನ್ ಆಗಿ ಅವರಿಗೆ ಬಲಗೆ ನಿಶ್ಚೇಷ್ಟಿತ ಆಯ್ತು. ಅಂದ್ರೆ ಅಲ್ಲ ಕಡೆಗೆ ಹೌದೌದ ಸಾಯ್ಬೇಕಾದ್ರೆ ಮುಂಚೆ ಕಡೆಗೆ ಒಂದ್ ದಿವಸ ಬಲಗೆ ಇದ್ದಿದಾಗ ಆಯ್ತು. ನಾವು ಕೂಡಲೇ ಕಂಕನಾಡಿ ಆಸ್ಪತ್ರೆ ಕರ್ಕೊಂಡೋಯ್ತು ಮಂಗಳೂರಿಗೆ. ಮಂಗಳೂರಲ್ಲಿ ಒಬ್ಬ ಡಾಕ್ಟರ್ ಎಸ್ ಅಂತ ಒಬ್ರು ಮಲೇಷ್ಯಾದ ಡಾಕ್ಟ್ರು ಕೈಗೆ ಮಾಲಿಶ್ ಮಾಡಿ ಮಾಲಿಶ್ ಮಾಡಿ ಮಾಲಿಶ್ ಮಾಡಿ ಅದಕ್ಕೆ ಶಕ್ತಿ ಬರೋ ಮಾಡಿದ್ರು. ಕಡೆಗೆ ಅವರಿಗೆ ಅವರು ಹೋಗುವಾಗ ದಸ್ಕತ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೆಬ್ಬೆಟ್ಟು ಹಾಕಿ ವಿಲ್ ಮಾಡಿ ಹೋಗಿದ್ರು ಅಪ್ಪಯ್ಯ. ಅವರಿಗೊಂದು ಛಲ ಏನಂದ್ರೆ, ನಾನು ನನ್ನ ಹತ್ರ ಹೇಳಿದ್ರು, ನಾನು 1000 ವಿಲ್ ಮಾಡಿಸಿದ್ದೆ, 1000 ಕಕ್ಷಿಗಾರಿಗೆ ವಿಲ್ ಮಾಡಿಸಿ ಕೊಟ್ಟವ, ನಾನು ನನ್ನ ವಿಲ್ಲನ್ನ ಹೆಬ್ಬೆಟ್ಟಾಕಿ ಮಾಡ್ಬೇಕಾಯ್ತು. ನನಗೆ ತುಂಬಾ ಬೇಜಾರಿತ್ತು, ನಾನು ದಸ್ಕತ್ ಹಾಕಿ ವಿಲ್ ಮಾಡಬೇಕು ಅಂತ. ಅಲ್ಲಿ ಅವ ಇವರಿಗೆ ಟೇಬಲ್ ಮೇಲೆ ನಾಣ್ಯಗಳನ್ನೆಲ್ಲ ಹಾಕಿ ಎತ್ತಿ ಅಂತ ಹೇಳುದು, ಕೈಯೊಳಗೆ ಕೈಗೆ ಬೆರಳಿಗೆ ಚಲನೆ ಆಗ್ಬೇಕಲ್ಲ, ಎತ್ತಿ ಅಂತ ಹೇಳುದು. ಇವರು ಎತ್ತುತ್ತಿದ್ರು, ಪೆನ್ ಕೊಟ್ಟು ಗೀಚ್ ಹಾಕಿ ಅಂತ ಗೀಚ್ ಹಾಕಿ ಗೀಚ್ ಹಾಕಿ ಗೀಚ್ ಹಾಕಿ ಕಡೆ ಗೀಚ್ ಹಾಕಿ ದಸ್ಕತ್ ಹಾಕೋಕ್ ಬಂತು ಅವರಿಗೆ. ಕಡೆ ವಾಪಸ್ ಬಂದವರು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಹಳೆ ಹೆಬ್ಬೆಟ್ಟು ಹಾಕಿದ ವಿಲ್ಲನ್ನು ರದ್ದು ಮಾಡಿ ಹೊಸದಾಗಿ ದಸ್ಕತ್ ಹಾಕಿ ಒಂದು ವಿಲ್ ಮಾಡಿ ರಿಜಿಸ್ಟರ್ ಮಾಡಿ ಕಡೆ ಬಾರ್ ರೂಮಿಗೆ ಹೋಗಿ ಕೂತ್ಕೊಂಡು ಎಲ್ರಿಗೂ ನಾನೊಬ್ಬ ಹುಷಾರಾಗಿದ್ದೆ ಅಂತ ತೋರಿಸಿ ಕಡೆ ಮನೆ ಬಂದು ತೀರೋದು. ಅಷ್ಟು ಛಲ ಇತ್ತು ಅವ್ರಿಗೆ ಆ ರೀತಿ. ನಿಮ್ಗೆ ಛಲ ಉಂಟು, ವಾಕಿಂಗ್ ಉಂಟಲ್ವಾ, ಛಲ ಇಲ್ಲದೆ ಇದ್ರೆ ಕೂತ್ಕೊಳ್ತೇನೆ ಅಂದಾಯ್ತಂತ. ಈ ಛಲ ತುಂಬಾ ಖುಷಿ ಆಯ್ತಾನೆ. ಇದು ಹೆಬ್ಬಾರ್ ಕುಟುಂಬಕ್ಕೆ ಸೇರಿ ಛಲ ಅಂತ. ನಾವೇ ಹೇಳಿ ಬೇಡ ಬೇಡ ದೇಕೋತ ಜಾಸ್ತಿ ಆದ್ರೂ ಕಾಲು ಹೋಗುತ್ತೆ. ಅಲ್ಲ ಅದು ಬಿಡುದಿಲ್ಲ ನೋಡಿ. ಅಲ್ಲ ಅದು ತಿರುಗಿ ಒಂದ್ಸಲ ತಿರುಗಿ ಬೆಳಿಗ್ಗೆ ಒಂದೇ ಸಾಯಂಕಾಲ ಒಂದು ರೌಂಡ್ ತಿರುಗಿ ನಾವು ಮ್ಯಾನೇಜ್ ಮಾಡ್ತೇವೆ ಅಂತ. ಈಗ ನಾವು ನಿಮ್ಮ ಅಪ್ಪನ ನಾವು ವಂಶವೃಕ್ಷದ ನಮ್ಮ ಹೆಬ್ಬಾರ್ ಕುಟುಂಬದ ವಂಶವೃಕ್ಷದ ಬಗ್ಗೆ ಬರಿತಾ ಇದ್ದೆ, ಒಂದೊಂದು ಕತೆ ಒಬ್ಬೊಬ್ರದ್ದು. ಅಂದ್ರೆ ನಮ್ಮ ಕಾಳಿಂಗ ಹೆಬ್ಬಾರ್ ಕತೆ, ಶೇಷಗಿರಿ ಹೆಬ್ಬಾರ್ ಕತೆ, ರಾಮ ಹೆಬ್ಬಾರ್ ಕತೆ ಎಲ್ಲ. ಕಾಳಿ ಹೆಬ್ಬಾರ್ ಕತೆ ಬೇಕಾಷ್ಟಿತ್ತು. ಕಾಳಿ ಹೆಬ್ಬಾರಿಗೆ ಒಬ್ರು ಒಂದ್ಸಲ ಹೊಂಡ ತೆಗೆದು ಹುಗುಕ್ಕೂ ಹೊರಟಿದ್ರು, ಹೊಂಡ ತೆಗೆದು. ಹೌದೌದು, ಹೇಳಿ ಯಾರೋ ಬಂದ ಬಬ್ಬೆ ಹೊಡೆದು ಅವ್ರು ಬಚಾವಾದ್ರು. ಹೀಗಿಂದೆಲ್ಲ ಮಸ್ತ್ ಕತೆ ಇತ್ತು. ಹೌದು. ಈಗ ನಾನು ಬಂದದ್ದು ನಿಮ್ಮ ಬುಡದ ಕತೆ, ನಿಮ್ಮ ಅಪ್ಪನ ಬುಡದ ಕತೆ ಬೇಕಿತ್ತು ನನಗೆ. ಅಂದ್ರೆ ಅವ್ರು ಯಾವಾಗ ಅಲ್ಲಿಗೆ ಮದ್ರಾಸಿಗೆ ಹೋದ್ರು, ಯಾವಾಗ ಪ್ರಾಕ್ಟೀಸ್ ಮಾಡಿದ್ರು, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು? ಹೌದು, ಡಾಕ್ಟರ್ ಎಲ್ಲಿ ಅದು?
ಪೆರುಮಾಳ್ ಸ್ಟ್ರೀಟಾ? ನಂಗೆ ಗೊತ್ತಿಲ್ಲ, ನಾನು ಸಣ್ಣವಳಲ್ಲ. ಅದೇ ಯಾರೋ ಒಂದು ಕಾರ್ಡ್ನಲ್ಲಿ ಪೆರುಮಾಳ್ ಸ್ಟ್ರೀಟ್ ಅಂತ ಇತ್ತು. ಅವರ ಮನೆ ಬಂದು ಗೋವಿಂದಪ್ಪ ನಾಯಕನ್ ಸ್ಟ್ರೀಟ್ ನಲ್ಲಿ ಇತ್ತು. ಮಿಡ್ ಸ್ಟ್ರೀಟ್ ಅಲ್ಲಿ ಮಾಮಲೆ ಬರುತ್ತದ್ದು ಗೋವಿಂದಪ್ಪ ಸ್ಟ್ರೀಟ್. ಎಲ್ಲಿ ಬಸವಗುಡಿ? ಸರ್ವೇರ್ ಸ್ಟ್ರೀಟ್ ಅಲ್ವಾ? ಅಲ್ಲ ಅಲ್ಲ, ಗೋವಿಂದಪ್ಪ ಸ್ಟ್ರೀಟ್. ಗೋವಿಂದಪ್ಪ. ಇವ್ರದ್ದು ಬಂದು ಗೋವಿಂದಪ್ಪ ನಾಯಕನ್ ಸ್ಟ್ರೀಟ್. ಅವರ ಮನೆ ಎಷ್ಟು ದೊಡ್ಡದಂದ್ರೆ ಅಲ್ಲಿ ಪ್ಯಾರಿಸ್ ನಲ್ಲಿ ಮಿಂಟ್ ಸ್ಟ್ರೀಟಿಗೂ ಗೋವಿಂದಪ್ಪ ನಾಯಕನ್ ಸ್ಟ್ರೀಟ್, 2 ಸ್ಟ್ರೀಟ್ ಪ್ಯಾರಲ್ ಸ್ಟ್ರೀಟ್. ನೀವು ಮಿಂಟ್ ಸ್ಟ್ರೀಟ್ ಇಂದ ಒಳಗೆ ಹೋಗಿ ಗೋವಿಂದಪ್ಪ ನಾಯಕನ್ ಸ್ಟ್ರೀಟ್ ನಲ್ಲಿ ಹೊರಗೆ ಬರ್ಬೋದು. ಅಷ್ಟು ದೊಡ್ಡ ಮನೆ. ಬಿಟ್ವೀನ್ 2 streets the house was there and multiple floors. 2 ಫ್ಲೋರ್ ಮನೆ ಅದು. ಆ ಗ್ರೌಂಡ್ ಫ್ಲೋರ್ ನಲ್ಲಿ ಆಲ್ ದಿ ಮನೆ ಇದ್ದದ್ದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ನಲ್ಲಿ ಅಲ್ಲಿ ಪ್ಯಾರಿಸ್ ಅದೀಗ ಹಳೆ ಮನೆ ಕನ್ಸ್ಟ್ರಕ್ಷನ್ ಹಾಗೆ ಅಲ್ಲಿ ಕೆಳಗೆ ವಾಟರ್ ಪಂಪ್ ಪಂಪ್ ಹೊಡಿ ನೀರು ತೆಗಿಲಿಕ್ಕೆ ಬಾವಿ ಇವೆಲ್ಲ ಕೆಳಗಿರುವುದು. ಮೇಲೆ ಮನೆ 1 ಫ್ಲೋರ್, ಸೆಕೆಂಡ್ ಫ್ಲೋರ್? 2 floors. 2 floors. Right. Ground floor and first floor. First floor and second floor. Ground floor ಇಲ್ವಾ? Ground floor ಇದೆ. Ground floor ನಲ್ಲಿ people never stayed there. It's only for people who come inside ಅಲ್ಲಿ ಡ್ರಾಯಿಂಗ್ ರೂಮ್ ಹಾಗೆ ಅಲ್ಲಿ. ಈಗ ಲಾಯರ್ಸ್ ಈಗ ಬಂದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಗ್ರೌಂಡ್ ಫ್ಲೋರ್ ಇಸ್ ಯೂಸ್ಡ್ ಫಾರ್ ಮೀಟಿಂಗ್ ಪೀಪಲ್ ದೇರ್. ಬಟ್ ಫ್ಯಾಮಿಲಿ ವುಡ್ ಸ್ಟೇ ಇನ್ ದ ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್. 3ನೇ ಫ್ಲೋರ್ ನಲ್ಲಿ ಒಂದು ರೂಮ್ ಇತ್ತು. ಆ ರೂಮ್ ನಲ್ಲಿ ಶಿವರಾಮ್ ಹೆಬ್ಬಾರ್ ಇದ್ದಿತ್ತು, ಆ 3ನೇ ಮಾಡಿಯಲ್ಲಿ. ಸೊ ಇದು ಈ ಕತೆ ಕೇಳಿದಾಗ ನಾನು ಈ ಶಿವರಾಮ್ ಹೆಬ್ಬಾರ್ ತೀರಿ ಹೋಗ್ಬೇಕು ಟೈಮ್ನಲ್ಲಿ ಯಾರೋ ಬಂದು ಶಿವರಾಮ್ ಹೆಬ್ಬಾರ್ನ ಕರೀಲಿಕ್ಕೆ ಬಂದಿದ್ರಂತೆ. ಈಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್. ಗೋಲ್ಡ್ ಮೆಡಲ್ ಎಲ್ಲ ಸುಮಾರು ತಗೊಂಡಿದ್ದಾರೆ ಇಂಟರ್ಮೀಡಿಯೇಟ್ ನಲ್ಲಿ. ಸೊ ನಮ್ಮ ಅಪ್ಪ ಬಂದು ಶಿವರಾಮಣ್ಣಯ್ಯ ಅಂತ ಹೇಳಿಕೊಂಡು ಕಳೆದಿಂದ ಮೇಲೆ ಹೋದ್ರಂತೆ. ಹೌದು, ಮೇಲೆ ಹೋಗುವಾಗ ಆ ರೂಮ್ ಓಪನ್ ಮಾಡುವಾಗ ಶಿವರಾಮ್ ಹೆಬ್ಬಾರ್ last moments he saw, he had taken cyanide ತಕೊಂಡು ಅದು ಒಳಗೆ ಹೋಗುವಾಗ ಕೊರ್ಕೊಂಡು ಹೋಗ್ತದೆ ಒಳಗೆ. ಇಟ್ಸ್ ವೆರಿ ಪೇನ್ಫುಲ್. ಹಿಂಗೆ ಕಂಟ್ರಿ ಅಂತ. ಅದಕ್ಕೆ ದಿ ಓನ್ಲಿ ಥಿಂಗ್ ಇಸ್ ಎಗ್ ಆಲ್ಬುಮೆನ್. ಎಗ್ ಅಂದ್ರೆ ನಮ್ಮ ಮೊಟ್ಟೆ ಉಂಟಲ್ಲ, ಮೊಟ್ಟೆ ವೈಟ್ ಉಂಟಲ್ವಾ, ಅದು ತಕೊಂಡ್ರೆ ಮಾತ್ರ ಅದನ್ನ ಸೇವ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ರೈಟ್? ಅದ್ರಲ್ಲಿ ಯಾರಿಗೆ ಗೊತ್ತಾವಾಗ. ಬಟ್ ಅಪ್ಪ ನೋಡಿದ್ರು ಲಾಸ್ಟ್ ಮೂಮೆಂಟ್ಸ್ ಆಫ್ ಶಿವರಾಮಣ್ಣ ಅವರು suffering that last bit before he died. ಆ ಕತೆ ಕಡೆಗೆ ಎಂತ ಮಾಡಿದ್ರು ಬಂದು? My father was very young. ಆ ಫೋಟೋಗ್ರಾಫ್ ಉಂಟಲ್ಲ, ನೀವು ಫೋಟೋಗ್ರಾಫ್ ನೋಡ್ತಾ ಇದ್ದೀರಲ್ಲ, ಆ ಫೋಟೋಗ್ರಾಫ್ ನಲ್ಲಿ ಟೊಪ್ಪಿ ಹಾಕಿರೋದು ಅಪ್ಪ ರಾಜಣ್ಣ ಅಂತ ಹೇಳಿದ್ರಲ್ಲ, ಅಪ್ಪ ನಮ್ದು. And if you see Shivaramanya is much older. ಮೊಬೈಲ್ ಅದ ಮ್ಯಾಲ ನಿತ್ತವ್ರು ಇಬ್ರು ಅಂತ ಹೇಳಿ ಹೇಳ್ತಾ ಇದ್ರಲ್ಲ. ಮೇಲೆ ನಿಂತವರಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಬಂದು ಶಿವರಾಮಣ್ಣ ಕಡೆ ನರಸಿಂಹಣ್ಣಯ್ಯ ಅಂತಿದ್ರು. ಮತ್ತೆ ಇನ್ನೊಂದು ಕಾಂಪೌಂಡರ್, ಇನ್ನೊಂದು ಆ ಕಾಂಪೌಂಡರ್ ಹೆಸರು ಗೊತ್ತಿಲ್ಲ. ಇನ್ನೊಂದು ಕಾಂಪೌಂಡರ್ ಹೆಸರು ಬಂದು ಸದಾಶಿವ ಹೊಳ್ರು. ಸದಾಶಿವ ಹೊಳ್ರು ಐರೋಡಿಗೆ ಇದ್ದಿದ್ರು. ಸದಾಶಿವ ಹೊಳ್ಳ ಮದ್ರಾಸ್ ಇದ್ರು. ಮದ್ರಾಸ್ ಆ ಕತೆ ಇದು ಇಂಟ್ರೆಸ್ಟಿಂಗ್ ಕತೆ. ಅದು ಸದಾಶಿವ ಹೊಳ್ಳ ಹ್ಯಾಡ್ ಕಮ್ ಫ್ರಮ್ ಐರೋಡಿ ಟು ಕಿಚನ್ ನಲ್ಲಿ ಹೆಲ್ಪ್ ಮಾಡ್ಬೇಕಂತ ಮೆಡ್ರಾಸ್ ನಿಮ್ಮ ಮನೆಯಲ್ಲಿ. ಬಟ್ ಅಜ್ಜ ನೋಡಿದ್ರು ಅವರು. ಇವ್ರು ಬಂದು ನರಸಿಂಹ ಹೆಬ್ಬಾರಿಗೆ ಟ್ಯೂಷನ್ ಟೀಚರ್ ಎಂಗೇಜ್ ಮಾಡಿದ್ರು. ಸೊ ಟ್ಯೂಷನ್ ಟೀಚರ್ ಹೇಳಿಕೊಡುವಾಗ ಸದಾಶಿವ ಹೊಳ್ಳ ಯೂಸ್ ಟು ಸ್ಟ್ಯಾಂಡ್ ಅಂಡ್ ಲಿಸನ್ ಟು ವಾಟ್ ದಟ್ ಟೀಚರ್ ಇಸ್ ಟೀಚಿಂಗ್ ಅಂಡ್ ಹಿ ವುಡ್ ಗೋ ರೀಡ್ ಹಿಮ್ಸೆಲ್ಫ್. ಅಜ್ಜ ಅದು ನೋಡಿ ಇವ ಕಲಿಯು ಹೋಗುವ ಅಡಿಗೆ ಮನೆಗೆ ಯಾಕೆ ಹೋಗ್ಬೇಕು ಅನ್ನೋದು. ಅವನು ಕರ್ಕೊಂಡು ನೀ ಬಾ ಡಿಸ್ಪೆನ್ಸಿಗೆ ಬಾ ನಾಳೆಗಿಂದ. ಡಿಸ್ಪೆನ್ಸಿನಲ್ಲಿ ಕಂಪೌಂಡಿಂಗ್ ಪ್ರಾಕ್ಟೀಸ್ ಹೇಳಿಕೊಟ್ಟು. ಅವನಿಗೆ ಅಷ್ಟು ಇಂಟೆಲಿಜೆನ್ಸ್ ಇತ್ತು. ಆ ಕಂಪೌಂಡಿಂಗ್ ಪ್ರಾಕ್ಟೀಸ್ ನೀಟಾಗಿ ಕಲ್ತ್ಕೊಂಡು ಈಗ ಅವೆಲ್ಲ ಮಿಕ್ಸ್ಚರ್ ಮಾಡೋದು, ಮಿಕ್ಸ್ ಮಾಡಿ ಟ್ಯಾಬ್ಲೆಟ್ ಹೊಡೋದು, ಇದೆಲ್ಲ ಡಾಕ್ಟರ್ ಬರೆದು ಕೊಡ್ತಾರೆ ಏನು ಕಾಂಪೌಂಡ್ ಹಾಕ್ಬೇಕಂತ. ಈಗ ರೆಡಿಮೇಡ್ ಟಾನಿಕ್ ಎಲ್ಲ ಸಿಗ್ತದೆ. ಆ ಅಕ್ಯೂಟ್ನೆಸ್ ನೋಡಿ, ಆ ಇಂಟೆಲಿಜೆನ್ಸ್ ನೋಡಿ ಅವನಿಗೆ LLP ಡಿಗ್ರಿ ಸೇರಿಸಿದ್ರು. LLP ಪಾಸ್ ಮಾಡಿ ಮತ್ತೆ ಅಜ್ಜನ ಹತ್ರ ಬಂದು ಸ್ವಲ್ಪ ದಿವಸ ಕೆಲಸ ಮಾಡಿ ಮತ್ತೆ ಐರೋಡಿಗೆ ಬಂದು ಸ್ವತಃ ಪ್ರಾಕ್ಟೀಸ್ ಮಾಡಿ ಶುರು ಮಾಡಿ. ದಟ್ ಇಸ್ ಸದಾಶಿವ ಹೊಳ್ಳ. ಈ ಆ ಫೋಟೋಗ್ರಾಫ್ ನಲ್ಲಿ ನೋಡುವಾಗ ಮುಖ ಬಂದು ಈಗ ಗೊತ್ತಾಗ್ತವ್ರೆ ಅಂತ. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆ ಫೋಟೋಗ್ರಾಫ್ ನ ಸರಿ ನೋಡಿದ್ರೆ ಅವರ ಕೈ ಬೆರಳು, ಅವ್ರ ಕೈ ಬೆರಳು ಉಂಟಲ್ವಾ, ಇಟ್ ಇಸ್ ಐ ಸೀನ್ ದಟ್ ಹ್ಯಾಂಡ್ ಬಿಕಾಸ್ ಐ ಮೆಟ್ ಹಿಮ್ ವೆರಿ ಲೇಟ್ ಇನ್ ಲೈಫ್. ಆ ಫೋಟೋಗ್ರಾಫ್ ನೋಡಿ, ಆ ಬೆರಳು ಟಿಪಿಕಲ್ ಬೆರಳು, ಎಲ್ಲ ಕೈ ಬೆರಳು ಕಾಣಂಗ. ಅವ್ರ ಕೈ ಹೀಗಿಟ್ಟರೆ ತೋರಿಸ್ತಾರೆ ಬೆರಳು.
ದಪ್ಪ ಯಾರದು? ಶೋಲ್ಡರ್ ತೋರ್ತ ನೋಡಿ. ಇದ್ರಲ್ಲಿ ಕಪ್ಪು ಕೋಟ್ ಹಾಕೊಂಡಾರ? ಉಂಟು. ಕಪ್ಪು ಕೋಟ್ ಹಾಕೊಂಡಾರ? ಅಲ್ಲ ಶಾಲೆ ಹೊತ್ಕೊಂಡಾರ? ಶಾಲೆ ಅದು ನೋಡ್ರಿ, ಅವ್ರ ಕೈ ಇಲ್ಲಿ ಸೈಡ್ ಇಟ್ಕೊಂಡಿದ್ದಾರೆ ನೋಡಿ, ಆ ಕೈ ಬೆರಳು ನೋಡಿ ತೋರ್ತದ. ಕೈ ಬೆರಳು, ಆ ಕೈ ಬೆರಳು ನೋಡಿ ಕೂಡ ಇದರಲ್ಲಿ ಯಾರು? ಅಕ್ಕ ಹಾ ವಿಶಾಲಕ್ಕೆ ಲಕ್ಷ್ಮಿ ಅಕ್ಕ ರಾಧನೆ ಈ ಮಗು ಟೊಪ್ಪಿ ಹಾಕಿದ್ರೆ ರಾಜಿಗೆ ಈ ಮಗು ವಿಜಯಕ್ಕೆ ಮಗು ವಿಜಯ್. ಇದು ವಿಶಾಲಕ್ಕ. ಇದು ವಿಜಯನಾ? ಹೌದು, ಅಮ್ಮನ ತಲೆನಾಡು. ವಿಜಯ್ ಮಗುವಾ? ಹೌದು ಹೌದು. ನೀವಿಲ್ವ ಅದ್ರಿಗೆ? ಇಲ್ಲ, ನಾ ಅಕ್ಕಿಲ್ಲ. ಹಾ. ಇವರು ಮತ್ತೆ ನಾರಾಯಣ ಹೆಬ್ಬಾರ್ ಹುಟ್ಟಿಲ್ಲ. ಈಗ ಕಂಪೌಂಡರ್ ಎಕ್ಸ್ಟ್ರೀಮ್ ವೈಟ್ ಟೂ ಪೀಪಲ್ಸ್ ಇದ್ದಾರಲ್ಲ, ಲಾಸ್ಟ್ ಆಚೆ ಬಂದ ಹೇಳಿ ಕೂತವನ? ಅಲ್ಲ ಅಲ್ಲ ನಿತ್ತು ಅವ್ರ ಹತ್ರ ನಿತ್ತು. ಎಕ್ಸ್ಟ್ರೀಮ್ ರೈಟ್ ಬಂದು ನಾಗ ತಂದೆರು ಶಾಲಕ್ಕೆ ನಿಂತವ. ಹೌದು. ಲುಕ್ ಅಟ್ ಹಿಸ್ ಹ್ಯಾಂಡ್ and expanded. You can see his fingers. ಹೀಗೆ ಆ ಫಿಂಗರ್ಸ್, ದಟ್ಸ್ ದ ಗಿವ್ ಅವೇ. ಅದು ಗಿವ್ ಅವೇ ಮುಖ I cannot. ಅಲ್ಲ ಅದರಿಂದ ವೈದ್ಯಕೀಯ I don't know, I did not, I met him very late in life. ಅಲ್ಲ ಎಕ್ಸ್ಪಾಂಡೆಡ್ ವಾಟ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ Significance ಅಂದ್ರೆ it is not, see, ನಮ್ಮ ಕೈ ಬೆರಳಿದ್ರೆ all our fingers look nearly similar, but you see that's a typically different hand. ಅವರು ಮಾತಾಡುವಾಗ ಅವ್ರ ಕೈ ಹಿಂಗೆ ಮಾತಾಡ್ತಾರೆ ಅವರು. I could remember that his fingers are all thick. ಹೌದು. So I went to that hand. That hand is a giveaway. Who is this ಅಂತ ಹಾಗೆ ನಾನು ಅಹಸೀನಿ. ವೆರಿ ನೈಸ್ ಮ್ಯಾನ್. ನಮ್ಮ ಮನೆ ಬರ್ತಾರೆ. ವೆರಿ ವೆರಿ ನೈಸ್ ಮ್ಯಾನ್. ಅಪ್ಪ ಇಲ್ವಾ? ಅವರು ಮುಂಡಾಸ್ ಹಾಕ್ತಿದ್ರಾ? ಯಾವಾಗಲೂ ಮುಂಡಾಸ್ ಹಾಕ್ತಾರೆ. ಮುಂಡಾಸ್ ಕಂಡು ಶಾಪಿಗೆ ಹೋಗ್ತಾರೆ. ಶಾಪಿಗೆ ಹೋಗುದಾ? ಹೌದು. ಮನೇಲಿ ಆಯ್ತಂತೇಳಿ ಮನೆ ಮನೆಗೆ ಮಲ್ಕೊಂಡಾದೆ ಕೂಡ ಊಟಾಯಿ ಮಲ್ಕೊಂಡಾಗ್ತಾನೆ. ಕಣ್ಣು 4 ಗಂಟೆಗೆ ಹೋಗ್ತಾ ಇರ್ತೇನೆ. ವಿಶ್ವಂತೇಳಿ ಬೈಕಲ್ಲಿ ಕೋಟ್ ಹಾಕ್ತಿದ್ರಾ? ಕೋಟ್ 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 ಹಾಕೊಂಡ್ರೆ ಶಾಪಿಗೆ ಹೋಗುವಾಗ? ಹೌದು, ಕೋಟ್ ಹಾಕೊಂಡೆ. ಕೋಟ್ ಹಾಕೊಂಡೆ, ಚಾ ಕಾಫಿ ಕುಡ್ಕೊಂಡು ಮಾಡ್ಕೊಂಡೆ ಹೋಗ್ತೀನಿ. ಸಾಯಂಕಾಲ ಅಲ್ಲಿ ಬೆಳಗಾತಿ ಆಯ್ತು. ಅಕ್ಕ ಮಧ್ಯಾಹ್ನ ಮೇಲೆ ಹೋಗ್ತಾಳೆ, ಒಂದು ಇಡ್ಲಿ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗ್ದೆ. ಎಷ್ಟು ಜನ ಮಕ್ಕಳು? ನಾವು 6 ಜನ. ಎರಡನೇ ಹೆಂಡತಿಗೆ ಒಂದೇ ಹೆಂಡತಿಗೆ 3 ಜನ. ಒಂದೇ ಹೆಂಡತಿ ಹೆಸರು? ಒಂದೇ ಹೆಂಡತಿ ಹೆಸರು ಶೇಷಮ್ಮ. ಶೇಷಮ್ಮ. ಅಲ್ಲ ಅವ್ರು ಹೇಳೋದಕ್ಕೆ 4 ಆತ ಹಿರಿಯ ಹೆಂಡತಿಗೆ. ಹಿರಿಯ ಹೆಂಡತಿ 4 ಜನ ಮಕ್ಳು ಆಗ್ತಾರೆ. ಆ ಲಕ್ಷ್ಮಕ್ಕ ಅಂದ್ರೆ ಯಾರು? ಹಿರಿಯ ಹೆಂಡತಿ ಮಕ್ಕಳು ಎರಡನೇ. ಅಲ್ಲ ಶೇಷಮ್ಮ ಅಂದ್ರೆ ಎಲ್ಲಿ ಅವರು? ಅಲ್ಲಿಯವರೇ ಬಹುಶಃ. ಇರ್ಲಿ. ಎಷ್ಟು ಜನ ಮಕ್ಕಳು ಶೇಷಮ್ಮನಿಗೆ? 3 ಮಕ್ಕಳು. ಯಾರು? ಶಿವರಾಮಣ್ಣಯ್ಯ, ನರಸಿಂಹಣ್ಣಯ್ಯ. ಶಿವರಾಮ, ನರಸಿಂಹ, ವಾಗ್ದೇವಿ. ಸರಿ. ನರಸಿಂಹ ಶಿವರಾಮ ವಿಷ ತಗೊಂಡು ಸತ್ತೋದ. ಹೌದು. ಮನೇಲಿ ಕೂತಿದ್ದೆ ಅಷ್ಟೇಯ. ಅಕ್ಕ ಹೇಳಿದ್ದೆ ನಾವು ಸಣ್ಣವರಲ್ಲೇ. ಅವ ಎಂತ ಕಲಿತಾ ಇದ್ದ ಅಷ್ಟೊತ್ತಿಗೆ? ಅವನಿಗೆ 19 ವರ್ಷ. ಇಂಟರ್ಮೀಡಿಯೇಟ್ ವರ್ಷ ಹೇಳ್ತೆ ಬೇಕಾದ್ರೆ 19 ವರ್ಷ. 19? ಹೌದು. ಎಷ್ಟು ಯಾವ ಡಿಗ್ರಿ ಕಾಣ. ಆಗಲಿ. ನಂತರ ನರಸಿಂಹ ಸೇಲಂನಲ್ಲಿ ಕೆಲಸ. ಏನ್ ಕೆಲಸ? ಡಾಕ್ಟರ್ ಅಯ್ಯ. ಟಿವಿ ಸುರ ತಪ್ಪಿಸಿ ಬಂದ್ಬಿಟ್ಟೆ ಮನೆಗೆ. ಅವನಿಗೆ ಟಿವಿಯಾ? ಹೌದು. ಮನೆ ಕರ್ಕ ಬಂದು ಎಷ್ಟು ವರ್ಷ ಸೇಲಂನಾಗಿದ್ದ? 8 ವರ್ಷಕ್ಕೆ ಬಂದದ. ಎಷ್ಟು ವರ್ಷ ಸೇಲಂನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ? ಸೇಲಂ ಅಲ್ಲಿ ಇದ್ದಿದ್ದ. ಎಷ್ಟು ವರ್ಷ ಗೊತ್ತಿಲ್ಲ. ಅಲ್ಲ ಅವನಿಗೆ ಮದುವೆ ಆಯ್ತಾ? ಮದುವೆ ಆಯ್ತಾ? ಅವ್ನ ಹೆಂಡತಿ ಯಾರು? ಹೆಂಡತಿ ಇಲ್ಲಿ ಇಲ್ಲಪ್ಪ, ತಿರುಕುಳಿಕುಂಡ್ರ. ತಿರುಕುಳಿಕುಂಡ್ರ ಅಲ್ಲಿ ಮೆಡ್ರಾಸ್. ಮದುವೆ ಆಗಿ ತಿರುಕುಳಿಕುಂಡ್ರ. ಅಲ್ಲ ಮದುವೆ ಆಗಿ ತಿರುಕುಳಿಕುಂಡ್ರನಲ್ಲಿ ಹುಡುಗಿ ತಿರುಕೊಳ್ಕೊಂಡ್ರ ಮತ್ತ? ಹುಡುಗಿ ತಿರುಕೊಂಡ್ರ ಅಲ್ಲ, ಎಲ್ಲೇ ಏನಪ್ಪ ಅವ ಇದ್ದದ್ದು ತಿರುಕೊಂಡ್ರ. ಹೌದು. ಅವ ಇದ್ದದ್ದ ಅಲ್ಲಿ ಡಾಕ್ಟರ್ ಇದ್ದದ ಅಲ್ಲಯ್ಯ. ಡಾಕ್ಟರ್ ಇದ್ದದ ಅಲ್ಲೇ. ಸೇಲಂಲಿ ಬಂದದ್ದು. ರಾಯಲಿಲಿ ಸೇಲಂ ಬಂದು ಇಲ್ಲಿ ಬಂದು ಸೇಲಂಲಿ ಬಂದು ಮೆಡ್ರಾಸ್ ಬಂದು ಸೇಲಂಗೆ ಜಾಯ್ನ್ ಆಯ್ತು. ಸೇಲಂನಿಗೂ ಅಲ್ಲಿ ಕಟ್ತೀರಿ ಮನೆ ವಾಪಸ್ ಮನೆಗೆ ಬಂದ. ಮನೆ ಬಂದು ಅಪ್ಪ ಕರ್ಕೊಂಡ್ ಬಂದದ್ದು. ಅವ್ನು ಬಪ್ಪು ಸಾಲ ಇಟ್ಟಿಲ್ಲ, ಅದೆಲ್ಲ ಗೊತ್ತಿತ್ತು ಅಷ್ಟೇ. ತಿರುಕೊಳಿಕೊಂಡ್ರಲ್ಲಿ
ಅತ್ತೆ 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 ತಿರುಪತಿ ಕುಂಡ್ರಮಲ್ಲಿ ಏನ್ ಮಾಡ್ತಿದ್ರು ಅವರು? ತಿಳ್ಕೊಂಡು ಮೇಲೆ ಕೆಲಸ ಇತ್ತು ಕೆಲ್ಸ. ಮೊದಲು ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಪ್ರಾಕ್ಟೀಸ್ ಕಡೆ ಅಲ್ಲಿ ಆಗ ಸೇಲಮೆ ಬಂದ್ರು. ಸೇಲಮೆ ಬಂದ ಕಡೆ ಇಲ್ಲಿ ಕರ್ಕೊಂಬಂದ್ರು. ಟಿವಿ ಆಗಿ ಟಿವಿಯ ಜಯ ಹೆಂಡತಿ ಯಾರ ಹೆಸರು? ಶೀಲಾ. ಸುಶೀಲಾ ಸುಶೀಲಾ ಯಾರು? ಕಾಣ ಮಾರ ಅವಳು ಎಲ್ಲಿ ಅವಳು? ಅಲ್ಲ ಹೆಂಡತಿ ಎಲ್ಲಿ ಅವಳು? ಗೊತ್ತಿತ್ತೆ ಅವನಿಗೆ ಗೊತ್ತಿರ್ಲಿ, ನೀವ್ ಹೇಳಿ. ಸುಶೀಲ್ ಮಂಗಳೂರು ಏನಪ್ಪ? ಮಂಗಳೂರ? ಹೌದು ಮಂಗಳೂರು. ಮಂಗಳೂರು ಯಾರ ಪೈಕಿ? ಮಂಗಳೂರ? ಹೌದು. ಎಷ್ಟು ಕಲೀಲಿ ಕಲ್ತಿದ್ಲ, ಬಿಯವರಿಗೆ ಕಲ್ತಿದ್ಲ, ಮತ್ತೆ ಇದ್ ಮಾಡಿ ಕೆಲಸಕ್ಕೆಲ್ಲ ಹೋಗ್ಲಿಲ್ಲ. ಇಲ್ಲ. ಮಂಗಳೂರು ಹುಡುಗಿಯ? ಮಂಗಳೂರ? ಹೌದು. ಮಕ್ಕಳಿದ್ರ? ಮಕ್ಕಳು ನರಸಿಂಹಬ್ಬರಿಗೆ? ಯಾರಿಗೆ? ನರಸಿಂಹನಿಗೆ ಮಕ್ಕಳಿದ್ರ? ಮಕ್ಕಳಿದ್ದ. ಹೌದು. ವಿವೇಕ, ಸುಬ್ರಹ್ಮಣ್ಯ. ಯಾರು? ಸುಬ್ರಹ್ಮಣ್ಯ. ವಿವೇಕ. ಸುಬ್ರಹ್ಮಣ್ಯ ಮೊದ್ಲೇವ ಕಡೆ ವಿವೇಕ. ಸುಬ್ರಹ್ಮಣ್ಯ ಮೊದಲ, ವಿವೇಕ ಎರಡನೇವ. ಕಸ್ತೂರಿ. ಕಸ್ತೂರಿ. ಅದು ಗೊತ್ತಿತ್ತು ನನಗೆ. ಲಮ್ರಪ್ಪ ಇದು ಹುಷಾರಿಲ್ಲಮ್ರಪ್ಪ. ನನಗೆ ಆ ಕಾಣ್ಕೊಂಡ್ ಬಂದಿದ್ದ. ಕಸ್ತೂರಿ ಈಗ ಮಂಗಳೂರಿಗಿದ್ದಲ್ಲ ಅವ? ಹೌದು ಮಂಗಳೂರಿಗೆ. ಹಾಯ್. ಏನ ಇವತ್ತು ನಾನಿಲ್ಲಿ ಕೊಡೇರಿಲಿದ್ದೆ. ನಾನು ಸ್ವಲ್ಪ ಈಚೆ ಬಂದೆ. ಕೊಡೇರಿ ನಿಮ್ಮ ಊರಿನ ಹತ್ರ ಇದ್ನ? ಅಲ್ಲಲ್ಲ, ಕೊಡೇರಿ ಅಂದ್ರೆ ಕಾರಂತರ ಮನೆಯಲ್ಲಿದ್ದೆ. ಹೌದು. ಇವತ್ತು ಬೇಡ, ನಾಳೆ ಬಾ. ನಾಳೆ ಬಾ. ಹೌದಾ? ನನಗೆ ಅದೇ ಬೇಜಾರಾಯ್ತು. ನನಗೆ ನೀವು ಬತ್ತೆ ಅಂತೇಳಿ ಬರಲಿಲ್ಲ ಅಂತ ಬೇಜಾರಾಯ್ತು. ಆಯ್ತು. ಆಯ್ತಾ? ನಾಳೆ ಬಾ. ಆಯ್ತು, ನಾಳೆ ಬಾ. ಆಯ್ತು. ಆಚಾರ್ಯಗಳು ಹೇಳಿದ ದಿವಸಕ್ಕೆ ಗೊತ್ತಿಲ್ಲ. ಅದು ನಮ್ಗೆ ಕುಸುತ್ತಿಲ್ಲ, ಅದೇ ಇವತ್ತು ಬತ್ತೆ ಅಂತ ಕೆಲಸ ಇತ್ತು. ಮೊನ್ನೆ 3 ದಿವಸ ಈಗ ಬತ್ತೆ ಅಲ್ಲೇ ಇಲ್ಲೇ ಇದ್ದೆ, ದಾರಿ ಇದ್ದೆ ಅಂತ ಹೇಳಿ ಬರೋದು. 4 ದಿವಸ ಬಂದ. ಅವನಿಗೆ ಖುಷಿ ಬಂದಾಗ ಬರೋದು, ಖುಷಿ ಬಂದಾಗ ಎಂತ ಮಾಡಿಸೋದು ಹೋಗ್ತಲೆ ಜೋರು ಮಾಡಿ ಕಳಿಸಿ. ಈಗ ಅವನೇ ಫೋನ್ ಮಾಡಿ ಅದು ಹೀಗಾಯ್ತು, ಮದುವೆ ಇತ್ತು, ಮತ್ತೆ ಸುಳ್ಳು. ಈಗ ಆಚಾರ್ಯರಿಗೆ ಕುಲದೇವರು ಯಾರು ಗೊತ್ತುಂಟ? ಕಾಳಿಕಾಂಬ. ಆಚಾರ್ಯರಿಗೆ ಕುಲದೇವರು ಕಾಳಿಕಾಂಬ, ಕೆಲಸ ಮಾಡೋಕೆ ನಾಳಿಕಾಂಬ. ಕೆಲಸ ನಾಳಿಕಾಂಬ ಒಂದೇ ಒಂದು ದಿವಸ ಅವ್ರು ಇವತ್ತು ಮಾಡೋದಿಲ್ಲ, ನಾಳೆ ಮಾಡೋದು. ಅವ್ರು ನಾಳಿಕಾಂಬ, ಯಾಕಂದ್ರೆ ಕುಲದೇವರು ಕಾಳಿಕಾಂಬ. ಅದೇ ಅದಕ್ಕೆ ಬಹಳ ಖುಷಿ ಆಯ್ತು. ಮತ್ತೆ ನಿನ್ನೆ ಇರಲಿಲ್ಲ, ನಿನ್ನೆ ನೆನಪಿರುವುದಿಲ್ಲ. ತರಂಗದ ಒಂದು ಲೇಖನ ಓದಿದ್ರೆ ಇಲ್ಲಲ್ಲ, ಹಲಸಿನ ಹಪ್ಪಳದ ಕತೆ ಅಂತ. ಈ ಸಲ ತರಂಗದಲ್ಲಿ ಬಂದಿತ್ತು. ನಮ್ಮ ಊರಿನವರಿಗೆಲ್ಲ ಬಾರಿ ಭಯಂಕರ ಖುಷಿ ಆಯ್ತು. ಎಲ್ರು ಅವ್ರದ್ದೇ ಕತೆ ಮಾಡೋದು. ಹಲಸಿನ ಹಪ್ಪಳದ ಕತೆ ಅಂತ. ಹಪ್ಪಳ ಮಾಡೋದು ಹೇಗೆ, ಹಪ್ಪಳ ಮಾಡೋದು ಕಾಯ್ದು ಹೇಗೆ, ಡಬ್ಬಿ ಹಾಕೋದು ಹೇಗೆ, ಇಡೋದು ಹೇಗೆ, ಮತ್ತೆ ಹಂಚೋದು ಹೇಗೆ, ಬರೋದ ಕತೆ. ಹಲಸಿನ ಹಪ್ಪಳದ ಕತೆ ಅಂತ. ಹೌದು, ತರಂಗ ಪೇಪರ್ ನಲ್ಲಿ ಈ ಸಲ ಬಂದಿತ್ತು. ಒಂದು ದೊಡ್ಡ ಕತೆ. ಕಾಯಿ ಮತ್ತೆ ನಾಯಿಯಿಂದ ಹೇಗೆ ಬಚಾವ್ ಮಾಡಿದ್ರು, ಕಾಯಿ ಕಾಯುದು, ನಾಯಿ ಕಾಯುದು, ಹೀಗಿಂದ ಒಳ್ಳೆ ಎಲ್ರಿಗೂ ಬಾರಿ ಖುಷಿ ಆಯ್ತು. ಈಗ ನರಸಿಂಹನ ಮಕ್ಕಳು ಸುಬ್ರಹ್ಮಣ್ಯ, ವಿವೇಕ ಮತ್ತೆ ಕಸ್ತೂರಿ ಗೊತ್ತಾಯ್ತು. ನರಸಿಂಹ ಅಣ್ಣ ಆಯ್ತು. ವಿವೇಕನೇ ಕೊಟ್ಟದ್ದು ನಮ್ಮ ಗಿರಿಜಕ್ಕನ ಮಗಳನ್ನಲ್ಲ, ರಮ. ಗಿರಿಜಕ್ಕನ ಮಗಳ ರಮನ್ನು ಕೊಟ್ಟದ್ದೇ ವಿವೇಕನಿಗೆ. ಅವ ಹೃಷಿಕೇಶ್ ಅಂತ ಇರೋದು ಗೊತ್ತಾಯ್ತಾ? ನಂಗೆ ನೆನಪಿತ್ತು. ಸುಬ್ರಹ್ಮಣ್ಯ ಮದುವೆ ಆಗಲಿಲ್ಲ. ಕಸ್ತೂರಿ ಮಂಗಳೂರಲ್ಲಿದ್ದಾಳೆ. ಬೆಂಗಳೂರಲ್ಲಿ ಇದ್ದಾಳೆ. ಮೂವ್ ಟು ಬ್ಯಾಂಗ್ಳೂರ್. ಈಗ ಬೆಂಗಳೂರು ಎವ್ರಿವನ್ ಮೂವ್ ಟು ಬ್ಯಾಂಗ್ಳೂರ್. ಮಗಳ ಯಾರ? ಇಲ್ಲಿ ಬಡವರ ಅಪ್ಪನ ಮಗಳ ಹೌದು, ವೇದಾವತಿ. ಪೊಂಗಾಟಿ ಬಾಬಮ್ಮನ್ ಇಟ್ಟಿದ್ದ ವೇದಾವತಿ ಅವಳ ಹೆಸರು. ಬೆಂಗಳೂರು ಇಟ್ಟಿದ ಅವಳು. ಅವಳ ಒಟ್ಟಿಗೆ ಇಲ್ಲ, ಅವಳ ಮಗಳು ಒಟ್ಟಿಗೆ ಇರ್ತಾಳೆ. ಅವಳ ಮಗಳು ಯಾರು?
ಯಾರು ಕಸ್ತೂರಿ ಮಗಳು ಹೌದು ಮಗಳು ಅವ್ರ ಮಗಳು ಅವ್ರ ಹೆಸರೆಂತ ಯಾರಂತ ಗೊತ್ತಿಲ್ಲ. ಕಸ್ತೂರಿ ಮಗಳು ಹೇಳ್ತೇನೆ ಐ ಗಾಟ್ ಡೇಟಾ ಮನೆಯಲ್ಲಿ ಮದುವೆ ಐತಲ್ಲ ಅಲ್ಲಿಗೆ ಮದುವೆ ಹೇಳಿಕೆ ಬಂದಿರಾಗ್ಲಿ ಅದು ಆಯ್ತಾ? ಬಂದು ಕೂಡ ಮಗನ ಮದುವೆ ಮಗ ಅಲ್ಲ ಮಗಳದ್ದು ಮಗಳು ಆಯ್ತು. ಅದೇ ಆ ಮದುವೆ ಹೇಳಿಕೆಗೆ ಗಂಡ ಹೆಂಡತಿ ಮಗಳು ಇಲ್ಲಿ ಬಂದಿದ್ರು. ಹೌದಾ? ಹೌದಾ? ಈಗ ನರಸಿಂಹ ಹೆಬ್ಬಾರ್ ಟಿಬಿ ಆಗಿ ತೀರಿಯೋದ್ರ, ಟಿಬಿ ಕ್ಷಯ. ಹೌದು ಹೌದು. ಹಾ, ಅವ್ರ ಹೆಂಡತಿ ಎಲ್ಲೋದ್ರು? ಸುಶೀಲಾ ಮಂಗಳೂರು. ಸುಶೀಲ ಅಲ್ಲ ಶಾರದಾ. ಸುಶೀಲಾ ರಾಜಪ್ಪ ಮಗ ಹೆಂಡತಿ. ಶಾರದಾ? ಅವರು ಒಂದೇ ಬಂದ್ ಮಾಡ್ರಿ ಈಗ. ಕನ್ಫ್ಯೂಸ್ ಮಾಡ್ತಾರೆ. ಹೌದು, ಆಗ್ತದೆ, ಎಂತ ಮಾಡುದು. ಆಮೇಲೆ ನರಸಿಂಹ ಹೆಬ್ಬಾರ್ ಕಥೆ ಆಯ್ತಲ್ಲ, ಆಮೇಲೆ ಇನ್ನೊಬ್ರು ಯಾರು? ಶಿವರಾಮ. ಹಾ, ಶಿವರಾಮ. ಅದೇ ಹೋಗಿತ್ತು ಕಡೆಗೆ ವಾಗ್ದೇವಿ. ವಾಗ್ದೇವಿ ಅಕ್ಕ, ನನ್ನ ಅಕ್ಕ, ಹಾ. ಪಡ್ಮೂರು ಅಕ್ಕ. ಹಾ, ಹೌದು ಅಕ್ಕ. ಅವ್ರನ್ನ ಕೊಟ್ಟದ್ದು ಯಾರಿಗೆ? ನಾಗಪ್ಪ ಹಂದರಿಗೆ. ನಾಗಪ್ಪಂದರಿ. ಹಾ. This Nassim Hebbar is a short story. ಹ್ಮ್. And Shivaram ಇಲ್ಲಿ Hebbar ಕಸ್ತೂರಿ ಅವರಿಬ್ಬರಿಗೆ ಎಂತಾದ್ರೂ ಗೊತ್ತಿಲ್ಲ, ಹುಷಾರಿಲ್ಲ ಅಂತಪ್ಪ doing practical jokes ಯಾರು? ಗೊತ್ತಿಲ್ಲ. ಅವರಿಬ್ಬರಿಗೆ ಹಾ, ಅದೊಂದು ಹ್ಯಾಬಿಟ್ ಇತ್ತು. ಹಾ. ಸೊ ಆ ಕಾಲದಲ್ಲಿ ಕ್ಯಾಮರಾ ಹ್ಮ್. ಹೊಸ್ತಲ್ವಾ 1920s ಎಲ್ಲ ಕ್ಯಾಮರಾ ಹೊಸ್ತು. ಸೊ ಅವ್ರು ಯಾರು ಊರಿಂದ ಬಂದ್ರೆ ಹ್ಮ್. ಫೋಟೋ ತೆಗಿತೇವೆ ಅಂತ ಹೇಳಿ ನಿಲ್ಸುದಂತೆ. ಹ್ಮ್. ಹೀಗೆ ಮಾಡಿ ಹಾಗೆ ನಿಲ್ಲಿ ಅಂತ. ಏನು ಬೋಯಿಗಳಿದ್ದಾವೆ ಹಿಂದೆ, ಅವರ ಕೆಲಸ ಏನಂದ್ರೆ ಹಿಂದಿಂದ ಬಂದು ಖುಷಿ ತೆಗಿಬೇಕು. ಹಾ. ಹಾಗೆ ತೆಗೆಯುವ ಫೋಟೋ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ತಪ್ಪು ಬೀಳ್ತಾರೆ, ಇವರಿಗೆ ಖುಷಿ ಇವತ್ತು ಫೋಟೋಗ್ರಾಫ್ ತೆಗೆದಂತೆ. ದಿಸ್ ಇಸ್ ಯೂಸ್ ಟು ಬಿ ದ ಪ್ರಾಂಕ್, ಸ್ಟ್ಯಾಂಡರ್ಡ್ ಪ್ರಾಂಕ್ ದೇ ಯೂಸ್ ಟು ಕೀಪ್ ಪ್ಲೇಯಿಂಗ್. ಇದು ಅಪ್ಪ ಹೇಳಿ ಕಥೆ ಅಷ್ಟೇ, ಇದೆಲ್ಲ ಕೇಳಬೇಕು. ನರಸಿಂಹ ಮತ್ತೆ ಶಿವರಾಮ ಮಾಡುದು. ಇಬ್ರು ಆಡೋದಾಗತ್ತೆ ಇದೆಲ್ಲ. ಒಬ್ಬ ಫೋಟೋ ತೆಗಿಲಿಕ್ಕೆ ಮಾಡುದ, ಒಬ್ಬ ಕುರ್ಚಿ ತೆಗಿಲಿಕ್ಕೆ. ಇಬ್ರಲ್ಲ, ಇಬ್ರು ಡೈರೆಕ್ಟಿಂಗ್ ಫೋಟೋಗ್ರಾಫ್. ಹಾ. ಹಿಂದಿಂದ ಬೋಯಿಗಳು ಆ ಇಬ್ರು ನಿಂತಿದ್ದವ್ರು ಅಲ್ಲಿ ಸದಾಶಿವ ಹೊಂಡಾಗ ಅದೇ ಪರ್ಸನ್, ಹೌದು. ಅವರ ಕೆಲಸ ಕಾಂಪೌಂಡರ್ ಅವರ ಕೆಲಸ. ಬೋವಿ ಅಂತ. Boyi is a servant. ಹಾ. Boyi, these two are not the servants, so they were compounders and so on. So, but Boyi used to be the servant in the house. ಅಂತ ಹೊಲಿ ಬಿಟ್ಟು ಹೊಲಿ. ಆಯ್ತು. ಹ್ಮ್. ಸರಿ, ಈಗ ವಾಗ್ದೇವಿದ ಕಥೆ ಹೇಳಿ. ವಾಗಕ್ಕ. ವಾಗ್ದೇವಿ. ಹಾ, ಅಕ್ಕ ಮನೆ ವಾಗ್ದೇವಿ ಇದ್ರು. ಹಾ. ಆ ವಾಗ್ದೇವಿ ಅಂತ ಐತೆ. ಅವ್ರು ಎಷ್ಟು ಕಲ್ತದ? ಹಾ? ವಾಗಕ್ಕ ಎಷ್ಟು ಕಲ್ತಿದ್ರು? ಕಲೀಲೆ. ಹೆಚ್ಚು ಕಲಿಲ್ಲ. ಹ್ಮ್. ನಾವೆಲ್ಲ ಕಡಿಮೆಯ. ಹ್ಮ್. ವಾಗ್ದೇವಿ ಮತ್ತು ಇದೆಯ ಅಷ್ಟೇ. ಆಯ್ತು. ಎಲ್ಲ ಮಕ್ಕಳನ್ನ ಆಡ್ಸೋದು ಬೇಕಲ್ಲ ಜನ. ಆಯ್ತು. ವಾಗ ಮಕ್ಕಳು ಮದುವೆ ಮಕ್ಕಳನ್ನ ಹೇಳಿ ಅವ್ರದ್ದಾರ ಅವನೇ ಇಟ್ಟಿದ್ದ, ವಿವರ. ಅಕ್ಕನೇ ಇಟ್ಟಿದ್ದ ಅಪ್ಪಯ್ಯ. ಹ್ಮ್. ಮಕ್ಕಳು ಕಟ್ಕೊಂಡು ಆಯ್ತು ಅನ್ಕೊಂಡು ಹೇಳಿ ಓಹೋ. ಅಡಿ ಬೇರೆ ಜನ ಅಡಿ ಮಾಡೋಕ್ಕಿಲ್ಲ ಅವರು. ಯಾರು? ಅಡಿಗೆ ನಮ್ಮ ಮೆಡ್ರಾಸ್ ಅಡಿ ಮಾಡೋಕೆ ಬೇರೆ ಜನ, ಹ್ಮ್. ಹತ್ರ ತೊಳಿಕೆ ಬೇರೆ ಜನ, ಅಪ್ಪಯ್ಯನ ಹತ್ರ ತೊಳಿಕೆ ಬೇರೆ ಜನ, ಸಾಕಾ ಅಲ್ಲಿ ಹಾಗೆಲ್ಲ ಕಾಮ್ಕೊಂಡು ಜನ ಅಂದ್ರೆ ಯಾರು ಬಂದ್ರ ಹೋದ್ರ ಹೇಳೋಕೆ ಬಾಗ್ಲ ಹಾಕಿ ಬಿಡುತ್ತಾವ ಗೇಟ್. ಬಬ್ಕಿಲ್ಲ ಯಾರು ಮೆಡ್ರಾಸ್ ಅಲ್ಲ, ಯಾರು ಒಪ್ಕೊಂಡ್ರೆ ಗೊತ್ತಾಗ ಹಾಗೆ ಆಯ್ತದ, ಅದು ಆಯ್ತದ. ಬಾಳ್ ತೆಗ್ದು ಹಾಕಿ ಆ ಲೈಬ್ರರಿ ಕ್ಲಾಸ್ ಇದು ಕೊಟ್ಟು ಲೈಬ್ರರಿ ಪುಸ್ತಕ ಹಿಡುಕೆ ಅಪ್ಪ ಜಾಗ ಮಾಡಿ ಕೊಟ್ಬಿಟ್ಟು ಕೆಳಗೆ ಬಾಡಿ ಇದಕ್ಕೆ ಅಂತ ಹೇಳಿ ಅವು ಏನು ಮಾಡ ಬತ್ತ ಹೋದಲ್ಲಿ ಬಾಳ ತೆಗೆದುಬಿಟ್ಟು ಮೇಲೆ ಆ ಕಳ್ಳ ಅಂಬವ ಮ್ಯಾಲೆ ಬಂದ. ಮ್ಯಾಲೆ ಬಂದು ಅನ್ನೇ ನಿಮ್ಮ ಮಗು ಮಂಚಿಲ್ಲ ಅತ್ತಿಗೆ ಮಂಚಿಲ್ಲ ಆ ಮಗಿ ನ್ಯಾವ ಚಿನ್ನ ನ್ಯಾವ ಹಾಕಿದ್ರು ಉತ್ತಕ್ಕೆ. ಯಾರ ಮಗು? ಯಾರ ಮಗು? ನರಸಿಂಹನೇ ನರಸಿಂಹಣ್ಣ ಮಗು. ಹಾ, ಅದೇನು ನ್ಯಾವ ತಗೊಂಡೆ ಪಾರು ಮಗು ಕೂಗುತ್ತೆ. ಅಷ್ಟೊತ್ತಿಗೆ ಗಂಜಿ ಉಮ್ಮುದು 9 ಗಂಟೆ ಸಮಯ ಏನಪ್ಪ ಗಂಜಿ ಉಮ್ಮುತ್ತಪ್ಪ. ಅಷ್ಟೊತ್ತಿಗೆ ಬಡಬಡ ಬಟ್ಲು ಹೊತ್ತ ಕಾಂಬಿಟ್ಟು ಕಳ್ಳ ಓಡಿ ಬಾಗಿಲು ತೆಕ್ಕೊಂಡಿತ್ತು ಎಲ್ಲ ಕೆಳಗೆ ಬಾಗಿಲು ತೆಕ್ಕೊಂಡಿತ್ತು. ಆ ಲೈಬ್ರರಿ ಇತ್ತಲ್ಲೇ ಆ ಬಾಗಿಲು ತೆಕ್ಕೊಂಡಿತ್ತು. ಇವಕ್ಕಾಗ ಹಾಗೆ ಇಟ್ಕೊಂಡು ಹೇಳಿದ್ರಪ್ಪ. ಅದೇ ಐದಕ್ಕೆ ಮ್ಯಾಗ ಬಪ್ಪು ದಾರಿ ಬಂತು. ಅಯ್ಯೋ ದೇವ್ರೆ, ಕಾದ್ರೆ ಏನೇ ದಾರಿ ಇತ್ತು ಬೇಕಾದಷ್ಟು. ಆ ದೊಡ್ಡ ಮನೆ ಇತ್ತಲ್ವಾ, ಹಾ. ಗಂಗಾ ಅದು ನೀನು you had seen that? I've seen that house. You were there? No, I'm not there. I've seen that house, but that house got a story. ಹೇಗೆ ಹೋಯ್ತಂದ್ರೆ, ಹ್ಮ್. Ajja had lost interest in life after the death of Shivaram Hebbar. Because Shivaram Hebbar was extremely intelligent. ಹ್ಮ್. So somewhere he felt the futility of things. ಹ್ಮ್. ಆವಾಗ ಏನಾಯ್ತು, ವಾರ್ ಟೈಮ್ ಅವಾಗ ಹ್ಮ್. 42-43 ನಲ್ಲಿ ವಾರ್ ಟೈಮ್. ಆವಾಗ ಕಸ್ತೂರಿ ಕರೀತಿ ನೀನು? ಹ್ಮ್. ಕಸ್ತೂರಿನ ಹೌದಪ್ಪ. ಇಟ್ಲೆ ಇಟ್ಲೇ ಕಾಣಲಿಲ್ಲ, ಬಹಳ ಹಿಂದೆ ಕಂಡಿದೆ. ಯಾವಾಗ ಮದುವೆ ಆದ್ಮೇಲೆ ಮದುವೆ ಆಯ್ತಲ್ಲ
ಮತ್ತೆ ಆದ್ಮೇಲೆ ಮಾಡಿದ್ರೆ ಇಲ್ಲಿ ಎಷ್ಟು ಫಂಕ್ಷನ್ ಬರ್ತಲ್ಲ ಹೊಸದಾಡು ಫಂಕ್ಷನಿಗೆಲ್ಲ ಬರ್ತಿಲ್ಲ. ಅಲ್ಲಿ ಒಂದು ಬಾಂಬ್ ಬಿತ್ತು ಮೆಡ್ರಾಸ್ನಲ್ಲಿ. ಎಲ್ಲಿ ಬಾಂಬ್ ಆಯ್ತಾ? ಹೌದು. ಆವಾಗ ಇವ್ಯಾಕ್ಯುಯೇಷನ್ ಮಾಡಬೇಕು ಮೆಡ್ರಾಸ್ ಅಂತ ಹೇಳಿಕೊಂಡು ಬಾಂಬ್ ಇದ್ದ ಕೂಡಲೇ ಅಜ್ಜ took a decision to sell the house. He sold the house for a song. ಎಷ್ಟು ದುಡ್ಡು ಬಂದು ಕೊಡೋಲ್ಲ ಅಂತ ಹೇಳಿ ಮಾರಿ ಐರೋಡಿಗೆ ಬಂದು ವಾಪಸ್. ಓಹೋ, ಐರೋಡಿ ರಾಮಪುರ ಬಂದಿದೆ. ರಾಮಪುರ ಈಗ. ಮತ್ತೆ ಅದೇ ಒಂದು ತಿಂಗಳಿನಲ್ಲಿ ದಿ ವಾರ್ ವಾಸ್ ಓವರ್. But he could not buy back that house because the rates had gone up again once again. He sold it for ₹100 ಮಾರಿದ. ಹೌದಾ? ವೆರಿ ಸ್ಮಾಲ್ ಅಮೌಂಟ್, ಥ್ರೂ ಅವೇ ಪ್ರೈಸ್. ಎಷ್ಟು ದುಡ್ಡು ಬಂದ್ರು ಲಾಭ ಅಂತ ಹೇಳಿಕೊಂಡು ಮನೆ ಮಾರಿಕೊಂಡು ಬಂದರು. ಆ ಮನೆ ಇದ್ದಿದ್ರೆ ಎಂತ ಹೌದು, ಬರದೊಡ್ಡ ಮನೆ. ಹೌದು. ಇದು ವಾಪಸ್ ಹೋಗಿ ಬೇರೆ ಮನೆ ತಗೊಂಡ್ರ? ಬಾಡಿಗೆ ಮನೆ ಇದ್ದೆ ಮತ್ತೆ ಬಾಡಿಗೆ. He had given up on life after the loss of his eldest, second Shriram Empire. Life is, he just given up on life. Adatade vairagya bರ್ತದೆ. What was his life? Because he had a lot of hopes on that man. He was a brilliant student, and he ಶಾಲೆಯಲ್ಲಿ ಕಲಿಯುವಾಗ all the top rank ಮೆಡಲ್ಸ್ ಅವರಿಗೆ ಬರ್ತಿತ್ತಂತೆ. ನಮ್ಮ ಅಪ್ಪ ಹೇಳ್ತಾರೆ ಇಂಟರ್ಮೀಡಿಯೇಟ್ ನಲ್ಲಿ ಹಾಗೆ ಆಗ್ತಿತ್ತಂತೆ. Then when he committed suicide, he couldn't take it. He couldn't face society after that. So he withdrew. But there's one thing, ಚೆನ್ನೈನಲ್ಲಿ ಸೌತ್ ಕೆನರಾ ದ್ರಾವಿಡ ಕಾಮನ್ ಅಸೋಸಿಯೇಷನ್ SKDB ನಲ್ಲಿ he was one of the founding members. ಅವರು ಮತ್ತೆ ಬಂಟ್ವಾಳ ಶ್ರೀನಿವಾಸ ರಾವ್ ಅಂತ they are the founding members. ಯಾಕೆಂದ್ರೆ ಊರಿಂದ ಹೋಗಿದ್ದವರಲ್ಲ ಅಲ್ಲಿ. ಸೊ ಊರಿನ ಮನೆ ಅಂದ್ರೆ ಅಲ್ಲಿ it was a big house. ಈ ಬಂಟ್ವಾಳ ಶ್ರೀನಿವಾಸ ರಾವ್ ಇಲ್ವಾ, ಅವರ ಮಗ ಬಂಟ್ವಾಳ ಪದ್ಮನಾಭರಾವ್, ಅವರ ಮಗ ಸೋಮಸುಂದರರಾವ್. ಸೋಮಸುಂದರರಿಗೆ ನಮ್ಮ ವಿಶಾಲಕ್ಕನ್ನು ಕೊಟ್ಟದ್ದು ಗೊತ್ತಾಯ್ತಾ? ಬಂಟ್ವಾಳ ಶ್ರೀನಿವಾಸರಾವ್ ಅಂತ ಹೇಳಿದ್ರೆ ಬಂಟ್ವಾಳ ಸೀತಾರಾಮರಾವ್, ಶ್ರೀನಿವಾಸರಾವ್ ಅಂತೆಲ್ಲ ಇದ್ದಾರೆ. ಅವರ ಮಗ ಪದ್ಮನಾಭರಾಯರ ಮಗನಿಗೆ ವಿಶಾಲಕ್ಕನ್ನು ಕೊಟ್ಟರು. ನಮ್ಮ ಅಕ್ಕನ್ನು ಗೊತ್ತಿಲ್ಲ. ಸೋಮಸುಂದರರಾವ್ ಸುಬ್ರಹ್ಮಣ್ಯದಲ್ಲಿ ಡಾಕ್ಟರ್ ಆಗಿದ್ದರು ಮದುವೆ ಆಗುವಾಗ. ಅವರ ಮೊದಲೇ ಹೆಂಡತಿ ಅವರು. ಆಗ ಎರಡು ಸಂಬಂಧಕ್ಕೆ ನಮ್ಮ ಅಮ್ಮನ ಅಣ್ಣ ಕೃಷ್ಣ ಇದ್ದವರು ಪ್ರಯತ್ನ ಮಾಡಿ ಕಡೆಗೆ ಜಾತಿಕೆಲ್ಲ ಆಗ್ತದೆ ಅಂತ ಹೇಳಿ ಹುಡುಗಿ ಮೊದಲು ನೋಡೋದು ಬೇಡ ಅಂತ ಹೇಳಿದರು. ಕಡೆ ಹುಡುಗಿ ನೋಡಬೇಕಂತ ಹೇಳಿ ಇಲ್ಲಿ ಬಂದು ಹುಡುಗಿ ನೋಡಿ ಪಾಸ್ ಆಗಿ ಕಡೆಗೆ ಮದುವೆ ಆಯಿತು. ಕಡೆಗೆ ಅವಳಿಗೆ ಮಕ್ಕಳಾಗಿಲ್ಲ. ಹಾಗೆ ಕಡೆ ಮೂರನೇ ಮದುವೆ ಆದರು. ಇವಳು ಇರುವಾಗಲೇ ವಿಶಾಲಕ್ಕೆ ಇರುವಾಗಲೇ ಇನ್ನೊಂದು ಮದುವೆ ಆದರು. ಆಗಿನ ಕಾಲ ನಡೀತಿತ್ತು, ಈಗಿನ ಕಾಲ ನಡೆಯುವುದಿಲ್ಲ. ಯಾರಿಲ್ಲ, ಮಾತು ಇಲ್ಲ. ಮೂರನೇ ಮಗು ಇವಳ ಕನ್ಸರ್ನ್ ತಗೊಂಡು ಮದುವೆ ಆಯ್ತು. ನಾನು ಮಾಡಿ ಹಾಕೊಂಡು ಸ್ಟೇಡಿ ಇಬ್ರು ಒಟ್ಟಿಗೆ. ಅವರ ಬೀಂಗ್ ಟಾರ್ಚರ್ಡ್ ಬೈ ದಿ ಥರ್ಡ್ ವೈಫ್. ಥರ್ಡ್ ವೈಫ್ ವಾಸ್ ಅ ಟೈರೆಂಟ್. ಹಾಗಾಗಿ ಆಸ್ ಎ ರಿಸಲ್ಟ್ ಶಿ ಯೂಸ್ ಟು ಕಮ್ ಹಿಯರ್ ಅಂಡ್ ಸ್ಟೇ ಫಾರ್ ಲಾಂಗ್ ಟೈಮ್. ಕಡೆ ನಾವು ಕರ್ಕೊಂಡ್ಬರೋದು, ನಾವು ಕರ್ಕೊಂಡು ಹೋಗೋದು. ಭಾಳ ಕಷ್ಟದ ಪರಿಸ್ಥಿತಿ. I did not know this story. ಅಯ್ಯೋ, ಹಾರಿಬಲ್ ಥಿಂಗ್ಸ್. ಅದೆಲ್ಲ ಕೇಳಿದ್ರೆ ಅವಳ ಕಾಗದಗಳನ್ನೆಲ್ಲ ನೋಡಬೇಕು, ಓದಿದ್ರೆ ಅಷ್ಟೇ ಎಷ್ಟು ದುಃಖ ಬರ್ತದೆ ಅಷ್ಟೇ. ಅವ್ರು ಊಟ ಸರಿ ಆಗ್ತಿರ್ಲಿಲ್ಲ, ಕಷ್ಟಪಡ್ತಿದ್ರು, ಮಾಡ್ತಿದ್ರು, ಎಲ್ಲ ಕೆಲಸ ಮಾಡಿಸ್ತಿದ್ರು, ಊಟವೇ ಕೊಡೋದಿಲ್ಲ, ಇಂತೆಲ್ಲ ಇದು. ಇವಳದೇ ಸ್ವಯಂಕೃತ ಅಪರಾಧ. ಇವಳೇ ಒಪ್ಪಿದ್ದು ಮದುವೆಗೆ, ಮೂರನೇ ಮದುವೆಗೆ. ಅವಳು ಚಂದ ಮಾಡಿ ಹೇಳಿ, ನಿಂಗೆ ಕೆಲಸ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಒಂದು ಜನ ತಗೊಂಡ್ಬರ್ತೇನೆ, ಅವಳು ನಿಂಗೆ ನೀನು ಗಮ್ಮತ್ತಿನ ರಾಣಿ ಆಗಿರ್ಬೋದು ಅಂತೇಳಿ ಇವಳು ನಂಬಿದ್ದು. ಕಡೆ ರಾಣಿ ಆದವಳು ಕೆಲಸ ಮಾಡೋದು ಇವಳು. ಅಷ್ಟು ಮಾಡಿ ಸುಸುತ್ತೆ ಅಷ್ಟು ಮಾಡಿ ಸುಸುತ್ತೆ ಇಲ್ಲ. ನೀವು ತಿನ್ನಬೇಕು, ಕೂತ್ಕೊಳ್ಳಿ, ಹೇಳ್ಕೊಡಿ, ಹೇಳ್ಕೊಡಿ. ಅದೇ ಈಗ ಆಯ್ತು, ಒಂದೇ ಹೆಂಡತಿ ಮಕ್ಕಳ ಕತೆ ಆಯ್ತು, ವಾಗ್ದೇವಿವರೆಗೆ ಆಯ್ತು. ಕಡೆಗೆ ಶಿವರಾಮ್, ಹೌದು, ಕಡೆಗೆ ಆಮೇಲೆ ನಿಮ್ಮದು ನಿಮ್ಮ ಎರಡನೇ ಹೆಂಡತಿ ಎಲ್ಲಿಯವರು? ನಿಮ್ಮ ಅಮ್ಮ ಎಲ್ಲಿಯವರು? ಹಲ್ಸನಾಳ. ವೈಕಾಡಿ.
ಹಾ? ಮಾಡಿಕೊಡು 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 ಮುಂಚೆ ಹಸ್ನಾಡಿಗೆ ಇದ್ದದ್ದು ಅದೇ ಹಸ್ನಾಳೆ ಮಾಡಿಕೊಂಡು ಹಸ್ನಾಳೆ ಅಲ್ಲ ಹೆಸರು ಹಸ್ನಾಳೆ ಎರಡು ಒಂದೇ ಕರೆಕ್ಟ್ ಅದೇ ಹಸ್ತಡಲ್ಲೇ ಇದು ಮಾಡಿಕೊಡು ಮಾಡಿಕೊಡು ಹೌದು ನಾನು ಮಾಡಿಕೊಡು ದೇವಸ್ಥಾನ ಅದೇ ಅಲ್ಲ ಅದಕ್ಕೆ ಆಚೆ ಬಂದಿ ಬಂತು ದೇವಸ್ಥಾನಕ್ಕಿಂತ ಹಿಂದೆ ಬಂತು ಇಲ್ಲಿ ಇದರಲ್ಲಿ ಮುಳ್ಳಿಕಟ್ಟೆ ಒಳಗೆ ಹೋದ್ರೆ ಮುಳ್ಳಿಕಟ್ಟೆಯಿಂದ ಒಳಗೆ ಒಂದು ರೋಡ್ ಇತ್ತು ಆಲೂರಿಗೆ ರೋಡ್ ಅಲ್ಲಿ ಕ್ರಾಸ್ ರೈಟ್ ಇದ್ದಾರೆ ಹೋದ್ರೆ ಸೀದಾ ಹಸ್ತಡಿ ಹೋಗು ಮಾಡಿಕೊಳ್ಳಿ ಸ್ವಲ್ಪ ಮುಂದೆ ಹೋದ್ರೆ ಬ್ರಹ್ಮ ಹತ್ರ ಅಲ್ಲ ಅಲ್ಲ ಇಲ್ಲಿ ಮುಳ್ಳಿಕಟ್ಟೆ ಇಲ್ಲೇ ನಾವು ಒಂದು ದಾರಿಯಲ್ಲಿ ಒಂದು ಗುಂಜಾಡಿ ಹೋಗ್ತದೆ ರೋಡ್ ಒಂದು ಈಚೆಗೆ ಮುಳ್ಳಿಕಟ್ಟೆಯಿಂದ ಒಳಗೆ ಆಲೂರು ಅಲ್ಲಿಗೆಲ್ಲ ಹೋಗ್ತದೆ ಆ ತ್ರಾಸಿಯಿಂದ ಬರೋ ಬ್ರಿಡ್ಜ್ ಉಂಟಲ್ಲ ಭರತ್ ಬ್ರಿಡ್ಜ್ ಅಲ್ಲಿ ಹೋಗಿ ಜಾಯಿನ್ ಆಗ್ತದೆ ಅಲ್ಲೆಲ್ಲ ನೋಡಿ ತ್ರಾಸಿಯಿಂದ ಒಂದು ಬ್ರಿಡ್ಜ್ ಆಲೂರಿಗೆಲ್ಲ ಹೋಗ್ತದೆ ಅಲ್ಲಿ ಅಲ್ಲಿ ಯಾಕಂದ್ರೆ ನಾ ಯಾಕೆ ಕೇಳಿ ಬ್ರಹ್ಮವ್ರ ಅಂತ ಬೈಕಾಡಿ ಐ ಥಾಟ್ ಮೈ ಗ್ರ್ಯಾಂಡ್ ಮದರ್ ಫ್ರಮ್ ಬೈಕಾಡಿ ಯಾಕಂದ್ರೆ ಅಪ್ಪ ಆ ಮನೆಗೆ ಹೋಗ್ತಿದ್ರು ಎಲ್ಲಿಗೆ ಬೈಕಾಡಿಗೆ ಬೈಕ್ ಕಡೆ ಇರೋದು ಯಾರು ಗೊತ್ತುಂಟ ಪುಟ್ಟಣ್ಣ ಬರ ಮಗಳು ಅದು ಗೊತ್ತುಂಟು ಅದು ನೀವು ಹೇಳಿದ್ರಿ ನಮ್ಗೆ ಬೈಕಾಡಿ ಶ್ರೀನಿವಾಸ ಇಲ್ವಾ ಹೌದು ಶ್ರೀನಿವಾಸ ಅಮ್ಮ ಅಪ್ಪಿ ಅಮ್ಮ ಅಂತಾಳೆ ಅಲ್ಲ ಬೇರೆ ಯಾರು ಕನೆಕ್ಟೆಡ್ ಟು ದಿ ಮದರ್ಸ್ ಫ್ಯಾಮಿಲಿ ಯುವರ್ ಮದರ್ಸ್ ಫ್ಯಾಮಿಲಿ ಆರ್ ಹಿಸ್ ಮದರ್ಸ್ ಫ್ಯಾಮಿಲಿ ದೇರ್ ಮದರ್ಸ್ ಫ್ಯಾಮಿಲಿ ಹಾ ಇರ್ಬೋದು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಒನ್ ಆಫ್ ದಿ ಅಂಕಲ್ಸ್ ಆಫ್ ಮೈ ಮದರ್ ಗ್ರ್ಯಾಂಡ್ ಮದರ್ ವಾಸ್ ಅವರಿಗೆ ಬಂದು ಎಪಿಲೆಪ್ಸಿ ಸೀರಿಯಸ್ ಎಪಿಲೆಪ್ಟಿಕ್ ಪೇಷಂಟ್ ಇವರು ಮಾಡಿಕೊಳ್ಳೋ ಹೆಬ್ಬಾರ್ ಇವರು ಇವರ ಮಾಡಿಕೊಳ್ಳೋ ಹೆಬ್ಬಾರ್ ಮಾಡಿಕೊಳ್ಳೋ ರಾಮ ಹೆಬ್ಬಾರ್ ಅಂತ ಇದ್ದಾರಲ್ಲ ಅವರ ರಾಮ ಪಬ್ಬರೇ ರಾಮ ಹೆಬ್ಬಾರ್ ಇದ್ರ ಬಾವ್ ಬಾವಲ್ಲ ಮಾವ ಸೋದರ ಮಾವ ರಾಮ ಹೆಬ್ಬಾರ್ ಶಾಪ್ ಆಗಲ್ಲ ನಮ್ಮ ಮನೆ ಗೊತ್ತಿದ್ರೆ ನನ್ನ ಕಕ್ಷಿಗಾರರು ರಾಮ ಹೆಬ್ಬಾರ್ ರಾಮ ಹೆಬ್ಬಾರ್ ಮಗ ಇಲ್ಲಿ ಕೋಆಪರೇಟಿವ್ ಸೊಸೈಟಿ ನರಸಿಂಹ ಲಕ್ಷ್ಮೀನಾರಾಯಣ ಎಲ್ಲ ಗೊತ್ತು ನಂಗೆ ಅವ ಯಾವಾಗ ನಮ್ಮ ಮನೆಗೆ ಬರ್ತಿದ್ದ ಲಕ್ಷ್ಮೀನಾರಾಯಣ ಕೂಡ ರಾಮ ಹೆಬ್ಬಾರ್ ಆಗಿನ ಕಾಲದಲ್ಲಿ ಬರ್ತಿದ್ರು ಅವ್ರು ಬಂದ್ಮೇಲೆ ಗೊತ್ತಾಗಿದೆ ಆದ್ರೆ ಕನೆಕ್ಷನ್ ಗೊತ್ತಿತ್ತು ಗಾಡಿ ಹೌದಾ ನಂಗೆ ರಾಮ ಹೆಬ್ಬಾರ್ ಕನೆಕ್ಷನ್ ಗೊತ್ತಿರ್ಲಿಲ್ಲ ಈಗ ಗೊತ್ತದ್ದು ಗೊತ್ತಿದ್ರೆ ನಾನು ಆಗ ಅವ್ರು ನಮ್ಮ ಮನೆಗೆ ಫ್ರೀಕ್ವೆಂಟ್ ವಿಸಿಟರ್ ಶ್ಯಾಮ್ಬಾಗ್ ರಾಮ ಹೆಬ್ಬಾರ್ ಭಾರಿ ಇಂಟೆಲಿಜೆಂಟ್ ತುಂಬಾ ಇಂಟೆಲಿಜೆಂಟ್ ನಮ್ಮಲ್ಲ ಬೈಂದೂರಿಗೆ ಹೋದ್ರೆ ಇಲ್ಲಿ ಹುಗ್ಗಿ ಹೊಟ್ಟು ರಾಮ ಹೆಬ್ಬಾರ್ ಅಕ್ಕನ ಇವರಮ್ಮ ಅವರ ಮಗ ಎಲ್ಲಿದ್ದಾನೆ ಅವ್ರು ಲಕ್ಷ್ಮೀನಾರಾಯಣ ಹೆಬ್ಬಾರ್ ಮನೆಗೆ ಇದ್ರು ಮಾಡಿಕೊಳ್ಳೆಲ್ಲ ಇತ್ತು ಈಗ ಲಕ್ಷ್ಮೀನಾರಾಯಣ ಹೆಬ್ಬಾರ್ ಮನೆಗೆ ಎಷ್ಟು ವಯಸ್ಸಾಗ್ಬೋದು ಅವರಿಗೆ ಅವರಿಗೆ ಒಂದು 65 ಮೀಟ್ ಮಾಡಮ್ಮ ಒಂದು ದಿವಸ ಅದಿರ್ಲಿ ಅದು ನಂತರ ವಿಷಯ ಈಗ ಅಮ್ಮನ ಹೆಸರು ಯಮುನಾ ಹಾ ಎಷ್ಟು ಜನ ಮಕ್ಕಳು ಅವರಿಗೆ ಯಮುನರಿಗೆ ಯಮುನಾ ನಿಮ್ಮ ಅಮ್ಮನಿಗೆ ಎಷ್ಟು ಜನ ಮಕ್ಕಳು ಹಾ ಹಿರಿಯ ಆಯ್ತು ಕತೆ ಅಲ್ಲ ಯಮುನದ್ದು ಯಮುನಾ ಎರಡೇ ಹೆಂಡತಿ ಅಲ್ಲ ಅದೇ ಅಮ್ಮನಿಗೆ ಎಷ್ಟು ಜನ ಮಕ್ಕಳು ಯಾರ್ಯಾರು ಫಸ್ಟಿಗೆ ಹುಟ್ಟಿದ್ಯಾರು ಮೊದಲು ಲಕ್ಷ್ಮಿ ಹಾ ಮಹಾಲಕ್ಷ್ಮಿ 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 ರಾಜ ಹೆಬ್ಬಾರ್ ವಿಶಾಲ ವಿಜಯನಾ ಆಮೇಲೆ ಕುಮುದ ರಾಜೇಂದ್ರ ಶ್ರೀನಿವಾಸ ಶ್ರೀನಿವಾಸ ಕಡೆಗೆ ಅಲ್ಲ ಒಂದು ಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ವಿಶಾಲ ವಿಜಯ ಕುಮುದ 4 ಜನ ಹೆಣ್ಮಕ್ಳು ಕಡೆ ಗಂಡು ಮಕ್ಳು ಯಾರು ಮತ್ತೆ ನಾರಾಯಣ ಅಂತ ಹೇಳಿ ಅನ್ಕೊಂಡು ಮರಿ ಕಟ್ಟಾಗ ಅಭ್ಯಾಸ ಐತೆ ಅಷ್ಟೇ ಸ್ವಲ್ಪ ಸರಿ ಇರ್ಲಿ ಇಲ್ಲಿ ಈಗ ಸ್ಟಾರ್ಟಿಂಗ್ ಹೇಳುವ ಈಗ ಮೊದಲೇ ಮಗಳು ನಿಮ್ಮ ಅಕ್ಕ ಹಿರಿಯ ಅಕ್ಕ ಯಾರು ಅಲ್ಲಪ್ಪ ನಿಮ್ಮ ಹಿರಿಯ ಅಕ್ಕ ಲಕ್ಷ್ಮಿ ಎಲ್ಲಿರೋದು ಮದುವೆ ಆಯ್ತಾ ಎಲ್ಲಿ ಮದುವೆ ಕೊಟ್ಟದ್ದು ನಿಮ್ಮ ನರಸಿಂಹ ನಿಮ್ಮ ಮದುವೆ ಲಕ್ಷ್ಮಿ
ಅವ್ರ ತಂಗಿನೇ ನಾ ವಿಶಾಲಕ್ಕೂ ಗಟ್ಟಿ ಮದುವೆ ಆಗ ಇರ್ಲಿ ಲಕ್ಷ್ಮಿ ತೀರೋದು ಆ ಕಡೆಗೆ ತೀರ ಹೌದು ಮಕ್ಕಳಿಲ್ಲ. ಮಕ್ಕಳಿಗೆ ಹ್ಮ್ ಆತಿಥ್ಯನೂ ಆಪರೇಷನ್ ಮಾಡಿ ಎಂತದ್ದು? ಆಪರೇಷನ್ ಲಕ್ಷ್ಮಿ ಹೌದು ಎಂತದ್ದು ಆಪರೇಷನ್? ಆಪರೇಷನ್ ಆದ ಹೊಟ್ಟೆ ಇದಿಲ್ಲ ಗಟ್ಟಿ ಬೆಳೆದು ಗಂಟೆ ಬೆಳೆದದ? ಟ್ಯೂಮರ್ ಟ್ಯೂಮರ್ It's a tumor. ಅನೇ ಹೇಳಿಲ್ಲ Unrecognized, undetected. Undetected. ಅನ್ಡಿಟೆಕ್ಟೆಡ್ ಆಪರೇಷನ್ ಆಯ್ತಾ? ಕಡೆಗೆ ಆಪರೇಷನ್ ಮಾಡ್ಬೇಕಾ? ಟೂ ಲೇಟ್. ಟೂ ಲೇಟ್ ಆಪರೇಷನ್ ಮಾಡುವಾಗ. ಅಲ್ಲಿ ಡೆಡ್? ಹೌದು, ಆಪರೇಷನ್ ಟೇಬಲ್. ಆಗ ಕ್ಯಾನ್ಸರ್ ಬಗ್ಗೆ ಯಾರಿಗೆ ನಾಲೆಜ್ ಇರಲಿಲ್ಲ ಕಣ. ಹೌದು. She died on the operation table. She died on the operation table. ಆಪರೇಷನ್ ಟೇಬಲ್. ಕಡೆಗೆ ತಂಗಿನೇ ಕೊಟ್ಟದ? ತೆಂಗಿನ ಕೊಟ್ಟು ಮದುವೆ ಆದ ಹೌದು ಅಂತ ವಿಶಾಲಕ್ಕ ಕೂಡ್ಲೆ ಕೂಡಲೇ ಆಯ್ತು ಅಲ್ಲೇ ಒಂದು ವರ್ಷಕ್ಕೆ ಮದುವೆ ಮಾಡಿದ್ದ ಅಥವಾ ತಡ ಮಾಡಿ ಮಾಡಿದ್ದ ಹಾಗೆ ಅಂತ ಕೇಳ ನಾನು. ಅವಳು ಸತ್ತೋದ ಕೂಡಲೇ ಸಮಾಧಾನ ಆಯ್ತು ಹೌದು ವರ್ಷ ಆದ ಮೇಲೆ ಅದೇ ಅಕ್ಕ ನಂಗೆ ಯಾವ ನೆಂಟಸ್ತಿ ಕಾಮ್ ಬೇಡ ಅಂತ ಹೇಳಿ ಅದೇ ಮದುವೆ ಮಾಡ್ಕೊಂಡವ ಅವಳು ಬಾವಯ್ಯ ಯಾವುದು ಬೇಡ ನಂಗೆ ಇವಳ ಮದುವೆ ಮಾಡ್ಕೊಂತೆ. ಎಷ್ಟು ಜನ ಮಕ್ಕಳು ಅವರಿಗೆ? ವಿಶಾಲಿಗೆ 5 ಗಂಡು ಮಕ್ಕಳು, ಹೆಣ್ಣಿಲ್ಲ. ಅದೇ ನೀವು ಕೊಟ್ಟಿದ್ದಲ್ಲ ಎಷ್ಟು ಉಂಟಲ್ಲ ಅವ್ರು ಬೆಂಗಳೂರು ಇದ್ದಾರೆ. ನಸೀಮ ಇದ್ರ? ಇಲ್ಲ, ಇಬ್ರು ಇಲ್ಲ. ಗಂಡ ಹೆಂಡತಿ ಇಬ್ರು ಇಲ್ಲ. ಗಂಡ ಹೆಂಡತಿ ಇಬ್ರು ಇಲ್ಲ. ವಿಶಾಲಪ್ಪನ ಸುಮಾರು ವರ್ಷ ಆಯ್ತಲ್ಲ, ಒಂದು 10 ವರ್ಷ ಅಕ್ಕ. ಆಯ್ತಾಯ್ತಪ್ಪ, ನಮ್ಮ ಮಾವಯ್ಯ ಸಾಯ್ಕದ್ರಲ್ಲ 8 ವರ್ಷ ಆತ. ವಿಜಯನಿಗೆ ಅದ್ರ ಮುಂಚಿನ ವರ್ಷವೇನು ಅಪ್ಪ ಮಾವಯ್ಯ ಸಾಯ್ಕಲ್ ಮುಂಚಿನ ವರ್ಷ 9 ವರ್ಷ ಆಯ್ತು. ವಿಜಯ ಯಾಕಂದ್ರೆ ಈಗ ಅಕ್ಕ ಸತ್ತು ಕಡೆಗಲ್ಲ. ಅಷ್ಟೇ ವಿಶಾಲ ಏನ್ ಕಲ್ತಿಲ್ಲ ಅಷ್ಟೇ. ಕಡೆಗೆ ವಿಜಯ ಅಷ್ಟೇ ಕಲ್ತದ? SSLC ಆಗಿತ್ತಾ? ಇಲ್ಲ, ಯಾರು SSLC ಆಗಿಲ್ಲ. ವಿಜಯನ ಕೊಟ್ಟದ್ದು ಯಾವ ವೈದ್ಯರಿಗೆ? ಎಂತ ವೈದ್ಯರು? ವಾಸವಿ ವೈದ್ಯ. ವಾಸುದೇವ ಮೀಶ ವೈದ್ಯರಲ್ಲ? ರೈಲ್ವೆ ಇರ್ಬೇಕು ಗೊತ್ತುಂಟಪ್ಪ, ನಮ್ಮಲ್ಲಿ ಗೊತ್ತಿದ್ರು ಮೀಶ ವೈದ್ಯ ಅಂತ. ಅವ್ರ ಮಗಳಲ್ಲ ಹೊರಮಾರಿ. ಅವರಿಗೆ ವಿಜಯ ಇದ್ದದಲ್ಲಿ ಹುಬ್ಬಳ್ಳಿ ಅಲ್ಲ? ರೈಲ್ವೆಲಿ ಎಂತ ಕೆಲಸ? ಯಾರಿಗೆ? ವಾಸ್ತವ ವೈದ್ಯರಿಗೆ ಮೀಸೆ ರೈಲ್ವೆ ಕೆಲಸ. ಅದೇ ಎಂತ ಗೊತ್ತಿಲ್ಲಲ್ಲ. ಇಂಜಿನಿಯರ್, ಸೆಕ್ಷನ್ ಆಫೀಸರ್. ಸೆಕ್ಷನ್ ಆಫೀಸರ್. ಸ್ಟೇಷನ್ ಅಲ್ಲ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಫೈನಾನ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಆಡಿಟ್, ಅಕೌಂಟ್ಸ್. ಅವರ ಮಕ್ಕಳು ಎಷ್ಟು ಜನ? ಅವರಿಗೆ ಯಾರು? ವರದ, ರವಿ, ಮತ್ತೆ ಉಮಾ ಮಹೇಶ್ವರಿ, ಮತ್ತೆ ಬಾಲಕೃಷ್ಣ, ಮತ್ತೆ ಮಂಜುಳಾ, ಸೀತಾ. ವರದ, ಸೀತಾ, ಮಂಜುಳಾ ಮತ್ತೆ ಉಮಾ ಮಹೇಶ್ವರ ಅಂತ 4 ಜನ ಹೆಣ್ಮಕ್ಳು. ಮತ್ತೆ ರವಿ ಮತ್ತೆ ಬಾಲಕೃಷ್ಣ ಗಂಡು ಮಕ್ಕಳು. ರವಿರಾಜ, ರವಿ ಬಾಲಕೃಷ್ಣ. ಅದು ಬರ್ತದೆ. ಇವರೆಲ್ಲ ಈಗ ವರದ ಇದ್ದಾರಲ್ಲ, ಅವರ VC ಹೊಡ್ರು. ನಂತರ ಇವರು ಉಮಾಮಹೇಶ್ವರಿ ಮದುವೆ ಆಗಿದೆಯಾ? ಅನ್ಮ್ಯಾರಿಡ್. ಆಮೇಲೆ ಸೀತಾಸ್ ಮ್ಯಾರಿಡ್. ಎಲ್ಲಿದ್ದಾರೆ? ಕೋಟೇಶ್ವರ ರಾವ್ ಕೋಟೇಶ್ವರ ಯರ್ಮಾಳ ಮನೆಯಲ್ಲ. ರಾಮಮೂರ್ತಿ. ಯಾರದು? ಯರ್ಮಾಳ ಅಂತೇಳಿ, ಪ್ರಕಾಶ ಯರ್ಮಾಳ ಅಂತೇಳಿ ಅವ್ರ ತಮ್ಮನ್ ಕೊಟ್ಟು. ರಾಮಮೂರ್ತಿಯ ಈಗ ಕೊಡ್ಸಲ್ಲ ಇದ್ದಾರ? ಇಲ್ಲ, ಅವ್ರು ಸಾಗರ್ಲಿದ್ದ. ಸಾಗರ. ರಾಮಮೂರ್ತಿ ಇದ್ದಾರೆ ಈಗ? ಅವರು ಇದ್ದಾರೆ. ಸೀತಾ ಇದ್ದಾರ? ಸಣ್ಣವಳು. ಮಕ್ಕಳಿದ್ದಾರ? ಅವ್ರಿಗೆ 2 ಹೆಣ್ಣು, 1 ಮಗಳಿಗೆ ಮದುವೆ ಆಯ್ತಲ್ಲ ಕಾಲದರ್ಶ. ಸರಿ. ನಂತರ ಸೀತಾ ನಂತರ ಉಮಾಮಹೇಶ್ವರಿ ಇಲ್ಲ. ನಂತರ ಮಂಜುಳಾ ಅಲ್ಲ, ಫಸ್ಟ್ ಮಂಜುಳಾ, ಸೀತಾ ಲಾಸ್ಟ್. ಅದ್ರ ಮುಂಚೆ ಉಮಾಮಹೇಶ್ವರಿ ಅವರ 2ನೇಳ, ವರದ ದೊಡ್ಡವರು.
ಹಾಕೊಂಡಿದ್ದೇನೆ. ವರದ ಲಾಸ್ಟಾ ವರದ ಫಸ್ಟಾ? ಫಸ್ಟಾ? ಹಾಂ. ಉಮಾಮಹೇಶ್ವರಿ 2, ಮಂಜುಳಾ 3. ಮೊದಲು ಹುಟ್ಟಿದ ವರದ. ಹಾಂ. ವರದ ಹೊತ್ತಿಗೆ ಉಮಾಮಹೇಶ್ವರಿ ಅಂದ್ರೆ ಉಮಾ, ಆಮೇಲೆ ಮಂಜುಳಾ, ಮಂಜುಳ, ಸೀತಾ, ಆಮೇಲೆ ಸೀತಾ. 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 ಈಗ ವರದನ್ನು ಗೊತ್ತಾಯ್ತು, ನಂತರ ಉಮಾಮಹೇಶ್ವರಿ ಇಲ್ಲ, ಆಮೇಲೆ ಮಂಜುಳ ಬಾಳ್ಕೋದ್ರು. ಬಾಕಿ ಆಯ್ತು. ಈಗ ಸೀತಂದು ಗೊತ್ತಾಯ್ತು, ಮಂಜುಳ ಅಂತ ಆಯ್ತು. ಬಾಳ್ಕೋದ್ರ ಐತಲ್ರ, ಬಾಳ್ಕೂರು ಬಾಳ್ಕೋದ್ರ. ಹಾಂ, ನಿಮ್ಮ ಐರೋಳಿ ಬಾಳ್ಕೋದ್ರ. ಬಾಳ್ಕೂದ್ರು. ಹಾಂ. ವಿಶ್ವನಾಥ ಆಯ್ತಾ? ಆನಂದ ಐತಾಳ್ರ ಯಾರವ್ರ? ಆಮೇಲೆ ಮಗನ ಹಾಂ, ಬಾಳ್ಕೊ ಆನಂದ ಐತಾಳ್ರ ನೆನ್ಸಿನಪ್ಪ ಅವ್ರಪ್ಪ ಅಲ್ಲ. ಹೌದು. ಅವ್ರ ಮಗಳನ್ನ ಕೊಟ್ಟದ್ದು ರವಿಗೆ, ಆನಂದ ಐತಾಳ್ರ ಮಗಳನ್ನ. ಹಾ ಹಾ ಗೊತ್ತಾಯ್ತು. ಆಮೇಲೆ ಮಗ ಹೆಸರಂತ ಹೇಳಿ ವಿಶ್ವನಾಥ. ವಿಶ್ವನಾಥ. ಅದು ಗೊತ್ತು ನನಗೆ. ಆಮೇಲೆ ಮನೆ ಹೋಗಿದ್ದಾನೆ ಅವ್ರ ಮನೆಗೆ ಬಾಳ್ಕೂದ್ರು. ನಮ್ಗೆ ಬಾಳ ಬೇಕು ಭಜನೆಗೆ ಹೌದು ಹೌದು. ಫೇಮಸ್, ಹಾ. ಫೇಮಸ್. ನನ್ಗೆ ಅವ್ರಿಗೆ ನಮ್ಮ ಅಕ್ಕನ ಗಂಡಂಗೆ ಅಜ್ಜನ ಮನೆ ಅದು. ಅವ್ರ ಮನೆಗೆ ಹೋಗಿದ್ದು. ನಮ್ಮ ಅಕ್ಕನ ಗಂಡಂಗೆ ಅಜ್ಜನ ಮನೆ ಅದು. ಹೌದಾ? ಯಾರ ಮನೆ? ಕ್ವಾಟಕಾರ ಅಂತ ನಮ್ಮ ಅಕ್ಕನ ಮನೆ. ಸೆಂಟ್ರಲ್ ಕೆಫೆ ಹೋಟ್ಲ್ ಇದ್ದಿತ್ತಲ್ಲ. ಇದ್ರ ಬಗ್ಗೆ ಇನ್ನೊಬ್ರು ಅನಂತನಾರಾಯಣ ಇದ್ದಾಳಿದ್ದಲ್ಲ, ಅವ್ರ ಅಣ್ಣ ತಮ್ಮ ಹೋಟ್ಲಿ ಇತ್ತಲ್ಲ ಅದು ಮಾವುಗಳ ಹಾ. ಮಾವುಗಳ ಹೊಳೆ ದಂಡೆ ಮೇಲೆ ಹೋಟ್ಲಿ. ಮುಂಚೆ ಸಣ್ಣ ಹೋಟ್ಲಿ ಇತ್ತು, ನೆನಪಿತ್ತು ನಿಮ್ಗೆ? ಅಲ್ಲ, ನಾನು ಅದೆಲ್ಲ ಮೊದಲು ಅಲ್ಲೇ ನಮ್ಮ ಅಲ್ಲೇ ನಡೀತಿದ್ದು. ನಮ್ಗೆ ಅವ್ರ ಮನೆ ಗೊತ್ತಿಲ್ಲ ಆಯ್ತಾ, ಅವ್ರು ಅಲ್ಲೇ ಇದು ಇತ್ತು. ಈಗ ಕೆಳಗ ಮನೆ ಅಂತ ಆಯ್ತು. ನಾನು ಮದುವೆ ಆದ್ಮೇಲೆ ಹೋದೆ. ಹೌದಾ? ಮೊದಲು ಅಲ್ಲೇ ಅಲ್ಲೇ ಮಾಡ್ಕೊ. ನಾನು ಒಂದು ಕತೆ ಬರೆದಿದ್ದೆ ಬಹಳ ಹಿಂದೆ. ಪ್ರಜಾವಾಣಿಯಲ್ಲಿ ಪ್ರಶಸ್ತಿ ಬಂತು ಅದಕ್ಕೆ. ನೆರೆ ಬಂತು ನೆರೆ ಅಂತ. ಆ ನೆರೆ ಬಂತು ನೆರೆ ಕಥೆಯೊಳಗೆ ಈ ಅನಂತನಾರಾಯಣ ಥಿಯೇಟರ್ ಪಾತ್ರ ಬರ್ತದೆ. ಅವರು ಅಲ್ಲಿ ಹೋಟ್ಲಿಂದ ಇಣುಕಿ ಒಂದು ಮಾತಾಡಿದ ವಿಷಯ ಎಲ್ಲ ಹಾಕಿದ್ದಾರೆ. ಆ ನೆರೆಯಲ್ಲಿ ವಾಪಸ್ ಬಂದಾಗ ಅವ್ರು ಇಣುಕಿ ಮಾತಾಡಿದ ವಿಷಯ ಹಾಕಿದ್ದಾರೆ. ಎರಡು ಕಡೆಯಲ್ಲೂ ಅವ್ರ ಪ್ರಸ್ತಾಪ ಬರ್ತದೆ. ಯಾಕಂದ್ರೆ ಮುಂಚೆ ನಾವು ಆ ಹೋಟ್ಲಿಗೆ ಒಂದು ಕಾಪಿ ಕುಡಿದು ಹೋಗ್ತಿತ್ತು ದೋಣಿ ಹತ್ತುವಾಗ, ಆ ಅನಂತನಾರಾಯಣ ಹೋಟ್ಲಿಗೆ. ಸೇರಿತ್ತು ಹೋಟ್ಲು ಮಾಬುಗಳ ಈಗಿಲ್ಲ. ಅಲ್ಲೇ ಅಂದ್ರೆ ಮುಂಚೆ ಇದಿಲ್ಲ. ದೋಣಿಯಲ್ಲಿ ಹೋಗುದು. ಕೊಳಿಯಿಂದ ದಂಡೆ ಮೇಲೆ ಅವ್ರ ಮನೆ ಗೊತ್ತಿಲ್ಲ. ಭಾರಿ ಫೇಮಸ್ ಹೋಟ್ಲು. ಭಾರಿ ಮಾತುಕತೆ ಭಯಂಕರ. ಮತ್ತೆ ಸಾಹಿತ್ಯದಲ್ಲಿ ಎಂತದ್ದು ಆಸಕ್ತಿ. ಯಾವ ಸಾಹಿತ್ಯದ ವಿಷಯ ಬೇಕಾದ್ರೆ ನೀವು ಆನಂದ ಥಿಯೇಟರ್ ಮತ್ತೆ ಅನಂತನಾರಾಯಣ ಥಿಯೇಟರ್ ಭಯಂಕರ. ಕೈರೋಡಿಯಲ್ಲಿ ಹಂಗರಗಟ್ಟಿಯಲ್ಲಿ ಅವರು ಕರ್ನಾಟಕ ಸಂಘದಲ್ಲೆಲ್ಲ ಕಟ್ಟಿ ಬೆಳೆಸಿದವರು. ಎಲ್ಲ ಚರಿತ್ರೆಯಲ್ಲಿ ಮಸ್ತಿತ್ತು. ಯಾಕೆ ನಾವು ಐರೋಡಿಯವರಲ್ಲ, ಹಾಗೆ ನಮ್ಗೆ ಗೊತ್ತಿತ್ತು. ಸದಾನಂದ ಹೆಬ್ಬಾರೊಟ್ಟಿಗೆ ಒಡನಾಡಿಗಳಾಗಿದ್ರು ಇವರೆಲ್ಲ. ಸದಾನಂದ ಹೆಬ್ಬಾರಿ ಬಾರಿ ಭಯಂಕರ ಕೋಟಿಗಟ್ಟಲೆ ಇವರು. ಹಾ, ಕೊನೆಯವರೆಗೂ ಅಷ್ಟು ಚಂದದಲ್ಲಿದ್ದರು. ಅವರ ಆನಂದ ಥಿಯೇಟರ್ ಮಗನಿಗೆ ಕೊಟ್ಟ ವಿಶ್ವನಾಥ್ನಿಗೆ. ಯಾರನ್ನ? ಮಂಜುಳ. ಮಂಜುಳ. ಮಂಜುಳಿಂದ ಆಯ್ತಲ್ಲ. ಮಂಜುಳಿದ್ದಾರೆ ಈಗ ಅಲ್ಲಿದ್ದಾರೆ. ಅಲ್ಲಿ ಬೆಂಗಳೂರು. ಅವ್ರ ಕರ್ನಾಟಕ ಬ್ಯಾಂಕ್ ಅಲ್ಲ, ರಿಟೈರ್ಡ್ ಗಂಡ. ಯಾರು? ವಿಶ್ವನಾಥ್. ಹೌದು ಹೌದು. ಕರ್ನಾಟಕ ಬ್ಯಾಂಕ್. ಅದು ನಮ್ಮ ತಮ್ಮನಿಗೆ ಗೊತ್ತಿತ್ತು. ರಾಘವೇಂದ್ರ ಅವನು ಕರ್ನಾಟಕ ಬ್ಯಾಂಕ್ ಅಲ್ಲಿ ರಿಟೈರ್ ಆಗಿ ಅಲ್ಲಿ ಉತ್ತರಹಳ್ಳಿಯಲ್ಲಿ ಮನೆ ಮಾಡ್ಕೊಂಡಿದ್ದ. ಅವನಿಗೆ ಗೊತ್ತಿತ್ತು. ಅವನಿಗೆ ಗೊತ್ತಿಲ್ಲದಿರ್ಲಿಕ್ಕಿಲ್ಲ ವಿಶ್ವನಾಥ್. ಇವ್ರ ಬಗ್ಗೆ ರಾಮಕೃಷ್ಣ ಹೆಸರು ಅಂತಿದ್ದಲ್ಲ ಈಗ ಉಡುಪಿಯಲ್ಲಿ. ಉಡುಪಿಯಲ್ಲಿ ಬರೋ ಇದ್ರಲ್ಲ ರಾಮಕೃಷ್ಣ ಅಂತ ಬ್ಯಾಂಕಿನ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ರಿಟೈರ್ಡ್ ಆಗಿದ್ದಾರೆ. ಉಡುಪಿಯಲ್ಲಿ ಇದ್ರು ಈಗ ಅವರು ರೋಟರಿ ಮೆಂಬರ್. ಇವರು ಆನಂದ ಥಿಯೇಟರ್ ಮತ್ತೆ ಅನಂತನಾರಾಯಣ ಥಿಯೇಟರ್ ಪೈಕಿ ಗೊತ್ತಿಲ್ಲ ನಿಮ್ಗೆ? ಗೊತ್ತಿರ ಕಂಡಿದ್ದೆ. ನಮ್ಗೆ ಅವ್ರನ್ನೆಲ್ಲ ಕಂಡಿದ್ದೆ. ಅವ್ರು ಯಾರ್ಯಾರ ಹೆಸರು ಗೊತ್ತಿಲ್ಲ. ನಮ್ಮ ಅಕ್ಕನ ಮನೆಗೆಲ್ಲ ಬತ್ರ. ಮಂಜುಳ ಮಾವನ ಮಕ್ಳಂದು ಗೊತ್ತಿತ್ತಲ್ಲ. ಸೀತಾ ಆಯ್ತು, ಮಂಜುಳ ಆಯ್ತು, ಉಮಾಮಹೇಶ್ವರಿ ಆಯ್ತು, ನಂತರ ವರದ ಆಯ್ತು. ಇನ್ನು ರವಿರಾಜ. ರವಿ ಹೆಂಡತಿ ಅಂದ್ರೆ ಅದೇ ವಿಶ್ವನಾಥನ್ ತಂಗಿ, ಅವ್ರ ತಂಗಿ. ತೀರ್ಥಹಳ್ಳಿಯ ರಿಟೈರ್ಡ್ ಫ್ರಮ್ ರೈಲ್ವೇಸ್. ಓಹೋ, ಅವನು ರೈಲ್ವೆ ಅದ. ಮ್ಯಾರಿಡ್ ಟು ಭಾರತಿ. ಭಾರತೀಯ. ಭಾರತಿ ಇಸ್ ವಿಶ್ವನಾಥ್ ಸಿಸ್ಟರ್. ವಿಶ್ವನಾಥ್ ಸಿಸ್ಟರ್. ತಂಗಿಯ ಅಕ್ಕನ ತಂಗಿ ಇರ್ಕಲ್ಲ, ತಂಗಿ ಇರ್ಕ. ತೀರ್ಥಹಳ್ಳಿ ಸೆಟ್ಲ್ಡ. ಮಗನೊಟ್ಟಿಗಿದ್ದಾನೆ. ಮಗನ ಮಗ ಅಲ್ಲಿದ್ದಾನೆ. ಅಂಗಡಿ ಉಂಟು. ರವಿ ಸಣ್ಣ ಅಂಗಡಿಯ ಟೈಲ್ಸ್, ಮಾರ್ಬಲ್ ಟೈಲ್ಸ್ಗಳು, ಟೈಲ್ಸ್, ಡೆಕೋರೇಟಿವ್ ಬಿಲ್ಡಿಂಗ್ ಮೆಟೀರಿಯಲ್ಸ್. ಅದರಲ್ಲಿ ಟೈಲ್ಸ್ ಮತ್ತೆ ಈ ಸ್ಪೆಷಲೈಸೇಷನ್ ಟೈಲ್ಸ್. ಓ, ಇದ ತೀರ್ಥಹಳ್ಳಿಗೆ ಹೋಗುವಲ್ಲ. ಅಷ್ಟೇ ಸಿಕ್ಕ. ಅಕ್ಷಯ ಕಾಣತ್ತಲ್ಲ. ಹೋಗಿದ್ದೀರಾ? ಹೌದು. ಯಾರಿಗೂ ಕರ್ಕೊಂಡು ಹೋಗಿದ್ದ? ನಿಮ್ಮ ದಾವಣಗೆರೆಯಲ್ಲಿ ಬಾಲಕೃಷ್ಣ.
ಬಾಲಕೃಷ್ಣ ಅಲ್ಲ ಇವರು ಯು ಸಿ ಹೊರಟೊಟ್ಟಿಗೆ ಚಂದ್ರಶೇಖರ್ ಹೊರಟೊಟ್ಟಿಗೆ ಒಮ್ಮೆ ನಾವು ತೀರ್ಥಹಳ್ಳಿ ರೋಟರಿ ಕ್ಲಬ್ಗೆ ಹೋಗುವಾಗ ನಮ್ಮ ಇವ ಇದ್ದ ಮಾರ್ರೆ ಒಂದು ಅಂಗಡಿ ವಿಚಾರಿಸಿ ಬರುವಾಗ ಇದು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಆ ಅಂಗಡಿ ಹೋಗಿ ಹೇಗಿರ್ತದೆ ಅಂತ ಒಂದು ಹೊಸ ಅಂಗಡಿ ಹಾಕಿ ಕೊಟ್ಟಿದ್ದೆ ಅವನಿಗೆ ಅಂತೆಲ್ಲ ಹೇಳಿರಪ್ಪ ಆಗ ನಂಗೆ ಆ ಅಂಗಡಿ ಹೋಗಿದ್ದೇನೆ. ಮಾತಂದ್ರೆ ಸ್ಪಷ್ಟ ಇಲ್ಲ ಅಲ್ಲ ಅವನದ್ದು ಮಾತು. ನಾವು ಹೋಗಿದ್ದು ಜಾಗವೇ ಇಲ್ಲ, ಎಲ್ಲ ತುದಿಗಳು ಎಲ್ಲ ಆದ್ರೆ ನಮ್ಮವ್ರಿಗೆ ಗೊತ್ತಾಗ ಈಗ ಗೊತ್ತಾಗ ನೀವು ಹೇಳಿದಾಗ ಗೊತ್ತಾಗ. ಅವನ ಹೆಸರು ಅಂತಂದ್ರೆ ರೋಹಿತ್ ಹೆಣ್ಣಿದ್ದೆ ಎಂತ ಹೆಸರು, ಅವಳ ಹೆಸರು ಅಂತ ಗೊತ್ತಿಲ್ಲ ನೆನಪು. ರಶ್ಮಿ ಅಲ್ಲ, ರಶ್ಮಿ ಅಲ್ಲ, ಅಲ್ಲ ಈಗ ಇವನು ಅದೇ ಆ ಹೆಣ್ಣಿನ ಹೆಸರು ರಶ್ಮಿ, ರವಿ ಮಗಳು, ರವಿ ಮಗಳು ಅದೇ ರವಿ ಮಗಳು ರಶ್ಮಿ, ಅದೇ ಹೇಳಿ. ಅವಳಿ ಮದುವೆ ಆಯ್ತಾ? ಹಾಂ ಅವಳಿ ಮದುವೆ ಎಲ್ಲ ಅವಳದ್ದು ಲವ್ ಮ್ಯಾರೇಜ್ ಅದು ಕಾಣ ಆವಾಗಲೇ ಆಯ್ತು. ಅಷ್ಟೇ ಹುಡುಗಿ. ಇನ್ನು ಬಾಲಕೃಷ್ಣ ಬಾಲಕೃಷ್ಣ ಅವ ದಾವಣಗೆರೆ ಅಲ್ಲ? ಹೌದು. ಅವನ ಹೆಂಡತಿ ವರದಕ್ಕನ ಮಗಳು, ಯಾರ ವರದನ್ ಮಗಳು, ವರದನ್ ಮಗಳು, ವರದನ ಮಗಳು. ಮಾವನ ಮದುವೆ ಆಯ್ತು. ಓಹೋ, ಮಾವನ ಮಗಳನ್ನೇ ಕೊಟ್ಟದ್ದು. ಮಾವನೇ ಮದುವೆ ಆಯ್ತು. ಮಾವನೇ? ಹಾಂ, ಸೋದರ ಮಾವ. ನಾನು ಅವ್ರ ಮನೆ ಉಳ್ಕೊಂಡಿದ್ದೆ ದಾವಣಗೆರೆ. ದಾವಣಗೆರೆಯಲ್ಲಿ ನಾನು ಚಂದ್ರಶೇಖರ್ ಹೊರಟರು ದಾವಣಗೆರೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ರೋಟರಿ ಕ್ಲಬ್ಗಳಲ್ಲಿ ಬದುಕಿನಲ್ಲಿ ಹಾಸ್ಯ ಅಂತೇಳಿ ನಾನು ಭಾಷಣ ಮಾಡಲಿಕ್ಕೆ ಹೇಳಿದ್ದೆ. 1 ಗಂಟೆ ಭಾಷಣ ಮಾಡಿ ದಾವಣಗೆರೆ ವೆರಿ ಪಾಪ್ಯುಲರ್. 2-3 ಸಲ ಹೋಗಿದ್ದೆ ದಾವಣಗೆರೆ ರೋಟರಿ. ನಾವು ಒಂದು ವರ್ಷ ಅಕ್ಕ ಇಪ್ಪತ್ತಿಗೆ ಇವ್ರ ಅಕ್ಕ ಇಪ್ಪತ್ತಿಗೆ ಹೋಯ್ತು ಇವ್ರನ್ನ ಕರ್ಕೊಂಡು. ಒಂದು ದಿವಸ ಇದು ಬಂದಿತ್ತಾ, ಆದ ವರ್ಷ ಮದುವೆಗೆ ಹೋಯ್ತು ಇವ್ರನ್ನ ಕರ್ಕೊಂಡು ದಾವಣಗೆರೆ. ಬಾಲಕೃಷ್ಣಿಗೆ ಎಷ್ಟು ಜನ ಮಕ್ಕಳು? ಇಬ್ರು. ಯಾರು? ಆ ಮಾಣಿ ಹೆಸರು ದೊಡ್ಡೋಳ ಹೆಸರು ಸಿರಿ. ಸಿರಿ ಒಂದು ಸಿರಿಯಾ? ಹುಡುಗಿಯಲ್ಲ? ಹುಡುಗಿ. ಸಮರ್ಥ. ಸಮರ್ಥನ ಸಮರ್ಥ. ಅವ ಇಲ್ಲ, ಇಲ್ಲ ಯಾರು? ಮಗ ಇಲ್ಲ, ಮಗ ಸಮರ್ಥ ಅವ್ರ ಮಗನ? ಬೇಕಾದ್ರೆ ಅವನಿಗೆ ಡೆಂಗಿ ಹೋಗಿದೆ ಹೌದೌದು. ಅಲ್ಲ? ಏನೋ ಆ ಟೈಮ್ನಲ್ಲಿ ನಂಗೆ ಗೊತ್ತಾಗಿದೆ. ಬಹಳ ಬೇಜಾರಿದ್ರು, ಬಹಳ ಶಾಕ್ ಆಗಿರ್ತದೆ. ಮತ್ತೆ ಇವಳು ಲವ್ ಮ್ಯಾರೇಜ್ ಮಾಡಲಿಲ್ಲ ಅಲ್ಲ? ಯಾರೋ ಒಂದು ಹುಡುಗಿ ಅದು ಇವಳನ್ನ ಮೈದಿ ಎರಡನೇ ಮಗಳು. ಎರಡನೇ ಮಗಳು ಉತ್ತರ ಒಬ್ಬ ಹಿಂದಿ ಮಾತಾಡೋದು. ಈಗ ಸಮಯ ಸ್ವಲ್ಪ ಸಮಯ ಸರಿ ಇಲ್ಲ. ಈಗ ಅಮೆರಿಕಲ್ಲ ಇದ್ದ, ಅಮೆರಿಕಲ್ ಇದ್ಲು, ಅಮೆರಿಕ ಇಲ್ಲ. ಬಂದು ಹೋಗ್ಲಿ ಈಗ. ಈಗ 2 ಹೆಣ್ಮಕ್ಳಲ್ಲ? ಯಾರಿಗೆ? ಹೌದು. ಯಾರ್ಯಾರು? ಒಂದು ಅದೇ. ಕಾವೇರಿ, ಕಾವೇರಿ, ಒಂದು ಕಾವೇರಿ, ಒಂದು ಲಾವಣ್ಯ, 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 ಲಾವಣ್ಯ. ಮದುವೆಗೆಲ್ಲ ಬಂದಿಲ್ಲ. ಅಲ್ಲಿಗೆ ಇವ್ರದ್ದು ಮುಗೀತಲ್ಲ? ಚಾ ಮಾಡುದಾ? ಹಾ, ಅಡಿಲ್ಲ. ಶುಗರ್ ಲೆಸ್ ಇತ್ತ ಮತ್ತೆ ನಂಗೆ ಏನ್ ಬೇಡ. ಯಾಕೆ? ವಿಜಯಿಂದ ಆಯ್ತು. ಇನ್ನು ಕುಂಬುದಂತ ಬಾಕಿ ಆಯ್ತಲ್ಲ ಮತ್ತೆಲ್ಲ ಎಂತ ಏನ್ ಹೇಳ ನೀ ಎಂತ ಹೇಳ? ಒಂದೊಂದೇ ನಂಗೆ ಹಾಲು ಅದು ಬೇಡ. ಸಕ್ಕರೆ ಅದು ಬೇಡ. ಬ್ಲಾಕ್ ಟೀ ಅದು ಆಯ್ತಲ್ಲ? ಬ್ಲಾಕ್ ಕಾಫಿ ಅದು ಬೇಡ. ಲಿಂಬೆಹಣ್ಣು ಹಾಕ, ಲಿಂಬೆಹಣ್ಣು ಹಾಕ. ಲಿಂಬೆ ಹಾಕಿದ್ರೆ ಸಾಕಾಗ್ತದೆ. ಸಕ್ಕರೆ ಹಾಕ್ಬೇಡಿ ಅದಕ್ಕೆ. ಆಯ್ತು. ಈಗ ವಿಜಯದ ಆಯ್ತಿಗೆಲ್ಲ ಕುಮುದ ತೆಗೆದು ಬಂತಿಗೆ. ಕುಮುದ 1950 ಮ್ಯಾರೇಜ್ ಕೊಡೇರಿ ರಾಮಪೈ ಕಾರಂತರು. ಕಾಣಿ ನಮ್ಮ ಭಾವದೆಲ್ಲ ಒಂದಿಷ್ಟು ಅಂದೆ ಇಟ್ಟಿರ್ತೀವಿ. ಯಾರು? 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 ಹೆಸರು ಅಂತ? ನಾರಾಯಣ. ಎಲ್ಲಿ ಹೋದ್ದು? ಹೆಂಗ್ ಹೋದ್ದು? ಹೌದು, ಹೆಂಗ್ ಹೋದ್ದು? ಜೋರ ಆಯ್ತಲ್ಲ ಅಪ್ಪನ ಜೋರ ಆಯ್ತಲ್ಲ ಅದನ್ನ ಇದ್ದಾರೆ ಜ್ವರ ಆಯ್ತು ಹೊಟ್ಟೆ ನಮ್ದು ಕಡೆ ಆಪರೇಷನ್ ಮಾಡಿಬಿಡ್ತೀವಿ ಕಥೆ ಹೇಳ್ತಾ ಮರಿ ಮರಿನ ಹೌದಾ? ಸೆಪರೇಟ್ ಸ್ಟೋರಿ. ಮರಿನ ಕೊಂಗಾಟ ಸ್ಟೋರಿ ವೆರಿ ವೆಲ್. We shall deal it with Separate, yeah. ಮುಗಿತೇನಲ್ಲ I know story very very well. Very. Let's go to the next one. ಈಗ ಕುಮುದ ಇವರಿಗೆ ಹೆಸರು ಬುಡಕ್ಕೆ ಬಂತಿಗೆ Correct. ರಾಮಪೈ ಕಾರಂತರ ಅಲ್ಲಿ ಮದುವೆ ಆಗಿದ್ದು. ಮಕ್ಕಳು ಎಷ್ಟು ಜನ? 8 ಜನ. ಸ್ವಲ್ಪ ಇದ್ರ ಜಾಸ್ತಿ ನಮ್ದೇ. ನಮ್ಮ ಅಪ್ಪನಿಗೆ 14 ಜನ.
ಅಪ್ಪನಿಗೆ ಅಲ್ಲ ಅಕ್ಕ. ನಮ್ಮಿದ ನಮ್ಮ ಮಾವನಿಗೆ 11 + 2 13. ಅಪ್ಪನಿಗೆ ನನ್ನ ಜನ್ಮ ನಮ್ಮ ಅಪ್ಪನಿಗೆ ಅಪ್ಪನಿಗೆ ನನ್ನ ಅಪ್ಪನಿಗೆ ಮೊದಲೇ ಹೆಂಡತಿಯಿಂದ 4 ಹೆಣ್ಣು 1 ಗಂಡು, ಹೌದು ಎರಡನೇ ಹೆಂಡತಿಯಲ್ಲಿ 6 ಹೆಣ್ಣು 3 ಗಂಡು, ಹೌದು ಕರೆಕ್ಟ್ ಹೌದು ಹಾಗೆ 14 ಜನ. ಜನ. ಹಾ. ನಮ್ಮ ಮಾವ ಇದ್ರಲ್ಲ, ಹಬ್ಬ ಎಲ್ಲರೂ ಎರಡೆರಡು ಹೆಂಡತಿ ಹೌದು, ಅಲ್ಲ ನಮ್ಮ ಮಾವನಿಗೆ ಒಂದೇ ಹೆಂಡತಿಯಿಂದ 11 ಹೆಣ್ಣು 2 ಗಂಡು 13 ಮಕ್ಕಳು ನಮ್ಮ ಮಾವನಿಗೆ. ಮತ್ತು ವಕೀಲ ಅವರು ವಕೀಲರಿಗೆ ಬೇರೆ ಕೆಲಸವೇ ಇಲ್ಲ ಆಗ. ಎಲ್ಲ ಇದ್ರ ಎಲ್ಲ ಇದ್ದಾರೆ. ಹಾ ಅದೇ ಹೇಳಿ ಅದೇ ಯಾರು ನಮ್ಮ ಅಕ್ಕಂದೆಲ್ಲ ಹೋದ್ರಲ್ಲ, ಗಿರ್ಜಕ್ಕ, ಲಕ್ಷ್ಮಿ, ವಿಶಾಲ, ಇಂದಿರಾ ಎಲ್ಲ ಹೋದ್ರು. ನನ್ನ ತಂಗಿಯರ ಪೈಕಿ ರಮ ಹೋದ್ಲು. ಹೌದು, ಮತ್ತೆಲ್ಲ ಇದ್ದಾರೆ. ನಮ್ಮ ಮಾವನ ಮಕ್ಕಳಲ್ಲೂ ಕೆಲವು ಹೋಗಿದ್ದಾರೆ, ಒಂದ್ 2-3 ಜನ ಹೋಗಿದ್ರು. ಎಲ್ಲ ಒಬ್ಬರೇ ಎಲ್ಲರೂ ಹೌದು, ಅವ್ರ ಹಿಂದೆ ಮುಂದೆ ಅಷ್ಟೇ ಅಷ್ಟೇ ಅಷ್ಟೇ. ಮತ್ತಂದ್ರೆ ಯಾರಿಗೆ ಶಾಶ್ವತವಾ ಅಲ್ಲ, ಶಾಶ್ವತ ಅಲ್ಲ. 8 ಜನ ಮಕ್ಕಳ ಹೆಸರು ವೆಂಕಪ್ಪಯ್ಯ, ವೆಂಕಪ್ಪಯ್ಯ, 82 ವರ್ಷ ಸ್ವಲ್ಪ ವರ್ಷ ಸುಬ್ರಹ್ಮಣ್ಯ ಒಂದು ವೆಂಕಪ್ಪಯ್ಯ, ಎರಡನೇ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಮೂರನೇ ವಿಜಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸಾವಿತ್ರಿ, ಜೀವ ಹಾಕ್ತು ವರ್ಷ ಕಂಡ್ರೆ ಚನ್ನಕೇಶವ, ಚೆನ್ನಕೇಶವ, ನೀವು ಅಹಲ್ಯ, ಆಮೇಲೆ ಅಹಲ್ಯ, 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 ಮೊಮ್ಮಗ ಬಂದಿದ್ದ ಆಮೇಲೆ ಮಂಜುನಾಥ, ಮಂಜುನಾಥ, ವಿಶಾಲಾಕ್ಷಿ, ವಿಶಾಲಾಕ್ಷಿ. ಇವರು ವೆಂಕಪ್ಪಯ್ಯ ವೆಂಕಪ್ಪಯ್ಯ ಬಿಸ್ನೆಸ್ ಬೆಂಗಳೂರು, ಬೆಂಗಳೂರು. ಒಬ್ಬನೇ ಮಗಳು, ಮಗಳ ಹೆಸರು ಅವಳು ಸ್ವಾತಿ, ಕೆಲ್ಸಕ್ಕೆ ಹೋದ್ನ ಸ್ವಾತಿ, ಸ್ವಾತಿ. ನಾನೇ ಕೆಲ್ಸಕ್ಕೆ ಹೋದ್ನ ವೆಂಕಪ್ಪಯ್ಯ ಕೆಲಸ ಮಾಡ್ತಾರೆ, ಬಿಸ್ನೆಸ್ ಅಲ್ಲೇ ರಿಟೈರ್ಡ್. ಅಲ್ಲ ಬಿಸ್ನೆಸ್ ಮಾಡ್ತಾ ಇದ್ರು ಅಂದ್ರೆ ಯಾವ್ದು ಫರ್ಟಿಲೈಸರ್, ಫರ್ಟಿಲೈಸರ್, ಹಾ, ಫರ್ಟಿಲೈಸರ್ ಬಿಸ್ನೆಸ್, ಫರ್ಟಿಲೈಸರ್ಸ್. ಹಾ. ಹಾ, ಹಾಸನ, ಹಾಸನ. ಹಾ ಬಿಸ್ನೆಸ್ ಹಾಸನ, ಅದೇ ಇದಿಲ್ಲ ಅದೇ ಇರೋದು ಬೆಂಗಳೂರು. ಹಾ ಬೆಂಗಳೂರು, ಹ್ಮ್. ಈ ಸ್ವಾತಿ ಮದುವೆ ಆಯ್ತಾ? ಹಾ ನಿಖಿಲ್ ನಿಖಿಲ್, ಹಾ? ನಿಖಿಲ್, ನಿಖಿಲ್ ಅವರಿಬ್ರು ಕೆನಡಾ ಸೆಟ್ಲ್. ಕನ್ನಡ, ಕೆನಡಾ ಅಲ್ಲ, ನಿಖಿಲ, ಹಾ ನಿಖಿಲ್, ನಿಖಿಲ್ ನಿಖಿಲ್ ಒಂದು ಊರದ. ಅಲ್ಲ ನಿಖಿಲ್, ನಿಖಿಲ್ ಅವನ ಹೆಸರು, ಹೆಸರು son-in-law's name. ಅವನ ಹೆಸರು, Son-in-law's ಹುಡುಗನ ಹೆಸರು? Swati's husband is Nikhil. ಹಸ್ಬೆಂಡ್ಸ್ ನೇಮ್ ಹಾ ನಿತಿನ್. ನಿಖಿಲ್ Nikhil. ನಿಖಿಲ್. ಹೌದು ನಮ್ಮ ಕುಮಾರಸ್ವಾಮಿ ಮಗನ ಅದೇ. ನಂತರ ಇವರು ವೆಂಕಪ್ಪಯ್ಯ ಆಯ್ತಲ್ಲ, ನೆಕ್ಸ್ಟ್ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ. ಹ್ಮ್ ಅವ್ರೇನ್ ಮಾಡ್ತಾರೆ? ಒಂದು ಇದಾಯ್ತು, ಇದು ಮಣಿಪಾಲ್ ಬಾನ್ಸ್ ಇದು ಇದಾಯ್ತು, ಹಾ? CCI ನೋಡಿ ಇದ್ರಿಗೆ ಹಾ. ಈಗ ಮಣಿಪಾಲ್ ಮಣಿಪಾಲ್ ಯಾವ್ದ್ರಲ್ಲಿ? ಮೊದಲು ಮಣಿಪಾಲ್ ಫೈನಾನ್ಸ್, ನಂತರ CCI ನೋಡಿದ್ದೆ, ಇದು ಇದರಲ್ಲಿ ಪೈಗಳು ಯಾವ್ದು ಗ್ರೂಪ್, ಅದು ರಿಟೈರ್ ಆಯ್ತು. ಈಗ ಬೇರೆ ಕೆಲಸ ಮಾಡ್ತಾನೆ. ಎಂತ ಮಾಡ್ತಿದ್ದೆ ಈಗ ಕರ್ಲಾನಲ್ಲಿ ವರ್ಕ್ ಮಾಡ್ತಿದ್ರು ಹಾ. ಬೆಂಗಳೂರಲ್ಲಿ. ಹಾ. ಬಟ್ ಅದು ಈಗ ಇಲ್ಲಿ ಅನ್ಸುತ್ತೆ, ಈಗ ಲಾಕ್ಡೌನ್ ಇದ್ರೆ ಟೈಮಲ್ಲೆಲ್ಲ ಇಲ್ಲ ಅನ್ಸುತ್ತೆ. ಈಗ ಅಂದ್ರೆ ಅವ್ರು ಪ್ರೈವೇಟ್ ಆಗಿ ಅಕೌಂಟಿಂಗ್ ಇದೆಲ್ಲ ಕೆಲವು ಸಣ್ಣ ಪುಟ್ಟ ಇದೆಲ್ಲ ಮಾಡಿ ಕೊಡೋದು. ವೆಂಕಪ್ಪಯ್ಯನ ಹೆಂಡತಿ ಯಾರು? ಸಾವಿತ್ರಿ, ಸಾವಿತ್ರಿ. ಎಲ್ಲಿ ಅವರು? ಹಾಸನ, ಚಂದ್ರಪೇಟೆ, ಮೂಲ ಪಾಂಡೇಶ್ವರಿ ಸೆಟ್ಲ್ ಅವರು. ಆಮೇಲೆ ಸುಬ್ರಹ್ಮಣ್ಯ ಹೆಂಡತಿ ಅವಳು ಅನುರಾಧ. ಅನುರಾಧ, ಟೀಚರ್ ಅವಳು ಲೆಕ್ಚರ್. ಎಲ್ಲಿ? ಅವ್ರು ಎಲ್ಲಿ ಅವರು? ಅನುರಾಧ ಅನುರಾಧ ಮೂಲ ಹಾಲಾಡಿ, ಮೂಲ ಹಾರಡಿ. ಹೌದು. ಇವರು ಹಾಸನದಲ್ಲಿ ಮದುವೆ ಹಾಸನ, ಮದುವೆ ಅಲ್ಲ 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 ಅಲ್ಲೇ ಸೆಟ್ಲ್ ಇದ್ರು. ಅಪ್ಪ ಅಮ್ಮ. ಇವ್ರ ಮಕ್ಕಳು? ಅವ್ರು ಎರಡು ಹಾ? ಎರಡು ಯಾರು? ಸುಹಾಸ್ ಮತ್ತೆ ಸುಹಾಸ, ಸುಷ್ಮಿತಾ. ಸುಸ್ಮಿತಾ ಸುಸ್ಮಿತಾ. ಹಾ ಸುಹಾಸ್ ಹೇಳಿದ್ದಾನೆ. ಸುಹಾಸ್ ಜರ್ಮನಿ, ಜರ್ಮನಿ. ಸುಹಾಸ ಎಲ್ಲಿ? ಜರ್ಮನಿ, ಜರ್ಮನಿ. ಜರ್ಮನಿ. ಹಾ. ಹಾ. ಮತ್ತೆ ಸುಷ್ಮಿತಾ ಆಯ್ತಷ್ಟೇ ಈಗ. ಹಾ? ಅವ್ರದ್ದು ಇದಾಯ್ತು. ಅವಳೀಗ ಮನೇಲೆ ಇದ್ದು. ಎಲ್ಲಿ? ಉಡುಪಿ. ಇದಾಯ್ತು. ಮಣಿಪಾಲ? ಹಾ. ಉಡುಪಿ. ಉಡುಪಿ ಎಂತ ಡಾಕ್ಟ್ರಾ? ಅಲ್ಲ ಇಲ್ಲ, ಇಂಜಿನಿಯರಿಂಗ್ ಮಾಡಿ. ಇಂಜಿನಿಯರಿಂಗ್. ಇವನು ಇಂಜಿನಿಯರ್. ಹಾ, ಅವಳು ಮಾಡಿದ್ದು ಇದರಲ್ಲಿ ಮೈಸೂರು. ಈ ವರ್ಷ ಮುಗ್ದದ? ಹಾ. ಕಳೆದ ವರ್ಷ ಮುಗ್ದು. ಅವಳ ಎಮ್.ಟೆಕ್ ಇದು ಮಾಡ್ತೀನಿ ಅಂದ್ಕೊಂಡು. MS ಎಮ್.ಟೆಕ್ಕಿಗೆ ಮಣಿಪಾಲಿ ಮೋಸ್ಟ್ಲಿ ಈ ಸಲದಿಂದ ಜಾಯ್ನ್ ಆಗ್ತದೆ. ಆಮೇಲೆ ಸುಬ್ರಹ್ಮಣ್ಯ ನಂತರ ವಿಜಯಲಕ್ಷ್ಮಿ. ಹಾ, ವಿಜಯಲಕ್ಷ್ಮಿ. ಹಾ. ಹಾ. ಅಲ್ಲಿ ಅರೆಹೊಳೆ ಮದುವೆ. ಅರೆಹೊಳೆ. ಹಾ, ರಾಮರಾಜ್ ಎಸ್.
ಯಾರ ಬಗ್ಗೆ? ರಾಮರಾಜ್ ಮಧ್ಯಸ್ಥ. ರಾಮರಾಜ್ ಮಧ್ಯಸ್ಥ. ಹಾ. ಅವರ ಮಗನ? ಅಲ್ಲಲ್ಲ. ಗಂಡ ಹೆಸರು ರಾಮರಾಜ್ ಮಧ್ಯಸ್ಥ. ಹೌದು. ಎಲ್ಲಿರೋದು? ಅಲ್ಲ ಅರೆವಳೆ. ಅಲ್ಲಿದ್ರ? ಕೃಷಿಕರ? ಎಲೆಕ್ಟ್ರಿಕ್ ಇದೆ. ಎಲೆಕ್ಟ್ರಿಷಿಯನ್ ಅವರು. ಹಾ? ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್? ಸೋದರತ್ತೆ ಮಗನೇ. ಹಾ? ಸೋದರತ್ತೆ ಮಗನೇ. ಹೌದಾ? ಮಾವನ ಅಕ್ಕನ ಮಗ. ಮಕ್ಕಳಿದ್ರ? ಹಾ, ಇಬ್ಬರು. 3 ಜನ. ಯಾರು? ದೀಪಕ್, ಚೇತಕ್. ಏನು? ದೀಪಕ್, ದೀಪಕ್, ಚೇತಕ್, ಮತ್ತೆ ಶೇಷಕ. ಚೇತಕ್. ಚೇತಕ್. ಹಾ, ಹಾ. ಪ್ರತೀಕ್. ಪ್ರತೀಕ. ಹಾ. ಪ್ರತೀಕ್ ಪ್ರತೀಕ ಪ್ರತೀಕ. ಹುಡುಗಿ. ಮತ್ತೆ ಹುಡುಗಿಯ? ಹಾ, ಹುಡುಗಿ. ಹಾ. ಪ್ರತೀಕ ಹುಡುಗ ಇರ್ತಾರಲ್ಲ. ಪ್ರತೀಕ್ ಹುಡುಗ ಇರ್ತಾನೆ. ಈ ಅದೇ ಹುಡುಗ. ಆದ್ರೆ ಹುಡುಗಿ, ಆದ್ರೆ ಹುಡುಗ. ಹಾಗೆ. ಸ್ವಲ್ಪ ಎಳೆದ್ರೆ ಹುಡುಗಿ, ಎಳೆದಿದ್ರೆ ಹುಡುಗ. ನೆಕ್ಸ್ಟ್ ಸಾವಿತ್ರಿಯಾ? ಹಾ, ಹೌದು. ಸಾವಿತ್ರಿ? ಸಾವಿತ್ರಿಗೆ ಒಬ್ಬಳೆ ಮಗಳು. ಹಾ? ಒಬ್ಳೆ ಮಗಳು. ಹಾ, ಬಾದ್ಯ. ಅಲ್ಲ ಗಂಡ? ಗಂಡ ಹೆಸರು ಶಂಕರ್ ಬಾದ್ಯ. ಶಂಕರ? ಬಾದ್ಯ. ಬಾಸ್ರಿಯಾ? ಬಾದ್ಯ. ಬಾದ್ಯ. ಜೇನುತುಪ್ಪ ಹಾಕ್ಲಕ್ಕಾಗ್ತಿವ್ರ. ಶಂಕರ ಭಾಗ್ಯ. ಬಾದ್ಯ. ಬಾದ್ಯ. ಎಲ್ಲಿ ಅವರು? ಅವರು ಉಡುಪಿ. ಉಡುಪಿ ತೊಟ್ಟಂ. ತಿಂಡಿ ಕೊಡದ ಚೂರು ಕಾಲ ಚೂರ. ಮಕ್ಕಳಿದ್ರ? ತೊಟ್ಟಂ ತೊಟ್ಟಂ. ಈಗ ಮಗ ಒಬ್ಬಳೆ. ಯಾರು? ಸವಿತಾ. ಸವಿತಾ. ತೊಟ್ಟ ಮೇಲೆ ಉಂಟು. ತೊಟ್ಟಂ ಇಲ್ಲಿ ಕೊಡಬೋದರು. ಅದೇ ನಮ್ಮ ಕೊಡಗಲ್ಲ ಆಚೆ ಬದಿಗೆ ತೊಟ್ಟಂ. ಅಲ್ಲಿ ಅದೇ ದಾರಿ. ಅದೇ ದಾರಿ ಸ್ವಲ್ಪ ಮುಂದೆ ತೊಟ್ಟಂ. ಈಗ ಬೋರ್ಡ್ ಹಾಕಿದ್ವಿ ಅಲ್ಲ, ಈಗ ಮುಂಚೆ ಬೋರ್ಡ್ ಇತ್ತು. ಶಂಕರ ಎಂತ ಮಾಡ್ತಾರೆ? ರೇಷ್ಮೆ ಇದ್ರೆ ಇಲಾಖೆ ಇದ್ರೆ ರೇಷ್ಮೆ ಇಲಾಖೆ. ಈಗ ಇಲ್ಲ. ಈಗ ಇಲ್ಲ. ಈಗೆಲ್ಲ ಇರ್ತಾರೆ. ಇವ್ರು ಸವಿತಾ? ಸವಿತಾ ಅಂತ ಹೇಳಿ. ಅವರ ಬ್ಯಾಂಕ್ ಅಲ್ಲ ಹೆಂಡತಿ. ಯಾರು ಸವಿತಾ? ಅಲ್ಲ, ಸಾವಿತ್ರಿ ಬ್ಯಾಂಕ್. ಸಾವಿತ್ರಿ. ಸಾವಿತ್ರಿ ಬ್ಯಾಂಕ್. ಓಹೋ, ಇವ್ರು ಸಾವಿತ್ರಿ ಬ್ಯಾಂಕ್. SBI. SBI. ಯಾವ ಬ್ಯಾಂಕ್? SBI ಅಲ್ಲೇ ಉಡುಪಿಯಲ್ಲಿ SBI. SBI. ಈ ಸವಿತಾ? ಅವಳೆಂತ ಇಲ್ಲ ಅಂತ ಇಲ್ಲ, ಮನೆಗೆ ಮದುವೆ ಮದುವೆ ಈಗ ಮನೆಯಲ್ಲಿ ಇದ್ದಾರೆ? ಹಾ, ಮನೆ. ಸರಿ. ಆಮೇಲೆ ನೀವು ಅಲ್ಲ ನೆಕ್ಸ್ಟ್ ಸಾವಿತ್ರಿ ಆದ ನಂತರ ಚೆನ್ನಕೇಶ್ವರ. ಈಗ ನೀವು ನಿಮ್ಮ ಮಿಸಸ್ ಹೆಸರು? ನಾಗರತ್ನ. ಮಕ್ಕಳು? ಕಾರ್ತಿಕ. ಕಾರ್ತಿಕ. ಒಬ್ಬನೇ? ಒಬ್ಬನೇ. ನೀವು ಕೃಷಿಕರು. ಕಾರ್ತಿಕ? ಕಾರ್ತಿಕ ಒಂದು ಇಂಜಿನಿಯರ್. ನಾನು ಇನ್ಫೋಸಿಸ್. ಇನ್ಫೋಸಿಸ್. ಈಗ ರಜೆಯ? ರಜೆ ಇಲ್ಲ, ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್. ಇನ್ಫೋಸಿಸ್. ಇವ್ರಿಗೆ ಮದುವೆ ಮಾಡಿದ್ರಾ? ಇಲ್ಲ. ಕೇಳ್ತೀನಿ. ಇಲ್ಲ. ಮದುವೆ ಮಾಡೋಬಾರ? ಒಳ್ಳೆ ಹುಡುಗಿ ಇದೆ ಅವ್ರ ಎಂತ ಆಗ್ಬೇಕಂತ ಹೇಳಿ. ಅದಕ್ಕೆ ಅವನಂತ ಕೇಳ್ತೀನಿ. ಮತ್ತೆ 40 ಗಂಟೆ ಸುಖ ಇಲ್ಲ ಅಂದ್ರೆ ಏಜ್ ಅಷ್ಟೇ ಈಗ? ಒಂದು 26-27 ಆಗ್ತದೆ. ಹೌದಾ? ಎಲ್ಲ ಹುಡುಗಿರು ಮಸ್ತ್ ಜನ ಇದ್ದಾರೆ ಮರ. put out the specifications. ಆಮೇಲೆ ಅಹಲ್ಯ ಅಲ್ಲ? ಚೆನ್ನಕೇಶ್ವರ ಅಂತ ಅವರು? ಅವರು ಬ್ಯಾಂಕ್ SBI. ಈಗ ಇಲ್ಲಿ SBI ಉಡುಪಿ ಉದ್ಯಾವರ. ಉದ್ಯಾವರ. ಮನೆಯಲ್ಲಿ ಗಂಡ ಹೆಸರು? ಗಂಡ ಹೆಸರು ರಮಾಕಾಂತ್. ರಮಾಕಾಂತ. ಮನೆಯಲ್ಲಿ ಯಾವುದು? ಮನೆ ಕಟ್ಪಾಡಿ. ಮಟ್ಟು. ಅಲ್ಲ, ಮಟ್ಟುವ? ಹಾ, ಮಟ್ಟು. ಅಹಲ್ಯ ಜಾಬ್ನಲ್ಲಿ ಇದ್ದಾರೆ? ಯಾವುದು? ಅದೇ SBI. SBI. ಗಂಡ ಕಾರ್ಪೊರೇಷನ್. ಕಾರ್ಪೊರೇಷನ್. ಎಲ್ಲ ರಿಟೈರ್? ಇಲ್ಲ, ರಿಟೈರ್ಡ್. ಮಕ್ಕಳು? ಒಬ್ಬ ಅರವಿಂದ. ಅರವಿಂದ. ಮೊಟ್ಟಿ ಲಕ್ಷ್ಮೀನಾರಾಯಣರ ಪೈಕಿಯ? ಮೊಟ್ಟಿ ಲಕ್ಷ್ಮೀನಾರಾಯಣರ ಪೈಕಿಯ? ಅವರು ರಾವೆ, ಸರ್ನೇಮ್ ರಾವೆ. ಮೊಟ್ಟಿ ಲಕ್ಷ್ಮೀನಾರಾಯಣ ಅಂತೇಳಿ ಅಲ್ಲಿ ಮೊಟ್ಟಿಯಲ್ಲಿದ್ದಾರೆ. ಅವರು ನನಗೆ ಬಾರಿ ಬೇಕಾದವರು. ನಾನು ಅವ್ರ ಮನೆಗೆ ಊಟಕ್ಕೆಲ್ಲ ಹೋಗಿದ್ದೆ. ಒಂದ್ಸಲ ಮುಷ್ಟಿ ದಕ್ಷಿಣ ಮಾಡಿ, ಒಂದ್ಸಲ ದೊಡ್ಡ ಪೂಜೆ ಎಲ್ಲ ಮಾಡಿ, ಎಲ್ಲ ಜನರಿಗೆ ಬಂದವರಿಗೆ ಮುಷ್ಟಿ ದಕ್ಷಿಣ, ಅಡಿಗೆಯಲ್ಲಿ ಕಾಯಿನ್ಸ್ ಹಾಕಿ ಎಲ್ಲ ಊಟ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ಮುಷ್ಟಿ ದಕ್ಷಿಣ ಕೊಡು. ಹೀಗೆ ಮುಷ್ಟಿ ದಕ್ಷಿಣ ಊಟ ಅಂತಲೇ ಲಕ್ಷ್ಮೀನಾರಾಯಣ ಮಟ್ಟಿ. ಮತ್ತೆ ಬಿಸಿ ಇತ್ತ ಸ್ವಲ್ಪ ನಂಗೆ ತಣಿ, ನಾನು ಬಿಸಿ ಕುಡಿದಿಲ್ಲ. ನನಗೆ ಬಿಸಿ ಅಂದ್ರೆ ಸ್ವಲ್ಪ ಸ್ವಲ್ಪ ತಣ್ಣಿ. ಹೌದು, ಬಿಸಿ ಆಗುತ್ತೆ. ತಣಿಸಿ ಹಾಗೆ ಜೋರು ಬಿಸಿ ಆದ ಅದಕ್ಕೆ. ಆಯ್ತು. ಅರವಿಂದ ಅಂತ ಮಾಡ್ತಾ? ಇಂಜಿನಿಯರಿಂಗ್ ಮಾಡ್ತೀನಿ. ಆಗಿ ಇಲ್ಲ, ಇನ್ನೊಂದು ವರ್ಷ ಇತ್ತು. ಸ್ಟೂಡೆಂಟ್. ಎಲ್ಲಿ? ನಿಟ್ಟೆ. ಇಲ್ಲಿಗೆ ಮುಗೀತಲ್ಲ? ವಿಶಾಲಾಕ್ಷಿ. ಅಲ್ಲ, ಮಂಜುನಾಥ್. ಮಂಜುನಾಥ್ ಲಾಸ್ಟಿಗೆ? ಲಾಸ್ಟ್ ಬಟ್ ಒನ್. ಲಾಸ್ಟ್ ಬೈ ವಿಶಾಲಾಕ್ಷಿ. ವಿಶಾಲಾಕ್ಷಿ.
ಮಂಜುನಾಥ ಇನ್ಫೋಟೆಕ್ ಅಂತ ಇದೆ ಆ, ಒಂದು ಓನ್ ಕಂಪನಿ ಬೆಂಗಳೂರು ಜೈ ಇನ್ಫೋಟೆಕ್. ಜೈ ಇನ್ಫೋಟೆಕ್. ಇನ್ಫೋಟೆಕ್. ಹಾ. ಇದೆ ಸಾಫ್ಟ್ವೇರ್ ಇದ್ರದ್ದು. ಅವರ ಹೆಂಡತಿ ರೇಖಾ ಎಲ್ಲಿ ಇವರು? ಅವ್ರು ಬೆಂಗಳೂರಲ್ಲಿ. ಬೆಂಗಳೂರು. ಹಾ. ಮಕ್ಕಳು ಯಾರು? ಹೌದಾ? ಮೂಲ ಪಾಂಡೇಶ್ವರ. ಹಾ, ಇದು ಪಾಂಡೇಶ್ವರಿ. ಮಕ್ಕಳ ಒಬ್ಳು ಮಗಳು ದಿಶಾ, ಹಾ? ಒಬ್ಳು ಮಗಳು ದಿಶಾ. ಸ್ಮಿತಾವಾ? ದಿಶಾ ದಿಶಾ ದಿಶಾ. ದಿಶಾ ಎಂತ ಕೆಲಸ ಮಾಡಲ್ಲ? ಇಲ್ಲ, ಇನ್ನು ಸಣ್ಣವಳು. ಸಣ್ಣವಳು. ಈಗ ಇನ್ನು ನೆಕ್ಸ್ಟ್ SLC ಕಾಣುತ್ತೆ. ಹೌದು. ಆಮೇಲೆ ವಿಶಾಲಾಕ್ಷಿ. ಹಾ. ವಿಶಾಲಾಕ್ಷಿ ಮದುವೆ ಆಯ್ತಾ? ಹಾ, ಬಿಸ್ನೆಸ್ ಗೋಪಾಲ್ ಕೃಷ್ಣ. ಯಾರು? ಗಂಡನ ಹೆಸರು. ಮೈಸೂರು. ಗೋಪಾಲ್ ಪಿರಿಯಾಪಟ್ಟಣ. ಪ್ರಿಯಾಪಟ್ನ. ಪಿರಿಯಾಪಟ್ಟಣ. ಗೋಪಾಲಕೃಷ್ಣ ಭಟ್ಟ ಅಡಿಗ. 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 ಪೆರಿಯಪಟ್ಟಣ. ಮೈಸೂರು ಹತ್ರ. ಹಾ, ಮೈಸೂರಿಗಿಂತ ಒಂದು ಗಂಟೆ ಹಿಂದೆ. ಸ್ಟೇಷನರಿ ಬಿಸ್ನೆಸ್ ಅಲ್ಲ. ಹಾ. ಹಾ. ಸ್ಟೇಷನರಿ ಇದಿತ್ತು ಅವ್ರಂತ ಕೊರಿಯರ್. ಮಗ? ಒಬ್ಬ ಮಗ ಒಬ್ಬ ಮಗ. ರಾಮಕೃಷ್ಣ. ರಾಮಕೃಷ್ಣ. PU. ರಾಮಕೃಷ್ಣ. 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 ಹಾ. ಏನು ಮಾಡ್ತಾ ಎಂತ ಮಾಡ್ತಾರೆ? PUC ಅವನು. BSc. PUC. ಹಾಂ. ವಿಶಾಲಾಕ್ಷಿ ನಾನು ಬೆರಿಯಾಪಟ್ಟಕ್ಕೆ ಹೋಗಿದ್ದೆ. ಹ್ಮ್. ಅಲ್ಲಿ ರೋಟ್ರಿ ಮೀಟಿಂಗ್ ಹೋಗಿದ್ದು ನೆನಪಾಗುದು. ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ದು. ಯಾರಂತ ಗೊತ್ತಾಗೋದು. ಅವ್ರು 3 ಜನ ಅಣ್ಣ ತಮ್ಮಂದ್ರು, ಹೌದಾ? ಒಂದೇ ಮನೇಲಿದ್ರು. ಹಾಂ 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 ಹಾಂ. ನಾನು ಒಂದು ಬೇರೆ ಮನೆ ಗೊತ್ತಾಗಿ ಅವರು ರೋಡ್ ಸರಸ್ವತಿ ಬ್ರಾಹ್ಮಣರು ಇಡ್ಲಿಯವರು ಹಾಲಡಿ ಹೆಬ್ರಿ ಅವರು ಫೋನ್ ಮಾಡಿ ನನ್ನ ಮಗಳ ಮನೆಗೆ ನೀವು ಬ್ರೇಕ್ಫಾಸ್ಟ್ ಹೋಗ್ಬೇಕಂತ ಇಲ್ಲಿಂದ ಅಲ್ಲಿಗೆ ಫೋನ್ ಮಾಡಿ ಅವ್ರಿಗೆ ಕೊಡುತ್ತಾ ಬರ್ತೇನೆ. ಮಗಳು ಕರೆದಿದ್ದಾರೆ ಮನೆಗೆ. ಅಲ್ಲಿ ಪೆರಿಯಪಟ್ಟಣ ರೋಟಿ ಕೊಟ್ಟಿತ್ತು. ತಣದ ಅಥವಾ ಒಂದು ಲಾಟೆ ಕೊಡಿ, ಒಂದು ಖಾಲಿ ಗ್ಲಾಸ್ ಕೊಡಿ, ನನಗೆ ಬಿಸಿ ಕುಡಿಕತ್ತೆ. ಅಲ್ಲಿಗೆ ಹೋಗಿತ್ತಲ್ಲ ನಮ್ಮ ಇದರಲ್ಲಿ ಮುಗಿತಾ. ನಿಮ್ಮ ಇವರ ಚಿಕ್ಕಪ್ಪ ಇವರ ಪ್ರೊಫೆಸರ್ ಯಾರು? ವಾಸುದೇವ ಹೋಗಿರೋದು ಅವ್ರ ಮನೆಯಲ್ಲಿ. 5 ಕಿಲೋಮೀಟರ್ ಅಷ್ಟು. 1 ಕಿಲೋಮೀಟರ್ ಅಷ್ಟು. ಅವನ ನನಗಿಂತ ಒಂದು ಕ್ಲಾಸ್ ಕಡಿಮೆ. ನಾನು ಜೂನಿಯರ್ ಅಂತ ಕ್ಲಾಸ್ಮೇಟ್ ಅಲ್ಲ, ಒಂದು ವರ್ಷ ಜೂನಿಯರ್. ಹೈಸ್ಕೂಲಲ್ಲಿ ನಾವೆಲ್ಲ ಒಟ್ಟಿಗೆ ಕುಂದಾಪುರ. ಕುಂದಾಪುರ. ನಾವು ಯಾವಾಗ ಸಿಕ್ತು ನಾವು ಎಲ್ಲ ಅಜ್ಜ ಮನೆ ಮಾರೋ ನೆನಪುಂಟ ನಿಮಗೆ? ಹಾ? ಅಜ್ಜ ಮಡ್ರಾಸ್ನಲ್ಲಿ ಎಂತ? ಚನ್ಕೇಶ್ವರ ಹೆಬ್ಬಾರ್ ನಿಮ್ಮ ಅಜಯ ನಿಮ್ಮ ಅಪ್ಪ ಅವ್ರ ಮನೆ ಮಾರು ಅಪ್ಪಯ್ಯ ಮನೆ ಮಾರು ಅಪ್ಪ ಮನೆ ಮಾರಿದ್ರಪ್ಪ ಅಲ್ಲಿ. ಈಗ ಆ ಕಥೆ ಬಿಸಿ ನೆನಪುಂಟ? ಕೊರೋನಾ ಬಂದ್ಮೇಲೆ ಬಿಸಿ ಕುಡಿಬೇಕು. ಮನೆ ಮಾರಾಟ ಮಾಡೋದು ನೆನಪಿತ್ತಾ? ಮನೆ ಮಾರಾಟ ಮಾಡಿದ್ದು ದೊಡ್ಡ ಮನೆ ಇತ್ತಲ್ಲ, ದೊಡ್ಡದು, ಹೌದಾ? ಅದನ್ನ ಎಂತ ಆಯ್ತು ಮಾಡೋದು? ರೈತರಿಗೆ ನೆನಪಿಲ್ಲ. ಎಂತ ಆಯ್ತು ಕಡೆ ಯಾವ್ದು? ದೊಡ್ಡ ಮನೆ ಅದನ್ನ ಕೊಟ್ಟು ಬಂದೆ. ಅವ್ರ ಮನೆ ಅವ್ರು ಮಾರಾಟ ಮಾಡಿಲ್ಲ. ಹೌದಾ? ಹೌದು. ಯಾಕೆ? ಅದೇ ಇದಕ್ಕೆ ಬೇಡ ಬೇಡ ಅಂದ್ರು. ಒಳ್ಳೇದಲ್ಲ, ಇದು ಜಾಗವೇ ಒಳ್ಳೇದಲ್ಲ, ಹಾ. ನೀವು ಆಯ್ಕೊಂಬಿಡಿ, ಬೇರೆ ಕಡೆ ಕಣ್ಕಣಿ ಅಂತ. ಓಹೋ, ಕಡೆ ಬಾಡಿಗೆ ಮನೆಗೆ ಬಂದದ್ದು. ಹೌದಾ? ಹೌದು. ಬಾಡಿಗೆ ಮನೆಗೆ ನೀವು ಹೋದ್ರ್ಯಾ? ಹಾ? ನೀವು ಬಾಡಿಗೆ ಮನೆಗೆ ಇದ್ದಿದ್ರ್ಯಾ? ಯಾರು? ಬಾಡಿಗೆ ಮನೆಗೆ ನೀವು ಇದ್ರಿಯಾ? ಹೌದೌದು. ಬನ್ನಿ ಇಟ್ಕಾಯಿ. ಅದು ಎಲ್ಲಿ, ಅದು ಯಾವ ಜಾಗ? ಯಾವ ಜಾಗ? ಹೌದು, ರಸ್ತೆ ಹೆಸರು ಗೊತ್ತಿತ್ತಾ? ಚೈನಾ ಬಜಾರ್ ರೋಡ್. ಚೈನಾ ಬಜಾರ್ ರೋಡ್. ಕರೆಕ್ಟ್. ನೋಡ, ನೀನ್ ಹೇಳಿಲ್ಲ, ಅವ್ರು ಹೇಳಿ. ಅಲ್ಲ, ಚೈನಾ ಬಜಾರ್ ರೋಡ್ ಇಸ್ ಅ ರೆಂಟೆಡ್ ಹೌಸ್. ಅವ್ರ ಇದ್ದ ಮನೆ ಬಂದು ಅದು ಬೇರೆ, ಅದು ಮಿಂಟ್ ರೋಡ್ ಮತ್ತೆ ಗೋವಿಂದ ಪನಾಯಕ ಸ್ಟ್ರೀಟ್. ಒಂದೇ. ಹಾ. ಈ ಚೈನಾ ಬಜಾರ್ ರೋಡ್ ಮನೆ ಕಡೆ ಅಜ್ಜ ತೀರಿ ಹೋಗಿದ್ದು ಅಲ್ಲಿಯೇ. ಅಪ್ಪ ತೀರಿ ಅಜ್ಜ ಅಲ್ಲೇ ತೀರಿ ಹೋಗಿದ್ರಲ್ವಾ? ಅಪ್ಪ ತೀರೋದಾಗೆಗೆ? ಇರೋದಲ್ಲ ಅದೇ ಮನೆ ಅಲ್ವಾ? ಅಲ್ಲ, ನಿಮ್ಮ ಅಪ್ಪಯ್ಯ ತೀರೋದ್ಯಲ್ಲಿ ಅದೇ ಮನೆಗ? ನಿಮ್ಮ ಅಡ್ರೆಸ್ನಲ್ಲಿ. ಅದು ಯಾವ ಮನೆ? ಬಾಡಿಗೆ ಮನೆ ಇಲ್ಲ? ಬಾಡಿಗೆ ಮನೆಗೆಲ್ಲ ಬಾಡಿಗೆ ಬಾಡಿಗೆ ಮನೆಗೆ. ಹೌದು. ಹಾ. ಇಲ್ಲ, ಬಾಡಿಗೆ ಮನೆಗೆ ತೀರೋದಾ? ಹೌದು, ಹೌದು. ಹಾ ಹಾ. ಅವರ ಯಾವ ಕಾಯಿಲೆ ಬಂದಿರೋದ ಅಥವಾ ಎಂತ? ಸಡನ್ಲಿ ಸೌದದ್ದು. ಸಡನ್? ಮಾತಾಯಿ. ಹಾ. ಎಲ್ಲ ಪ್ಯಾಂಟ್ ಇದು ಎಲ್ಲ ಹಾಕೊಂಡಿದ್ರು. ಹಾ. ಮುಂದೆ ಅರ್ಧ ಸುತ್ಕಡಿ. ಹಾ.
ನಾನು ನೀರು ತಗೊಂಬಂದಿದ್ದೆ ನೀರು ತಗೊಂಬಂದು ಅವ್ನು ಇಡ್ತೇನೆ ನೆನ್ಪೋಯ್ತು ತಗೊಂಬಂದೆ ಕಡೆಗೆ ಕುಡ್ಕೊಂಡು ಮಾಡ್ಕೊಂಡ್ರೆ ಮಾತ್ರೆ ತಗೊಂಡ್ರೆ ಕಾಣ್ತು ಗೊತ್ತಾ ಅದು ಕಾಣಲಿಲ್ಲ ನೀರು ಕುಡ್ದು ಕೊಟ್ಟಿದ್ದು ಕುಡ್ದಿದ್ರು ಕಡೆ ರೋಟಿ ಖಾಲಿ ಆಯ್ತು ಬಂದ್ಕೊಂಡ್ಬಿಡ್ದೆ ನಮ್ಮ ಮೊಮ್ಮಗ ಇದ್ದಾನೆ ಸುಬ್ರಹ್ಮಣ್ಯ ಸುಬ್ಬ ಕಾಂತ ಅವನಿಗೆ ಪುಸ್ತಕ ಬಿಡ್ಬೇಕು ಅಪ್ಪ ಇಲ್ಲೇ ಸತ್ತವ ಆಯ್ತಾನೆ ಅಪ್ಪ ಸಾಯಿ 3 ತಿಂಗಳ ನಂತರ ನಮ್ಮ ಅಪ್ಪ ಸತ್ತೋದು ಡಿಸೆಂಬರ್ 12 ಹೋದ್ದು ಮಾರ್ಚ್ ಅಪ್ಪ ಹೋದ್ದು ಈ ಅಪ್ಪ ಸತ್ತೋದು ಹೀಗೆ ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡೇ ಮಲ್ಕೊಂಡ್ಬಿಟ್ಟಿದ್ರ ಎಷ್ಟು ರಾತ್ರಿಯ ಬೆಳಿಗ್ಗೆ ಶಾಪಿಗೆ ಹೊರಡೋಷ್ಟೊತ್ತಿಗೆ ಬೆಳಿಗ್ಗೆ ಹೊರಡೋಷ್ಟೊತ್ತಿಗೆ ಹೇಳಿ ಮುಂದೆ ಅಡ್ಜಸ್ಟ್ ಕಡೆಗೆ ಮಲ್ಕೊಂಡ್ಬಿಟ್ರು ಅಜ್ಜಿ ಮಲ್ಕೊಂಡ್ರೆ ಬಂದು ಹೇಳ ನಾ ಮೆಟ್ಲು ಹತ್ಕೊಂಡಿದ್ರೆ ಬೋಟ್ರೆ ತಪ್ಪ ಅನ್ಕೊಂಡು ಹೋಯ್ದೆ ಇವ್ರು ಬಂದು ಅತ್ತೆ ಅಜ್ಜಿ ಏನೋ ಒಂದು ಮನೆ ಮಾಡ್ತೀವಿ ಏನೋ ಮಾಡಿ ಸ್ವಲ್ಪ ರಾಮ ಅವಳೆ ಏನೋ ನಮ್ಮನೆ ಮಾಡ್ತಾರೆ ದುಡ್ಡು ಸಹ ಕೊಡಲಿಲ್ಲ ಅಂತ ಮಾಡಲಿಲ್ಲ ಅವರು ಅಂದೆ ಹೇಳಿದ್ರು ಅಂತ ಮನೆ ನಾವು ಮೇಲೆ ಹಾರಿ ಹೊತ್ತು ನಾದಿದ್ರು ಅದೇ ಕೂಡಲೇ ಹೋಯ್ತು ಅಪ್ಪ ಏನೋ ಮಾಡೋನು ಹೇಳಿ ಬರಲಿಲ್ಲ ಅಪ್ಪ ಏನೋ ನಮ್ಮನೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ಕಾಂತಿ ಹೋಯ್ತು ಅಪ್ಪ ಏನಮ್ಮ ಬರೀ ಮಂಚದಿಗೆ ಮನ್ಕೊಂಡ್ಬಿಟ್ರು ಹಾಸಿ ಮಟ್ಕೊಂಡು ಮನ್ಕೊಂಡು ಕಡೆ ಕಾತ ಅಪ್ಪಯ್ಯ ಅಂದ್ರೆ ಅಪ್ಪ ಹೇಳಿದ್ರು ಹೋಯ್ತು ನಾಲ್ಕು ಹೋಯ್ತು ಕೂಡಲೇ ಡಾಕ್ಟರ್ ಗಿರಿಗಿಲ್ಲ ಅವರು ಏನು ಫೋನ್ ಮಾಡಿ ಕಡೆ ಬಂದ್ರು ಕಡೆ ಗಿರಿಯ ಡಾಕ್ಟರ್ ಗಿರಿ ಭಾರಿ ಫೇಮಸ್ ಆಗ ನಮ್ಮ ಡಾಕ್ಟ್ರೇ Dr. Giri ಬಂದು he took over the practice. He took over the practice of Dr. A.C.K. Agrawal. And he ಕಂಡ್ರೆ ಕಾಮ್ ಬೇಡ ಆ ಕೆಲಸ ಮುಂದೆ ಅದೇ ರಾತ್ರಿ ನಾವು ಹೋಗ್ತಾ ಅಮ್ಮ ಬಂದಿದ್ದಾಳೆ ಹೌದು ಯಾರು ನಮ್ಮ ಇಲ್ಲಿಂದ ಗೋಕರ್ಣಕ್ಕೆ ನಮ್ಮನೆ ಬಂದು ಕಡೆ ನಮ್ಮನೆ ಬಂದ ಒಟ್ಟಿಗೆ ಎಲ್ಲ ಹೋದ್ದು ನೆನ್ಪಿಟ್ಟೆ ಗೋಕರ್ಣಕ್ಕೆ ಯಾತ್ರೆ ಅಕಸ್ಮಾತ್ ಎಲ್ಲ ಡ್ರೆಸ್ ಎಲ್ಲ 1948 ನಾನಾಗಿದ್ದ 8 ವರ್ಷ ನನಗೆ ನೋಡಿದೆ ಅಮ್ಮ ಗೋಕರ್ಣಕ್ಕೆ ಹೊರಟದ್ದು ನೆನ್ಪಿಟ್ಟು ನನಗೆ ನಾವೆಲ್ಲ ಹಠ ಮಾಡಿದ್ದೆ ರಾಜನಿ ಹಳೆ ಮೇಲೆ ಮನ್ಕೊಂಡು ಹೇಳುವುದೇ ನಮ್ಮ ಅನ್ನ ರಾಜನಿ ಮನ್ಕೊಂಡು ಹೇಳುವುದೇ ಇಲ್ಲ ಯಾಕೆ ಏನ್ ಮಾಡು ಬೇಡ ಮರ ಹಿಂದಿನ ಕಾರಿ ನಡಿಕಲ್ಲ ಎಲ್ಲರೂ ಹೇಳಿದ್ರು ಹೇಳಲಿಲ್ಲ ಯಾಕೆ ಅಪ್ಪ ಇಮ್ಮ ಅದೇನೋ ಮನ್ಕೊಂಡೆ ಹೇಳುವುದೇ ಇಲ್ಲ ಮಟ್ಕೊಂಡು ಅಲ್ಲೇ ಮನ್ಕೊಂಡ್ ಬಿಟ್ಟಿದ್ದ ಕಡೆ ಎಬ್ಸಿ ಮಾಡಿ ಕಡೆ ಕೂಡ್ಸಿದ್ ಕಡೆ ಅವನ್ನ ಅಲ್ಲ ಯಾಕೆ ನಿನ್ನ ಅಪ್ಪ ದುಃಖ ದುಃಖದಲ್ಲಿ ಅಪ್ಪ ಏನು ಹೋದ್ರೆ ಗೊತ್ತಿಲ್ಲ ಅಂತ ಹಾಗೆ ಆಗ ನಿನ್ನ ಅಪ್ಪ ಡಾಕ್ಟರ್ ಆಗಿದ್ರ ಇಲ್ಲ ಸ್ಟೋರಿ ಬಾವಯ್ಯ ಮನೆಗೆ ಹೋಗುವಾಗ ಬಾವಯ್ಯ ಆಯ್ತು ಎಂತಕ್ಕೆ ಉಪ್ರಾಯಿ ಸೀತಾರಾಮನ ಉಪ್ರಾಯಿ ಮುಗಿಸ್ಕೊಂಡು ಬಂದದ್ದು ಅಷ್ಟೇ ಅವ್ರು ಯಾರು ನಮ್ಮ ಬಾವ ಅವರೇ ಮುಂದೆ ಕಾರ್ಯ ಮಾಡಿದಲ್ಲೇ ಯಾವ ಬಾವ ನರಸಿಂಹಯ್ಯ ನಾಗಪಂದೆ ನಾಗಪಂದೆ ವಾಗಕ್ಕನ ಅವರು ಇಲ್ಲಿ ಉಪ್ರಾಯಣ ಆಯ್ತಲ್ಲ ಮಗನಿಗೆ ಅವರು ಮದ್ರಾಸಾಗಿದ್ದಿದ್ರ ನಾಗಪ್ಪ ಮುಂಚೆ ಅಲ್ಲ ಪಂಚಾಯತಿ ಬಾವಂದ ಅಳಿಯಿಂದ ಇಷ್ಟು ಶಕ್ತಿ ಮಾಡಿದೆ ಮಕ್ಕಳದ ನೀನ್ ಹಿಂದರ್ಸ್ಕ ನೀನೇಯ ಅಂತ ಹೇಳಿ ಅರ್ಥ ಆಯ್ತು ಅವ್ರು ಮುಂಚೆ ಬಂದಿದ್ರ ರಾತ್ರಿ ಆಯ್ತು ಪಂಚಾಯತಿ ಹೌದು ಎಂತ ಪಂಚಾಯತಿಗೆ ಅಂತ ಇದೆಯಾ ಮುಂದಿನ ವಿಚಾರ ನಾವು ಇರ್ಬೇಡ ವಿಜಯಕ್ಕ ನಾನು ಇರ್ತೇವೆ ಮದುವೆಗೆ ಆ ಮದುವೆ ವಿಚಾರ ಮತ್ತೊಂದು ಇನ್ನೊಂದು ಎಲ್ಲ ಇರ್ತಾರೆ ಗಂಡಸರು ಎಲ್ಲ 12 ಗಂಟೆಗೆ ಬಂದ್ಕೊಂಬಷ್ಟೊತ್ತಿಗೆ ನಾಗಪ್ಪ ಹಂದಿರ ಇದ್ದಿದ್ರ ನಾಗಪ್ಪ ಹಂದಿರ ಬಾವ ಹೌದಾ ಕಡೆ ಹೋದ್ರ ಅವರು ಬಂದ ಸಿಕ್ಕಿದ ಅದೇ ಅಲ್ಲ ಮುಂಚಿನ ದಿವಸ ಬಂದವ್ರ ಮನಸ್ಸು ಅಪ್ಪ ಹೋಯ್ತಿಲ್ಲ ಅಲ್ಲ ಅವರು ಉಪನಯನ ಹತ್ರ ಬಂದ್ರಲ್ಲ ಇಲ್ಲಿಗೆ ಹೌದಾ ಹೌದಾ ಅವರಿಲ್ಲ ಅಪ್ಪ ಅವ್ರು ಮುಂಚೆ ದಿವಸ ಬಂದದ್ದು ಬಂದ ಆಯ್ತು ಬಾವಯ್ಯ ಮುಗಿಸಿ ಅಲ್ಲಿ ಬಂದಷ್ಟೇ ಅಪ್ಪ ಸಿಕ್ಕಿದ್ದ ಅಪ್ಪ ಇದ್ರು ಅವ್ರು ಸಿಕ್ಕಿದ್ರು ಅಪ್ಪ ಹೇಳ್ತಾರೆ ನಾವು ಅಲ್ಲ ಉಪನಯನ ಮುಗಿಸಿ ಅಲ್ಲಿ ಬಂದ್ರ ಬಾವನಿ ಹೇಳ್ತಾರೆ ನಾವು ಫೋನ್ ಮಾಡೋರು ಆಫೀಸ್ ಅಲ್ಲಿ ಇದ್ರಲ್ಲ ಅಂಗಡಿ ಇದ್ರಲ್ಲ ಅವರು ಅಂಗಡಿ ಅದು ನಟೆಲ್ಲ ಸಂಪತ್ತು ಶೆಟ್ಟಿ ಅಲ್ಲಿ ನಾಗಪ್ಪ ಕೆಲಸ ಅಲ್ಲಿ ಇಸ್ ಎ ಜ್ಯುವೆಲರಿ ಕಂಪನಿ ಓಹೋ ಇವರು ನಾಗಪ್ಪ ಇಲ್ಲಿ ಪಡಮಂದಿಲ್ವಾ ಅಲ್ಲಿ ಕೆಲಸ ಮುಂಚಿನ ದಿವಸ ಬಂದದ್ದು ಹೆಂಡತಿ ಇಲ್ಲಿಯಾ ಇದ್ದ ಅವರು ಅಲ್ಲಿಯಾ ಕೆಲಸ ಓಹೋ ಎಲ್ಲ ಒಟ್ಟು ಬಂದ ಕಡೆಗೆ ಅಪ್ಪ ಅವರ ಅಮ್ಮ ತೀರಿ ಹೋಗಿ ಮೇಲೆ 8 ವರ್ಷ ವಾಗಕ್ಕ ವಾಗ್ದೊಡಮ್ಮ ವಾಗ್ದೊಡಮ್ಮ ವಾಗತ್ತೆ was staying here belong in the family ಯಾಕಂದ್ರೆ ಈ ಮೆಡ್ರಾಸ್ ನಲ್ಲಿ ಅವರ ಅಮ್ಮ ತೀರುವಾಗ ಹೌದು
ಆ ಫೋಟೋಗ್ರಾಫ್ ನೋಡಿದ್ರೆ ಇಲ್ಲಿ ಒಂದು ನಿಮಿಷ. ವಾಗಕ್ಕ ತೀರಿ ಹೋಗಿ ವಾಗಕ್ಕನ ಅಮ್ಮ ತೀರಿ, ವಾಗಮ್ಮ ತೀರಿ ಹೋಗ್ಲಿಲ್ಲ, ವಾಗಕ್ಕನ ಅಮ್ಮ ಇವರಮ್ಮ ತೀರಿ ಹೋಗಿ ಮೇಲೆ ಹಾ ದೆನ್ ವಾಗಕ್ಕ ವಾಗತ್ತೆ ಸ್ಟೇಡ್ ದೇರ್ ಫಾರ್ 8 years. ಯಾಕಂದ್ರೆ ಈ ಮಕ್ಕಳನ್ನ ನೋಡ್ಕೊಳ್ಬೇಕಂತ ಹೇಳಿ ಅವರ ಆ ತಂದೆ ಇನ್ಸಿಸ್ಟ್ ಮಾಡಿದ್ರು, ನೀವು ಪಡಮೂರಿಗೆ ವಾಪಸ್ ಹೋಗುದಿಲ್ಲ, ಇಲ್ಲಿದ್ದು ಈ ಮಕ್ಕಳನ್ನ ನೋಡ್ಕೊಳ್ಳಿ. 8 ವರ್ಷ ನಂತರ ಅವ್ರು ಹೋದ್ರು ಪಡಮೂರಿಗೆ. ಆವಾಗ ಇವರು ಬಂದು ನಾಗ ಪಂದೇರ್ ಬಂದು ಅವರಿಗೆ ಇಲ್ಲಿ ಕೆಲಸ, ನತ್ತೇಲ ಸಂಪತ್ತು ಶೆಟ್ಟಿ ಅಂತ. ಇವಾಗ್ಲೂ ಒನ್ ಪಾಯಿಂಟ್ ನತ್ತೇಲ NATHELLA ನತ್ತೇಲ, ನತ್ತೇಲ ಸಂಪತ್ತು ಶೆಟ್ಟಿ ಶೆಟ್ಟಿ ಚೆಟ್ಟಿ 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 ಜ್ಯುವೆಲರಿ ಶಾಪ್ ಜ್ಯುವೆಲರಿ ಶಾಪ್ ಹಾಕಿದ್ದೇನೆ. ಆಯ್ತು ಥ್ಯಾಂಕ್ಸ್. ಆಯ್ತು ಸರಿ. ಹಾಂ ನೋಡಿ ಹೇಳ್ತೀನಿ ಆಯ್ತು ನಮಸ್ಕಾರ, ಥ್ಯಾಂಕ್ ಯು. ಅದು ಆರ್ಟಿಕಲ್ ಬಂದ್ಮೇಲೆ ಆಗೈತಿದ್ಲು ನನಗೆ ಫೋನ್ ಮೇಲೆ ಫೋನ್, ಎಲ್ಲರೂ ನಮ್ಮದೇ ಕತೆ ಬರ್ದಂಗಿತ್ತು, ನಾವು ಸಹ ಹಿಂಗೆ ಮಾಡಿತ್ತು ನೋಡಿ. AC ಕೆಂಪ ಡೆತ್ ಬಗ್ಗೆ ಅವರು ಉಪನಯನಕ್ಕೆ ಹೋಗಿ ಬಂದದ್ದು. ಯಾರು ಉಪನಯನ ಅಂದ್ರೆ ಸೀತಾರಾಮ ಹೆಬ್ಬಾರ್ ಉಪನಯನ. ಸೀತಾರಾಮ ಹೊಂದಿದ್ದು. PNS ಅಂದೆ ನಾಗ ಪಂದೇರ್ ಮಗ, ಎರಡಷ್ಟು ಸಣ್ಣ. ಹೌದು, ಅವರು ಅಲ್ಲಿ ಶ್ರೀರಾಮ ಫಾರ್ಮಸಿ ಇದ್ರಲ್ಲ, ನನಗೆ ಅಲ್ಲಿ ಮೀಟ್ ಆಗ್ತಿದ್ದೆ. ಅವರ ಮಗಳಿಗೆ ಇಲ್ಲಿ ಉಡುಪಿಲಿಲ್ಲ, ಒಬ್ಳು ಆಡಿಟರ್ ಅಲ್ಲ ಅವಳು ಸಿಕ್ಕಿಲ್ಲ ನಂಗೆ. ಅವಳ ಹೆಸರು ಅಂತದ್ದು ಹರಿಣಿ. ಹರಿಣಿ ನಂಬರ್ ಇತ್ತಂದ್ರೆ ಅವಳು ಸಿಕ್ಕಿ ನಾನು ಸಿದ್ದರಾಮಯ್ಯ ಮಗಳ ಹೇಳಿ ಪರಿಚಯ ಮಾಡಿ ಅಲ್ಲಿ ಆಡಿಟರ್ ಆಗಿದ್ವಿ ಉಡುಪಿ. ಅವರಿಗೆ ಎಷ್ಟು ಜನ ಮಕ್ಕಳು ನಾಗಪಂದರಿಗೆ? ನಾಗಪಂದೇರ್ ಮಕ್ಕಳಿಗೆ ದಿವಾಕರ ಫಸ್ಟಿಗೆ ದಿವಾಕರ, ಸೀತಾರಾಮ ಅಲ್ಲ ಸೀತಾರಾಮ ಫಸ್ಟ್ ಜಾನಕಿ ಜಾನಕಿಯ ಜಾನಕಿ, ಆಮೇಲೆ ಸೀತಾರಾಮ ವೇದವತಿ ವೇದಾವತಿ, ಆಮೇಲೆ ಜಾನಕಿ ದೊಡ್ಡವಳು. ಅಷ್ಟೇ. ದಿವಾಕರ ದಿವಾಕರ ಆಯ್ತಾ? ಜಾನಕಿ ಇರ್ಲಿ. ಜಾನಕಿ ಅವರು ಬೆಂಗಳೂರಲ್ಲಿ ತೀರಿ ಹೋಗಿದ್ದಾರೆ. ಜಾನಕಿ ಮ್ಯಾರಿಡ್ ಗಣಪತಿ ಶರ್ಮಾ. ಅದಲ್ಲ ಗೊತ್ತುಂಟಪ್ಪ, ಒಳ್ಳೆ ವಿದ್ವಾಂಸ. ನಿಮಗೆ ಆ ಕನಸು ಅವರ ಎಲ್ಲಿದ್ದದ್ದು? ಬೆಂಗಳೂರು. ಅವ್ರ ಮಕ್ಕಳು ಎಂತ ವೆಂಕಟರಮಣ ನಾಗರಾಜ ಉಮಾಶಂಕರ ಗಂಡು ಮಕ್ಕಳು. ಪ್ರಭಾ ಮತ್ತೆ ಕಾಶಿರತ್ನ ಹೆಣ್ಣು. ಎರಡು ಹೆಣ್ಣು, 4 ಗಂಡ ಅಲ್ಲ 3 ಗಂಡು. 3 ಗಂಡು. ವೆಂಕಟರಮಣ ನಾಗರಾಜ ಉಮಾಶಂಕರ ಅವರೆಲ್ಲ ಬೆಂಗಳೂರ. ಆಮೇಲೆ ಸೀತಾರಾಮ ಹೆಂಡತಿ ಹೆಸರ ಸುಮಿತ್ರ ಸುಮತಿ ಇದ್ದಾರ? ಪದ್ಮ ಪದ್ಮ ಸೀತಾರಾಮ್ ಪದ್ಮ ಪದ್ಮ ಇದ್ದಾರ ಇಬ್ರು ಇದ್ದಾರ? ಸೀತಾರಾಮ ಡೆಡ್, ಪದ್ಮ ಇದ್ದಾರೆ. ಮಕ್ಕಳು 5 ಮಕ್ಕಳು. ತ್ರಿವೇಣಿ, ಹರಿಣಿ, ಮತ್ತೆ ತ್ರಿವೇಣಿ, ರೋಹಿಣಿ, ಹರಿಣಿ. ತ್ರಿವೇಣಿ, ರೋಹಿಣಿ, ಹರಿಣಿ, ಇಂದ್ರಾಣಿ, ಇಂದ್ರಾಣಿ, ರಮಣಿ ಅಲ್ಲ ರಮಣಿ. ಆಯ್ತಾ? ಎಲ್ಲ ಹೆಣ್ಮಕ್ಳೆ? ಎಲ್ಲ ಒಳ್ಳೆ ಕೆಲಸ ಇದ್ದಾರೆ. ಟೀಚರ್ ಯಾರು? ತ್ರಿವೇಣಿ. ನಂತರ ವೇದಾವತಿ ಮ್ಯಾರಿಡ್ ಮಹಾಬಲೇಶ್ ಉಪಾಧ್ಯಾಯ. ಎಂತದ ವಕೀಲರ ಅಥವಾ? ಅವ್ರು ಬಂದು ಆರ್ಮಿಲಿ ಇದ್ದು, ದೆನ್ ಹಿ ವರ್ಕ್ಡ್ ಇನ್ HAL ಫಾರ್ ಸಮ್ ಟೈಮ್.
ಮತ್ತೆ ರಿಟೈರ್ಡ್ ಫ್ರಮ್ chair. ಈಗ ಮನೇಲಿದ್ದಾರೆ. ಎಲ್ಲಿ? ಬೆಂಗಳೂರಲ್ಲಿ. ಬೆಂಗಳೂರು. ಮಕ್ಕಳು ವೇದಾವತಿ ಕೆಲಸದಲ್ಲಿದ್ರಾ? ಇಲ್ಲ ಇಲ್ಲ ಇಲ್ಲ. ಶಿಶಿಧರ ಗಿರಿಧರ ಮಕ್ಕಳು ಶಶಿಧರ ಗಿರಿಧರ. ಸುಗುಣ ಸುಮನ್ನ ಸುಮನ ಅಲ್ಲ ಒಬ್ಳು ಸುಗುಣ ಶಶಿಧರ ಗಿರಿಧರ ಸುಮನ ಮತ್ತೊಬ್ಬಳ ನೆನಪಾಯ್ತು. ಸುಮನ ಇನ್ನೊಬ್ಬಳಿಗೆ ಇನ್ನೊಬ್ಳು ಹೆಸರಂತ ಹುಡುಕ್ತಾ ಇರಲಿಲ್ಲ. ಇಲ್ಲ. ಸುಮನ ಸುವರ್ಣ ಎಂತ ಇತ್ತು? ಸುಮನ ಅಂತ ಹೌದು, ಒಂದು ಸುಮನ ಕರೆಕ್ಟ್. ಇವರ ಹೆಬ್ಬಾರಿ ರತ್ನಾಕರ ಬರೋಣ ಅದು ಸುಮನ ಅಷ್ಟು ಬಳಸಿರ ಇನ್ನು ಇದು PDF ಉಂಟು ಅದು? ಇಲ್ಲ. ಹಾಂ, ಒಂದು ಬೇರೆ ಜಾಗದಲ್ಲಿ ಉಂಟು, ಅದು ಡೈರೆಕ್ಟ್ ಫೀ. ಸೆಂಡ್ ಇಟ್ ಟು ಮೀ. ದಟ್ ಬೆಟರ್. ಎಲ್ಲ ಉಂಟಲ್ಲ ಅಧಿಕೃತವಾಗಿ, ಅಧಿಕೃತ ವಕ್ತಾರರು, ಸ್ಪೋಕ್ಸ್ ಪರ್ಸನ್. ಅಷ್ಟಾಗಿ ಇಟ್ಕೊಂಡ ಲಾಸ್ಟ್ ಮಿನಿಟಿಗೆ ದಾಖಲಾಗಿರ್ಬೇಕು. ಯಾಕೆ ಉಂಟ ನಾನು ಯಾಕಿದ್ನಲ್ಲ ಬರೀ ಅಲ್ಲ. ಈಗ ಏನಾಗಿದೆ ಉಂಟ, ನನಗೆ ಗೊತ್ತುಂಟು ಸಣ್ಣ ಮಟ್ಟಿಗೆ ಎಲ್ಲ. ನಮಗೆ ಇವರೇ ಹೇಗೆ ಸಂಬಂಧ, ಅವರೇ ಹೇಗೆ ಸಂಬಂಧ ಎಲ್ಲ ಗೊತ್ತುಂಟು. ನಮ್ಮ ಮಕ್ಕಳಿಗೆ ಎಂತಲೂ ಗೊತ್ತಿಲ್ಲ. ನಾವೀಗ ಕುಂಭದತ್ತೆ ಅಂತ ಹೇಳಿದ್ರೆ ಯಾರು ಅಂತ ಕಂಡ್ರು, ಈಗ ಬೈಕಡೆ ಶ್ರೀನಿವಾಸ ಅವ್ರು ಯಾರು, ನಮ್ಗೆ ಹೇಗೆ ಸಂಬಂಧ ಅಂತ ಅವ್ರಿಗೆ ಗೊತ್ತಾಗ್ಬೇಕಾದ್ರೆ ಇದನ್ನು ನಾವು ದಾಖಲೆ ಮಾಡಿ ಇಡ್ಬೇಕು. ಎಲ್ಲ ಒಂದು ಕಡೆಯಲ್ಲಿ ಒಂದು ರೆಕಾರ್ಡ್ ಆಗಿರ್ಬೇಕು. ಆಗ ಅವರಿಗೆ ಡೌಟ್ ಆದ್ರೂ ಕೂಡ ಓದ್ಲಿಕ್ಕೆ ಆಗ್ತದೆ. ಆಗ ಅಟ್ಲೀಸ್ಟ್ ಇವರು ನಮಗೆ ಹೀಗೆ ಸಂಬಂಧ ಅಂತ ಗೊತ್ತಾಗ್ತದೆ. ಇದ್ರದಿಲ್ಲ ಕರೆಕ್ಟ್ ಉಂಟಾ? ಬರ್ದಿಟ್ಟಿರ? ಮಾವಯ್ಯ ಸುಮಾರು ಎಂತ ಪ್ರಿಂಟ್ ಮಾಡಿದ್ದೀರಾ? ನಮ್ಗೆ ಅಲ್ಲ ಅವರ ಈ ವಂಶವೃಕ್ಷ ಜಸ್ಟ್ ಸ್ಕೆಲಿಟನ್ ಅಲ್ಲ, ಅದಕ್ಕೆ ಈ ಕಥೆಗಳೆಲ್ಲ ಉಂಟಲ್ವಾ, ಕಥೆಗಳೆಲ್ಲ ಸೇರಿಸಿದ್ರೆ ಫಸ್ಟ್ ಕ್ಲಾಸ್ ಆಗ್ತದೆ. ಅದನ್ನೇ ಮಾಡೋದು. ನಾವು ಮಾಡ್ತಾ ಇರೋದು ಹೆಣ್ಮಕ್ಳದೆಲ್ಲ ಈಗ ಹೆಚ್ಚು ಮಾಡಲ್ಲ. ನಾನು ಒಂದು ಕತೆಗೆ ಎಷ್ಟು ರೆಸ್ಪಾನ್ಸ್ ಅಂತ ನೋಡಿದಿಲ್ಲ ಫೋನ್. ಅಲ್ಲ, ಈ ಕತೆ ಉಂಟಲ್ಲ ನಮ್ಮ ನಮ್ಮ ಕುಟುಂಬದೇ ಓದ್ತಾ ಬೇಕಂದ್ರೆ ನಾನು ಹಲಸಿನ ಹಪ್ಪಳದ ಕತೆ ನಿಮ್ಗೆ ವಾಟ್ಸಪ್ಪಿಗೆ ಹಾಕ್ತೇನೆ. ನಿನ್ನ ಹತ್ರ ವಾಟ್ಸಪ್ಗೆ ಇರ್ತಿಲ್ಲ, ಇವನಿಗೆ ಹಾಕ್ತಾರೆ. ಅದು ಹಾಕುವಾಗ ಮಾತ್ರ ಹೇಗೆ ಹಾಕ್ಬೇಕು ಗೊತ್ತುಂಟ? ಫಸ್ಟಿಗೆ ಫೋಟೋ ಹಾಕಬೇಕು, ನಂತರ ಕ್ಯಾಪ್ಷನ್ ಹಾಕಬೇಕು, ನಂತರ ಫೋಟೋ ಹಾಕಬೇಕು, ಕ್ಯಾಪ್ಷನ್ ಹಾಕಬೇಕು. ಇಲ್ಲೋದ್ರೆ ಕ್ಯಾಪ್ಷನ್ಗಳೆಲ್ಲ ಫಸ್ಟಿಗೆ ಹೋಗ್ಬಿಡ್ತವೆ. ಅದು ಒಂದು ಫೋಟೋಕ್ಕೆ ಇನ್ನೊಂದು ಕ್ಯಾಪ್ಷನ್ ಬರ್ತದೆ. ಹೀಗಿಂದೆಲ್ಲ ಆಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಫಾರ್ವರ್ಡ್ ಮಾಡುವಾಗ, ಫೋಟೋ ಫಾರ್ವರ್ಡ್ ಮಾಡುವಾಗ ಕ್ಯಾಪ್ಷನ್ ಒಟ್ಟಿಗೆ ಫಾರ್ವರ್ಡ್ ಮಾಡಬೇಕು, ಅಥವಾ ಎರಡು ಮೂರು ಫೋಟೋ ಒಟ್ಟಿಗೆ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ಆಗ ಕ್ಯಾಪ್ಷನ್ ಎಲ್ಲ ಮಿಕ್ಸ್ ಆಗಿಬಿಡ್ತದೆ. ಭಾರಿ ಜಾಗ್ರತೆ ಬೇಕು. ಒಂದು 10 ನಿಮಿಷ ಬೇಕಾಗ್ತದೆ. ನನಗೆ ನಿನಗೆ ಇಡೀ ಕತೆ ನಿನಗೆ ಹಾಕ್ಬೇಕಾದ್ರೆ ನನಗೆ ಅಷ್ಟು ಬೇಕಾಯ್ತು ಟೈಮ್, 10-15 ನಿಮಿಷ ಬೇಕಾಯ್ತು. 5 ಇನ್ಸ್ಟಾಲ್ಮೆಂಟ್ ನಾನು ಹಾಕಿದ್ನಲ್ಲ, ಅದರಲ್ಲಿ ಸಣ್ಣ 50 ಫೋಟೋ ಉಂಟು. ಅದಕ್ಕೆ ನಾನು ನಿಮ್ಮ ಏನು ಹೇಳಿದ್ನಂದ್ರೆ ದಿವ್ಸಕ್ಕೊಂದು ಕಳಿಸಿ ಅಂತ. ದಿವಸಕ್ಕೊಂದು ಕಳಿಸಿ ನಂಗೆ ಪುರ್ಸೋತಿಲ್ಲ. ನಾನು ಒಂದು ಕೆಲಸಕ್ಕೆ ಹಿಡಿದ್ರೆ ಅಲ್ಲೇ ಮುಗಿಸಿ ಬಿಡ್ಬೇಕು. ನನಗೆ ಮುಗಿಸಿ ಎದ್ದು ಹೋಗ್ಬೇಕು, ಮತ್ತೆ ಪುನಃ ನಂಗೆ ಆಗ್ತಿಲ್ಲ. ಮತ್ತೆ ಅದು ಹುಡುಕ್ಬೇಕು, ಮತ್ತೆ ತೆಗಿಬೇಕು, ಮಾಡ್ಬೇಕು. ಅದಕ್ಕಿಂತ ಒಂದೇ ಸಲಕ್ಕೆ ಕಳಿಸಿಬಿಟ್ರೆ ಆಯ್ತಾ, ನೀನು ಎಂತ ಬೇಕು ಮಾಡ್ಕೊಂತ. ಹಾಗೆ ನಾನು ನಿಮ್ಗೆ ಕಳಿಸಿ ಕರೆಕ್ಟಾಗಿ ಕಳಿಸಿದ್ದೀನಿ, ಕ್ಯಾಪ್ಷನ್ ಎಲ್ಲ ಕರೆಕ್ಟಾಗಿ ಹಾಕಿ ಕಳಿಸಿದ್ದೀನಿ. ಇನ್ನು ನೀನು ಎಂತ ಬೇಕು ಮಾಡ್ಕೊಂಡು ಅವನಿಗೆ ಕಳಿಸಿಬಿಟ್ಟಿದೆ. ವಾಟ್ಸಪ್ನಲ್ಲಿ ಫೋಟೋ ಎಲ್ಲ ಉಂಟು. ಹಲಸಿನ ಹಣ್ಣಿನ ಫೋಟೋ, ಹಲಸಿನ ಹಪ್ಪಳ ಮಾಡೋ ಫೋಟೋ, ಹಲಸಿನ ಹಪ್ಪಳ ಕಾಯಿದ ಫೋಟೋ, ಹಿಟ್ಟಿನ ಫೋಟೋ, ಕಡಿಯೋ ಫೋಟೋ, ಡಬ್ಬಿ ಫೋಟೋ ಎಲ್ಲ ಇರ್ತದೆ. ಅದೊಂದು ಫೋಟೋ ಕಾಪಿ ಮಾಡೋದು ನಮ್ಮ ಕುಟುಂಬ. ಅಂದ್ರೆ ನಾವು ಮಾಡೋದು ಹೇಗೆ ಮಾಡ್ಬೋದು ಅಂತ ಹೇಳಿ ಒಂದು ಐಡಿಯಾ ಸಿಗುತ್ತೆ ನಮಗೆ. ಎಷ್ಟು ತಲೆಮಾರು ಇತ್ತಪ್ಪ. ಅದೇ ಫಸ್ಟ್ ಸ್ಟಾರ್ಟಿಂದ ಇಲ್ಲಿ ನಾವು ಇಲ್ಲಿ ಬಂದಲ್ಲಿಂದ ಸ್ಟಾರ್ಟ್ ಅದು ಕೊಡೇರಿ ಐಕಾರ್ ಅಂತ. ಐಕಾರ್ ಅಂತ. ಅದು ಇದ್ದಿತ್ತಲ್ಲ ಪುಸ್ತಕ ಒಂದು ಐಕಾರ್ ನಮ್ಮ ಮೂಲ ಪುರುಷ. ಐ ಅಂದ್ರೆ ಎಂತದ್ದು? ಏನಪ್ಪ ಈಗ ಅದಕ್ಕೆ ರಾಮಪ್ಪಯ್ಯ, ವೆಂಕಪ್ಪಯ್ಯ, ತಿಮ್ಮಪ್ಪ. ಅಯ್ಯ ಹೋಗಿ ಅಯ್ಯ ಅಯ್ಯ ಅದೇ ಹಂಗ ಆ ಕುಟುಂಬಕ್ಕೆ ಹೆಸರು ಕಾಣಿ. ರಾಮಪ್ಪಯ್ಯ, ತಿಮ್ಮಪ್ಪಯ್ಯ, ವೆಂಕಪ್ಪಯ್ಯ ಹಿಂಗಿದ್ದೇ ಬಂದಿತ್ತು. ಅಯ್ಯ ಅಂತಲೇ ಬರೋದು. ಐಕಾರ್ ಅಂತ ಮೂಲ ಪುರುಷ. ಇದೊಂದು ಫೋಟೋ ಕಾಪಿ ಮಾಡೋದಲ್ಲ ಈಗ ಸಣ್ಣ ಮಟ್ಟಿಗೆ we have finished our job. I think there is not much to be recalled again. And the rest will be taken care of you by you. ಆಯ್ತಲ್ಲ, ಸುಮಾರು ಆಯ್ತಲ್ಲ ವಿಷಯಗಳು. ಅಪ್ಪಯ್ಯ ತೀರದ ಸಂಖ್ಯೆ ಎಲ್ಲ ಗೊತ್ತಾಯ್ತು. ಹಾರ್ಟ್ ಅಟ್ಯಾಕ್ ಆಗಿದ್ದು,
ಮುಂಡಾಸ್ ಹಾಕಿದ್ದು, ಕೋಟ ಹಾಕಿದ್ದು, ನೀರು ತಂದದ್ದು, ನೀರು ಕೊಟ್ಟದ್ದು, ಅವ್ರು ನೀರು ಕೊಡೋದು. ಹಾ? ಇದೆಲ್ಲ ಎಷ್ಟು ಬೇಕಾಗ್ತದೆ ಬೇಕಾಗುತ್ತೆ ಬೇಕಾಗುತ್ತೆ. ನಮ್ಮ ಮನ್ಸಿಗೆ ಇರುತ್ತೆ ಅಷ್ಟೇ. ಅದೆಲ್ಲ ನಾನು ಬರೆದ ಒಂದು ಕಥೆ ರೂಪದಲ್ಲಿ ಬರೀತೇನೆ. ಹೌದು, ಕಥೆ ರೂಪದಲ್ಲಿ ಬರೀತೇನೆ. ಗೊತ್ತಿಲ್ಲ ಅಂತ ಹೇಳ್ಕತ್ತೀನಿ. ಬರೆದ ಮೇಲೆ ನಿಮಗೆ ಹೇಳ್ತೇನೆ, ಅದ್ರ ಕಾಪಿ ಕೊಡ್ತೇನೆ ನಿಮಗೆ. ಬರೆದ ಮೇಲೆ ನಿಮಗೆ ಹೇಳ್ತೇನೆ, ಅದ್ರ ಕಾಪಿ ಕೊಡ್ತೇನೆ. ಇಡೀ ದಿವಸ ಓದ್ತಾರೆ ಟೆಲಿವಿಷನ್ ಓದ್ಬೇಡಿ. ನಾನು ಹೆಚ್ಚಾಗಿ ಬರೆದು ಧಾರಾವಾಹಿಯಾಗಿ ವಾಟ್ಸಪ್ಗೆ ಹಾಕಿ ನಮ್ಮ ಗ್ರೂಪ್ ಉಂಟು, ನಮ್ಮ ಫ್ಯಾಮಿಲಿ ಗ್ರೂಪ್ನಲ್ಲಿ ಧಾರಾವಾಹಿ. ಮೊನ್ನೆ KS ಉಪಾಧ್ಯಾಯ ಅಂತೇಳಿ, ಮರಿಯಪ್ಪಯ್ಯ ಅಂತೇಳಿ, ನಮ್ಮಲ್ಲಿ ನಮ್ಮ ಅಪ್ಪನ ತಂಗಿ ಮಗ, ದೊಡ್ಡ ಜರ್ನಲಿಸ್ಟ್ ಮಂಗಳೂರಿನಲ್ಲಿ, ಅವರದ್ದು ನನ್ನ ಸಂಬಂಧಗಳ ಬಗ್ಗೆ ಒಂದು ಧಾರಾವಾಹಿ ಮಾಡಿದೆ ವಾಟ್ಸಪ್ನಲ್ಲಿ. ಆಗಿನ ಕಾಲದ ಫೋಟೋಗಳು, ಈಗಿನ ಕಾಲದ ಫೋಟೋಗಳೆಲ್ಲ ಹಾಕಿದ್ದೆ. ಭಾರಿ ಇಂಟ್ರೆಸ್ಟ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಜನಗಳಿಗೆ. ನೆಕ್ಸ್ಟ್ ನಾಳೆ ಅಂತ ಬರ್ತದೆ ಹಾಗೆ 5-6 ಕಂತುಗಳಲ್ಲಿ ಹಾಕಿದ್ದೆ ಧಾರಾವಾಹಿ. ಅದ್ರ ಆಗಿನ ಫೋಟೋ ಎಲ್ಲ ಹಾಕಿದ್ದೆ, ಅಪ್ಪನ ಫೋಟೋ, ನನ್ನ ಫೋಟೋ, ನಮ್ಮ ಹಿರಿಯರ ಫೋಟೋ, ಅವಳ ಅಮ್ಮನ ಫೋಟೋ ಎಲ್ಲ ಹಾಕಿದ್ದೆ. ಅವ್ರ ಅಪ್ಪನ ಫೋಟೋ ಸಿಗ್ಲಿಲ್ಲ, ಅದು ಹಾಕ್ಬೇಕಿತ್ತು, ಅದೊಂದು ಲೋಪ ಆಯ್ತು. ಇಲ್ಲ, ಫೋಟೋ ಇಲ್ಲ ಆಗಿನ ಕಾಲ, ಹುಡುಕ್ಬೇಕು. ಅವ್ರ ಮನೇಲಿ ಇಲ್ಲ. ಅವರ ಹೆಂಡತಿಗಂತೂ ಭಾರಿ ಖುಷಿಯಾಗಿ ಈಗ ಅವ್ರು ನಂಗೆ ಫೋನ್ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ, ಅದನ್ನ ನಂಗೆ ಪ್ರಿಂಟ್ ಮಾಡಿ ಕೊಡ್ಬೇಕು ಅಂತ. ಯಾವ್ದು ಬಂದದನ್ನ ಮರಿಯಪ್ಪನ ಹೆಂಡತಿ ಈಗ ಪ್ರಿಂಟ್ ಮಾಡಿ ಕೊಡೋದು ನನಗೆ ಅಂತ. ಇಲ್ಲಿ ಅದೇ ಮನೆ ಇದ್ದಾರೆ ಈಗ, ಮಂಗಳೂರು. ಒಳ್ಳೆ ಮನೆ ಮಾಡ್ತಾರೆ, ಬಿಗ್ ಕಾಂಪೌಂಡ್ ಅಂಡ್ ಕದ್ರಿ ಅಲ್ಲ. ಅದು ವಕೀಲ್ ಸೋಮಶೇಖರ್ ಅಂತ ಇದ್ರು, ಅವರ ಮನೆ ಅದು ಔಟ್ ಹೌಸ್. ಅವರ ಮನೆಯಲ್ಲಿ ಪಕ್ಕದಲ್ಲಿ ಇದು ಔಟ್ ಹೌಸ್ ಆಗಿದೆ. ಈ ಔಟ್ ಹೌಸಿಗೆ ಅವರು ಲೀಲಾ ಉಪಾಧ್ಯಾಯರಿಗೆ ಬಾಡಿಗೆ ಕೊಟ್ಟರು. ಕಡೆಗೆ ಮರಿಯಪ್ಪಯ್ಯ ಪ್ರೆಸ್ ಸೇಲ್ ಮಾಡಿ ಮುಂಚೆ ಅವನು ಪ್ರೆಸ್ನಲ್ಲೇ ಮಲ್ಕೊಳ್ಳೋದು ರಾತ್ರಿ. ನಾವೆಲ್ಲ ಅಲ್ಲೇ ಇದ್ದಿತ್ತು, ಕಲೀಲಿಕ್ಕೆ ಹೋದಾಗ ಅವನ ಪ್ರೆಸ್ನಲ್ಲೇ ಮಲ್ಕೊಳ್ಳೋದು. ಕಡೆಗೆ ಬೇರೆ ಮನೆಗೆ ಹೋಯ್ತು. ನಮ್ಮ ಅಣ್ಣ ಅಲ್ಲೇ ಲೆಕ್ಚರ್ ಆಗಿದ್ದ, ಅವನು ಅಲ್ಲೇ ಮಲ್ಕೊಳ್ತಿದ್ದ. ಪ್ರೆಸ್ನಲ್ಲಿ ಮೇಲೆ ಮಾಡಿಗೆ ಮಲ್ಕೊಳ್ಳೋದು, ಕೆಳಗೆ ಪ್ರೆಸ್ನಲ್ಲಿ ಕಂಪೋಸಿಟರ್ಸ್ ಬಂದು ಮೊಳೆ ಎಲ್ಲ ಜೋಡಿಸ್ತಾರಲ್ಲ, ಅಲ್ಲೇ ಹತ್ತಿರದಲ್ಲಿ ಒಂದು ಬಟ್ಲಿ ಮನೆ ಓಪನ್ ಟ್ಯಾಪ್ ಅಷ್ಟೇ. ಆ ಟ್ಯಾಪ್ನಲ್ಲಿ ಬೆಳಿಗ್ಗೆ ಪ್ರೆಸ್ ವರ್ಕರ್ಸ್ ಬರೋ ಮುಂಚೆ ನಾವು ಸ್ನಾನ ಮಾಡಿ ಮೇಲೆ ಬರಬೇಕು. ನಂತರ ಹೋದರೆ ಪ್ರೆಸ್ ವರ್ಕ್ ಆಗ್ತಿರ್ತದೆ, ಅಲ್ಲಿ ನಂತರ ಸ್ನಾನ ಮಾಡೋಕೆ ಬರ್ತಿಲ್ಲ. ಆ ರೀತಿ ಸ್ಥಿತಿ. ಅವೆಲ್ಲ ಬೇಗ ಮಾಡ್ತಿದ್ದೆ, ನಾವು ಸಹ ಬೇಗ ಮಾಡಿ ಹೋಗ್ತಿದ್ದೆ ಮೇಲೆ. ಅಲ್ಲಿ ಹೋಗಿ ಕಡೆ ಮೋಹಿನಿ ನಿಲ್ಲಸ ಕಾಫಿ ಕುಡ್ಲಿಕ್ಕೆ ಹೋಗು. ಬಕಳ ಬಾತ್ ಎಲ್ಲ ಆಗಿನ ಭಾಳ ಫೇಮಸ್ ಬಕಳ ಬಾತ್, ಮೋಹಿನಿ ನಿಲ್ಲಸ ಭಾಳ ಡೆಲಿಕೇಸಿ. ಮೋಹಿನಿ ನಿವಾಸ ಈಗ ಇಲ್ಲ, ಅದು ಅಲ್ಲಿ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ. ಕೃಷ್ಣ ಭವನ ಅಂತೇಳಿ ಲಾಡ್ಜ್ ಉಂಟಲ್ಲ, ಆ ಲಾಡ್ಜಿನ ಆಪೋಸಿಟ್ ಮೋಹಿನಿ ನಿವಾಸ. ಅದಕ್ಕೆ ಕೆಳಗೆ ಧನ್ವಂತರಿ ಸ್ಟ್ರೀಟ್ ಅಂತೇಳಿ ಕಾರ್ ಸ್ಟ್ರೀಟಿಗೆ ಒಂದು ರೋಡ್ ಹೋಗ್ತದೆ. ಆ ರೋಡಿನ ಒಂದು ಬದಿ ಮೋಹಿನಿ ನಿವಾಸ, ಒಂದು ಬದಿ ಕೃಷ್ಣ ಭವನ ಈಗಲೂ ಉಂಟು ಲಾಡ್ಜಿಗೆ. ಆ ಕೃಷ್ಣ ಭವನ ಆಪೋಸಿಟ್ ಇತ್ತು ಮೋಹಿನಿ ನಿವಾಸ, ಭಾಳ ಫೇಮಸ್. ವಾಸನೆ ಭಟ್ ಅಂತ ಇದ್ದ, ಅವ ಭಯಂಕರ ಕದಿಮ ಅಂದರೆ ಒಳ್ಳೆ ಗರಿ. ಉಪಾಧ್ಯಾಯರು ಬಂದ್ಕೊಳ್ಳಿ, ಇವ್ರು ಕೇಳಿಸ್ ಉಪಾಧ್ಯಾಯರು. ನಾನು ಹಾ ಉಪಾಧ್ಯಾಯರು ಬಂದ ಕಾರಣ ಬಿಸಿ ಬಿಸಿ ಅಂಬಡೆ ಇತ್ತಲ್ಲ, ಹಾ ಉಪಾಧ್ಯಾಯ ಅಂಬಡೆ ಕೊಡು, ಬಿಸಿಗೆ ಅಂಬಡೆ ಕೊಡು, ಮತ್ತೆಂತ ಕೊಡು, ಬಕಳ ಬತ್ತ ಕೊಡು, ಅದು ಕೊಡು, ಇದು ಕೊಡು ಹೇಳತ್ಕೊಂಡ್ರೆ ಅವನ ಕೈಯಿಂದ ಹಾಕಿ ಕೊಡೋದು. ಅದಕ್ಕೆ ಬಿಲ್ ಕಡೆಗೆ ಇವರಿಗೆ, ಬಿಲ್ ಇವರಿಗೆ ಮಾರ್ಕೆಟಿಂಗ್, ಇವ ಹೇಳು ಮಾರ್ಕೆಟಿಂಗ್. ಉಪಾಧ್ಯಾಯರಿಗೆ ನೋಡ ಒಳಗೆ ಹೋಗ ಬಿಸಿ ಅಂತ ಎತ್ತಂದು ಕೊಡು, ಇವ್ರಿಗೆ ಬಾರಿ ಖುಷಿ ಆಗೋದು ಅಂತೇಳಿ. ಕಡೆಗೆ ಅವ ಸಮ ಬಿಲ್ ಇರ್ತದೆ. ಅವ ಹೇಳು ಮರಿಯಪ್ಪ ಹೊರಗೆ ಬಂದು ಕಂಡ್ರಿ ವಿಕ್ ಮತ್ತೆ ಬಟ್ಟಂದು ಹೇಳತ್ತಿಕೊಂಡು ಧರ್ಮ ಕೊಡ್ತಾ ಕಾಡ್ತು ಸಮ ಕೀಸ್ತಾನ ಅಂತ ಕೀಸ್ತ ಅಂತ ಹೇಳಿ ಗೊತ್ತದ, ದುಡ್ಡು ಸಮ ಕೀಸ್ತ ಅಂತ ದುಡ್ಡು ಸಮ ಕೀಸ್ತ ಕೀಸ್ತ ಅಂತ. ಅದೇ ಅದೇ ಹೆರಿತಾ ಶಬ್ದ ಇತ್ತು. ಯಾರಿಗಾರ ಅರ್ಥ ಆಗ್ತಿಲ್ಲ, ಮತ್ತೆ ಗೊತ್ತೇ ಆಗ್ತದೆ. ನಮ್ಮ ಈ ಕೀಸುಳಿ ಹಾಕುದಿಲ್ವಾ, ಕೀಸುಳಿ ಆಚಾರ್ಯರು ಮರಕ್ಕೆ ಕೀಸುಳಿ ಹಾಕುದಿಲ್ವಾ, ಹಾಗೆ ಹಾಕ್ಬೋದಲ್ಲ, ಹಾಗೆ ಕೀಸ್ ಅಂದ್ರೆ ಅಲ್ಲಿ ಕೀಸು ತಿನ್ನೋದು ಉಂಟು ಅಲ್ಲಲ್ಲ, ಅದರಿಂದ ಬಂದದ್ದು ಕೀಸು ಅಂತ ಹೇಳಿದ್ರೆ ಜವಾರ ಮಾಡೋದು. ಈ ಶೇವ್ ನೀವು ಇಂಗ್ಲಿಷ್ ಉಂಟು ಎಕ್ಸ್ಪ್ರೆಷನ್, ಆದ್ರೆ ಕನ್ನಡಕ್ಕೆ ಈ ಭಾಷೆ ಕೀಸು ಸ್ಟ್ರೆಸ್ ಉಂಟಲ್ಲ, ಕೀಸ್ ಅಷ್ಟು ಮಟ್ಟಿಗೆ ಅದು ಕಣ್ಣಿ ಕಟ್ತದ ಕೀಸು.
ಈ ಶೇಡ್ ಮೀ ಆಫ್ ಅಂದ್ರೆ ಅದು ಅಷ್ಟೇ ಎಫೆಕ್ಟ್ ಇಲ್ಲ, ಕೀಸ್ದು ಉಂಟು ಅದು, ಇಟ್ ಹಿಟ್ಸ್ ದ ಸಾಯಿಲ್. ಆದ್ರೆ ಇನ್ನೊಂದು ಕಡೆಯಲ್ಲಿ ಬರ್ತದೆ, ಅವ ಅಲ್ಲಿಂದ ಕುಟ್ಟಿ ಕೀಸುತ್ತ ನಿಂಗೆ ಗೊತ್ತಿಲ್ಲ? ಅಲ್ಲಿ ನೋಡಿ ಅದೊಂದು ಜಾಗ ಬಿಟ್ಟಾನೆ ಅವ ಅಲ್ಲಿಂದ ಕುಟ್ಟಿ ಕೀಸು. ಅಲ್ಲ ಅದೆಲ್ಲ ನಮ್ಮ ಆಡು ಭಾಷೆಯಲ್ಲೇ. ಆಡು ಭಾಷೆ ಅಲ್ಲ ಈಗಲೂ ನಾವು ಅದು ಓದಿಸ್ತಿರತ್ತೆ, ನೀವು ಅದು ಹೇಳಿದ ಮೇಲೆ ಹೌದಲ್ಲ ಆ ಶಬ್ದ ಅಂತೇಳಿ ಇವತ್ತು ಅಷ್ಟೇ. ಎಲ್ಲ ಕುಂದಾಪುರದಷ್ಟು ಒಂದು ಬ್ರೀವಿಟಿ ಮತ್ತೆ ಫೋರ್ಸ್. ಮತ್ತೆ ಅಲ್ಲ ಮಾತಾಡುತ್ತಾರೆ ಎಲ್ಲಿ? ಮತ್ತೆ ಗಂಟಲು ಒಬ್ರು ಮತ್ತೆ ಮಾತಾಡ್ಬೇಕು ಬಾಯಿ ರೋಬಸ್ಟ್ ಲ್ಯಾಂಗ್ವೇಜ್ ಕುಂದಾಪುರ ಕನ್ನಡ. 10 ಶಬ್ದಕ್ಕೆ ಒಂದೇ ಆಮೇಲೆ ಅತ್ತೆಯವರೆಲ್ಲ ಹೇಳುದು ಕೆಲವೆಲ್ಲ ವಿಷಯ ಸಾಜಾಡ್ ಮಾಡೋದು ಅಂತ. ಇವ್ರು ಸಣ್ಣ ಇವ್ರು ತಮ್ಮ ಬಂದ್ರೆ ಹಂಗೆ ಅಮ್ಮ ಸಾಜಾಡ್ ಅಂದ್ರೆ ಹೇಳುದು, ತಮಾಷೆ ಮಾಡ್ತಾ ಇಕ್ಕ ಸಾಜಾಡ್ ವಿಲೇವಾರಿ ಸಾಜಾಡ್ ಸಾಲ್ಜಾಡ್ ಅಂತಂದು. ಇವರು ಆ ಶಬ್ದ ನನಗೆ ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಸ್ವಾಗತ ಭಾಷಣ ಮಾಡಿದೆ. ಸ್ವಾಗತ ಭಾಷಣದಲ್ಲಿ ನಾನು ಕುಂದಾಪುರ ಕನ್ನಡದಲ್ಲಿ ಹೇಳಿದೆ, ಬನ್ನಿ ಕೂಕಣಿ ಅಂತ ಹೇಳಿದೆ. ಬನ್ನಿ ಕೂಕಣಿ, ಕುಂಡ್ರಿಯಾ ತಿಂದ್ರಿಯಾ ಅಂತ ಚಂದ ಮಾಡಿ ಅಲ್ಲ ಚಪ್ಪಾಳೆ. ಒಬ್ಬರು ಮಂಗಳೂರು ಸಾಹಿತಿಗಳು ಬಂದವರಿಗೆ ಸಿಟ್ಟು ಬಂತು, ಅವ್ರಿಗೆ ಆಗ್ತತ್ತಿಲ್ಲ. ಅವರು ನಾನು ಕೂತ್ಕೊಳ್ಳೆ ಅವರ ನಂತರ ಜೋರು ಮಾಡಿದ್ರು, ಏನು ಹೆಬ್ಬಾರ್ರೆ ಏನು ಇಂಥ ಒಂದು ಮಹಾನ್ ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡ ಮಾತಾಡಿ ನೀವು ಹಾಳು ಮಾಡಿಬಿಟ್ರಿ ಅಂತ ಹೇಳಿಬಿಟ್ರಿ. ನಮ್ಗೆ ಅವಮಾನ ಮಾಡಿಬಿಟ್ರು ಅಲ್ಲಿ ಕೂತ್ಕೊಂಡು. ನನಗೆ ಎಂಥ ಉರಿ ಹತ್ತತ್ತು ಅಂತ ಹೇಳಿದ್ರೆ ಅಷ್ಟು ಉರಿ ಹತ್ತು ಸಿಟ್ಟು ಬಂತು. ನಾನು ಸುಮ್ಮನೆ ಅವ್ರಿಗೆ ಕಂಡ್ಕೊಂಡು ಹೇಳಿದೆ, ಕೇಳ್ಕಂತ ಹೇಗೆ ಅವ್ರಿಗೆ ಅದು ಸ್ಪೆಲ್ಲಿಂಗೇ ಗೊತ್ತಾಗಿಲ್ಲ, ಕೇಳ್ಕಂತ್ರಿ ಅಂತ. ಅವರು ಅರ್ಧ ಗಂಟೆವರೆಗೆ ಹಾಕಿಟ್ಟಂದ್ರೆ ಹೆಬ್ಬಾರ್ದು ಎಂತ ಹೇಳಿದೆ ಅಂತ ಕುಂದಾಪುರ ಭಾಷೆ ಅಂದ್ರೆ ಅದು ನಿಂಗೆ ಎಂತ ಹೇಳಿದ್ರೆ ಅರ್ಥ ಆಗುದಿಲ್ಲ, ಎಲ್ರಿಗೂ ಅರ್ಥ ಆಗಿದೆ, ನಿಂಗೆ ಅರ್ಥ ಆಗುದಿಲ್ಲ. ಅಷ್ಟು ನೀನು ನನ್ನ ಶಬ್ದ ಅರ್ಥ ಮಾಡ್ತೀನಿ ಕುಂದಾಪುರ ಕನ್ನಡ ಕಲ್ತ್ಕೊಂಡ್ ಬರ್ತೀನಿ ಅಂತ ಹೇಳಿ. ಅಷ್ಟು ಶಬ್ದ ಉಂಟು ಮತ್ತೆ ಅಷ್ಟು ಫೋರ್ಸ್ ಉಂಟು. ಕೇಳ್ಕಂತ ಅಂದ್ರೆ ತೆಪ್ಪಗೆ ಬಿದ್ದುಕೋ ಅಂತ, ಸುಮ್ಮನೆ ಬಿದ್ದುಕೋ ಅಂತ ಹೇಳೋದಕ್ಕೆ ಕೇಳ್ಕೊಂತೀಯ. ಮತ್ತೆ ಆ ಮೂಮೆಂಟ್ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡೋದು ಗೊತ್ತಿಲ್ಲ, ನಾವು ಮಾತಾಡೋದು ಗೊತ್ತಾ, ಅವ್ರ ಹತ್ರ ಮಾತಾಡೋದು ಆ ಟೈಮಿಗೆ ಬಂತು ನನಗೆ. ಕೇಳ್ಕೊಂತ ಹೇಗೆ ಗಪ್ಪ ಬಾಯಿ ಬಚ್ಚ ಅರ್ಥವೇ ಇಲ್ಲ ನನಗೆ. ಮನು ಅಂದಾಡಿ ಲೈಕ್ ಮಾತಾಡ್ತಾ, ಮನು ಅಂದಾಡಿ ಅವಂದು ಲೈಕ್ ಕೊಡ್ತಾ ಇದ್ರಲ್ಲ ಅವನ ಭಾಷೆ ಲೈಕ್ ಕುಂದಾಪುರ ಹೈಯೆಸ್ಟ್. ನೀವು ಅವನ ಜೊತೆಗೆಲ್ಲ ಮಾತಾಡೋದಲ್ಲ ಆಗ್ತಾ ಇರ್ತಾರೆ. ಆಯ್ತಾ ಹೋಗ ತಿಂಡಿ ಬೇಕು, ತಿಂಡಿ ಏನು ಮಾಡಿದ್ಲು ಎಂತದ್ದು ಬೇಡ. ನಾನು 4 ದೋಸೆ ತಿನ್ಕೊಂಡ್ ಬಂದಿದ್ದೆ. ದೋಸೆ ಅದೆಲ್ಲ ಮಾತಾಡಿಲ್ಲ ಅಲ್ಲಿ ಹೋಗ್ತೇನೆ. ಕೊಡದ ಚೂರು ಪಲಾವ್ ಹಲೋ ಬೇಡ ಬರ್ತೇನೆ. ನಮ್ ಪಲಾವ್ ಅಷ್ಟು ಇಷ್ಟ ಇಲ್ಲ. ಅಂದ್ರೆ ಇದು ಗರಂ ಮಸಾಲೆ ಆಗ್ತದಲ್ಲ, ಗರಂ ಮಸಾಲೆ ಆಗುದಿಲ್ಲ. ನಾವೆಲ್ಲ ಬಹಳ ಮೈಲ್ಡ್. ಯಾವ್ದು ಇಡ್ಲಿ ಸಾಂಬಾರು ಎಂತ ಸ್ಟಾರ್ ಹೋಟೆಲ್ ಹೋಗಿ ಇಡ್ಲಿ ತಗೊಂಡು ಫಸ್ಟಿಗೆ. ನಾರ್ತ್ ಇಂಡಿಯನ್ ಡಿಶ್ ಎಲ್ಲ ಆಗುದಿಲ್ಲ ನಮ್ಗೆ, ಯಾಕಂದ್ರೆ ಗರಂ ಮಸಾಲೆ ಆಗ್ತದೆ ಹೆಚ್ಚಾಗಿ. ಹಾಗೆ ಗರಂ ಮಸಾಲೆ ಸ್ವಲ್ಪ ದೂರ. ನಮ್ಮ ತಂಗಿ ಒಂದು ಮಾಡ್ತಾಳೆ ಪಲಾವಲ್ಲ, ಬಹಳ ನಾನೇ ತಿನ್ನೋದಿಲ್ಲ, ಅವಳಿ ಬೇಜಾರದೆ. ನಾನು ಸ್ವಲ್ಪ ರುಚಿಗೆ ಅಂತ ತಿನ್ನೋದು. ಗರಂ ಮಸಾಲೆ ಹಾಕದೆ ತಿಂತೆ ಹೆಚ್ಚಾಗಿ. ಗರಂ ಮಸಾಲೆ ಕೂಡ ನಂಗೆ ಆಗೋದಿಲ್ಲ. ಇವತ್ತು ಇದು ಬರಿಯಕ್ಕೆ ದೋಸೆ ಬೆಳಿಗ್ಗೆ. ನಮ್ಮಲ್ಲಿ ಎಲ್ಲಾರು 15 ದಿವಸಕ್ಕೊಂದು ತಿಂಗಳು ನೀರ್ ಚಟ್ನಿ, ನೀರ್ ದೋಸೆ ನೀರ್ ಚಟ್ನಿ ಹಾಗೆ. ಹಾಯ್ ಹಬ್ಬಲ್ಲ ಕನ್ನಡ ಕಲ್ಸ್ಕೊ ಹಾಯ್ ಹಾಯ್ ಹಬ್ಬ ಡೈರಿ ತೋರ್ಸ್ಲಿಕ್ಕಂತ ತಂದದ್ದು ಅಪ್ಪನ ಡೈರಿ. ನೋಡಿರಲ್ಲ ಇವರ ನಿಶ್ಚಿತ ದಾಖಲೆ ಅದು ಬೇಕಾದ್ರೆ ಫೋಟೋ ಗೀಟ ತೆಗೆದಿರಿ ಹೇಳಿ. ಕಾರ್ತಿಕ ಹುಷಾರಿಲ್ಲ, ಹಾ ಅಡ್ಡಿಲ್ಲ, ಸುಧಾ ಹುಷಾರಿಲ್ಲ. ಕಾಲು ಒಳ್ಳೆ ಸಮಸ್ಯೆ ಈಗ. ಹಾ ಈಗ ಸ್ವಲ್ಪ ಗುಣ ಆಗಿದೆ. ಮೊನ್ನೆ ಜೋರಿ ಇತ್ತು. ಅವಳ ಮರವಂತೆ ಡಾಕ್ಟರ್ ಇದ್ಲಲ್ಲ ರೂಪ, ಮರವಂತೆ ಜನಾರ್ದನ ಸೊಸೆ, ಅವಳು ಬಂದವಳು ಸ್ವಲ್ಪ ಮದ್ದೆಲ್ಲ ಮಾಡಿ ಔಷಧ ಮಾಡಿ ಈಗ ಗುಣ ಆಯ್ತು. ಡಾಕ್ಟ್ರಾಗ ಇವರ ಮದಿದ್ದ